ನೀಡಾತುಂಗಸ್ತನಗಿರಿತಟೀ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ತ್ಯಂ ಸ್ವಂ ಶ್ರುತಿಶತಶಿರಃಸಿದ್ಧಮಧ್ಯಾಪಯಂತಿ ಸ್ವಚ್ಛಿಷ್ಟಾಯಾಂ ಸ್ರಜಿನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. அன்னவயல் புதுவையாண்டாளரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளைச் சொல்லு சுடிக் கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடினீ வேங்கடவர்க்கென்ன விதியென்ன விம்மாத்தம் நாங்கடவா வண்ணமே நல்கு. ನಮ ಪ್ರಣವ ಶೋಭಿತಂ ನವಕಷಾಯ ಕಂಠಾಂಬರಂ ತ್ರಿದಂಡ ಪರಿಮಂಡಿತಂ ತ್ರಿವಿಧ ತತ್ವ ನಿರ್ವಾಹಕಂ ದಯಾಂಜಿತ ದೃಗಂಜಲಂ ದಲಿತವಾದಿ ವಾಗ್ವೈಭವಂ ಶಮಾದಿ ಗುಣಸಾಗರಂ ಶರಣಮೇಮಿ ರಾಮಾನುಜಂ. ಶ್ರೀಮತ್ಯೈ ವಿಷ್ಣು ಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರಿಯೈ ಗೋದಾಯೈ ನಿತ್ಯಮಂಗಳಂ. ಶ್ರೀಮನ್ಮಹಾಭೂತಪುರೇ ಶ್ರೀಮತ್ಕೇಶವಯಜ್ವನಃ ಕಾಂತಿಮತ್ಯಾಂ ಪ್ರಸೂತಾಯ ಯತಿರಾಜಾಯ ಮಂಗಳಂ. ಮಾದೃಶಾ ಕಿಂಚನ ತ್ರಾಣಬದ್ಧ ಕಂಕಣಪಾಣಯೇ ಭಗಿನ್ಯೈ ಯತಿರಾಜಸ್ಯ ಗೋದಾಯೈ ನಿತ್ಯಮಂಗಳಂ. ಶ್ರೀಮತೆ ರಮ್ಯಜಾ ಮಾತೃಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀ ನಿತ್ಯಮಂಗಳಂ. ಶೂಡಿಕೊಡುತ್ತ ಸುಡರ್ಕೊಡಿಯಾದ ಶ್ರೀ ಗೋದಾದೇವಿ ಅನುಗ್ರಹಿಸುವ ತಿರುಪಾವೆಯಲ್ಲಿ ಇವತ್ತು ನಾವು 21ನೇ ಪಾಶುರವನ್ನು ಅನುಭವಿಸಬೇಕು. ಮೊದಲು ಆಂಡಾಳ್ ಕೆಲವಾರು ಅಧಿಕಾರಿಗಳನ್ನೆಲ್ಲ ಎಬ್ಬಿಸಿ ಶ್ರೀರಾಮಾನುಜರ ಪಾದಾರವಿಂದದಲ್ಲಿ ಸೇರಿ ಅವರ ಕೈಂಕರ್ಯವನ್ನು ಪ್ರಾರ್ಥಿಸಬೇಕು ಅನ್ನುವುದೇ ಪ್ರಧಾನ ಫಲ. ಅದಕ್ಕನುಗುಣವಾಗಿ ಅಧಿಕಾರಿಗಳನ್ನು ಎಬ್ಬಿಸಿ ನಂದಗೋಪನುடைய ಕೋಯಿಲ್ ಕಾಪಾನ್ ತೋರಣವಾಸಲ್ ಕಾಪಾನ್ ಅನ್ನುವ ಸ್ಥಾನದಲ್ಲಿರುವ ಕಿಡಾಂಬಿಯಾಚಾನ್ ವಡುಗನಂಬಿ ಇವರುಗಳಲ್ಲಿ ಪ್ರಾರ್ಥಿಸಿ, ನಂದಗೋಪಾಸ್ಥಾನದಲ್ಲಿರುವ ವರದರಾಜ ಪೆರುಮಾಳ್ ಪೆರುಂದೇವಿತ್ತಾಯ ಶ್ರೀ ಇರವಲ್ಲಿಯಾಚಾನ್ ಇವರುಗಳನ್ನು ಪ್ರಾರ್ಥಿಸಿ, ಶ್ರೀ ಕುರತ್ತಾಳ್ವಾನ್ ಅವರ ಹತ್ರ ಬಂದು, ಕುರತ್ತಾಳ್ವಾನೆ ನೀವೇ ನಮಗೆ ಪುರುಷಕಾರ ಮಾಡಬೇಕು, ಕಾರಣ ನೀವೇ ಅತ್ಯಂತ ಅಂತರಂಗ ಶಿಷ್ಯರಾಗಿರುವವರು, ಅದರಿಂದ ನೀವು ನಮ್ಮನ್ನು ರಾಮಾನುಜರ ಜೊತೆ ಸೇರಿಸಬೇಕು ಅನ್ನುವ ಅಭಿಪ್ರಾಯದಲ್ಲಿ 18ನೇ ಪಾಶುರದಲ್ಲಿ ಆಂಡಾಳ್ ದುಮದಗಳಿತ್ತನ್ ಓಡಾದ ತೋಳ್ವಳಿಯನ್ ನಂದಗೋಪಾಲನ್ ಮರುಮಾಳೇ ನಪ್ಪಿನ್ನಾಯ್ ಅಂತ ಪ್ರಾರಂಭಿಸಿ ನಪ್ಪಿನ್ನಾಯ್ ಸ್ಥಾನದಲ್ಲಿರುವ ಶ್ರೀ ಕುರತ್ತಾಳ್ವಾನ್ ಅವರನ್ನು ಹೊಗಳುವ ಅದ್ಭುತವಾದ ಪಾಶುರ. ನೀವು ಪುರುಷಕಾರ ಮಾಡಿದ್ರೆ ಮಾತ್ರ ಶ್ರೀರಾಮಾನುಜರು ನಮಗಾಗಿ ಕಾರ್ಯವನ್ನು ಮಾಡುತ್ತಾರೆ ಅನ್ನುವ ಅಭಿಪ್ರಾಯದಲ್ಲಿ ಪುರುಷಕಾರಭೂತರಾದ ಶ್ರೀ ಕುರತ್ತಾಳ್ವಾನನ್ನು ಪ್ರತ್ಯೇಕವಾಗಿ ಎಬ್ಬಿಸುವ ಪಾಶುರ, ಅವರ ಆಶ್ಚರ್ಯವಾದ ಗುಣಗಳನ್ನು ಹೇಳುವ ಪಾಶುರ, ಅದು 18ನೇ ಪಾಶುರ. ಆ ಪಾಶುರದಲ್ಲಿ ರಾಮಾನುಜ ರಹಸ್ಯತ್ರಯಕ್ಕೆ ಅನುಗುಣವಾಗಿ 2ನೇ ರಹಸ್ಯ ಅಂದ್ರೆ ರಾಮಾನುಜ ದ್ವಯಮಂತ್ರ, ಆ ದ್ವಯಮಂತ್ರದಲ್ಲಿರುವ ಶ್ರೀಮತ್ ಶಬ್ದಾರ್ಥವನ್ನು 18ನೇ ಪಾಶುರದಲ್ಲಿ ನಮಗಾಗಿ ಅದ್ಭುತವಾಗಿ ಹೇಳಿದ್ಲು ಆಂಡಾಳ್. ಅಂದ್ರೆ ರಾಮಾನುಜ ರಹಸ್ಯತ್ರಯದಲ್ಲಿರುವ ದ್ವಯಮಂತ್ರ ಅದು ಶ್ರೀಮದ್ ರಾಮಾನುಜ ಶರಣವು ಶರಣಂ ಪ್ರಪದ್ಯೆ ಅಂತ ಪೂರ್ವ ಖಂಡಾರ್ಥ, ಉತ್ತರ ಖಂಡಾರ್ಥ ಶ್ರೀಮತೆ ರಾಮಾನುಜಾಯ ನಮಃ ಅಂತ ನೋಡ್ತೀವಿ. ಈ ಒಂದು ಪೂರ್ವ ಉತ್ತರ ಖಂಡಾರ್ಥಗಳ ಅರ್ಥವೇ ಈ 3 ಪಾಶುರಗಳು 18, 19, 20ನೇ ಪಾಶುರ. ಅದರಲ್ಲಿ 18ನೇ ಪಾಶುರದಲ್ಲಿ ಶ್ರೀ ಕುರತ್ತಾಳ್ವಾನನ್ನು ಎಬ್ಬಿಸುವಾಗ ಅದು ನಮಗೆ ಶ್ರೀ ಶಬ್ದಾರ್ಥ ಅನ್ನುವ ಅಭಿಪ್ರಾಯದಲ್ಲಿ ಕೊಳ್ಳಬಹುದು. ಶ್ರೀ ಶಬ್ದಾರ್ಥ ಹೇಗೆ ಶ್ರೀದೇವಿ ಶ್ರೀಮಹಾಲಕ್ಷ್ಮಿ ಪುರುಷಕಾರ ಭೂತೆಯಾಗಿದ್ದಾಳು, ಆ ರೀತಿಯೇ ಇಲ್ಲಿ ಶ್ರೀ ಕುರತ್ತಾಳ್ವಾನ್ ಕೂಡ ಪುರುಷಕಾರ ಭೂತರಾಗಿದ್ದಾರೆ ಅನ್ನುವುದೇ ಅಭಿಪ್ರಾಯ. 19ನೇ ಪಾಶುರ, ಆ ಪಾಶುರದಲ್ಲಿ ಶ್ರೀ ಮನ್ ರಾಮಾನುಜ ಶರಣವು ಶರಣಂ ಪ್ರಪದ್ಯೆ ಅಂತ ನಿತ್ಯಯೋಗಿ ಮತು ಅಂತ ಯಾವಾಗಲೂ ಹೇಗೆ ಶ್ರೀದೇವಿ ನಾಚಿಯಾರ್
ಶ್ರೀಮನ್ನಾರಾಯಣ ಜೊತೆ ಯಾವಾಗಲೂ ಸೇರಿದ್ದಾಳೋ ಆ ರೀತಿಯ ಇಲ್ಲೂ ಕೂಡ ಶ್ರೀ ಕುರತ್ತಾಳ್ವಾನ್ ಸೇರಿದ್ದಾರೆ ಶ್ರೀ ರಾಮಾನುಜರ ಜೊತೆ. ಅದರಿಂದ ಇಲ್ಲಿ ಸೇರಿರುವ ರಾಮಾನುಜರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಿದ್ದೇವೆ ಅಂತ ಹೇಳುವಾಗ, ಕುರತ್ತಾಳ್ವಾನ್ ಅವರು ರಾಮಾನುಜರ ಜೊತೆ ಸೇರಿರುವ ಕಾರಣದಿಂದ ಇಬ್ಬರನ್ನೂ ಎಬ್ಬಿಸುವ ಅದ್ಭುತವಾದ ಪಾಶುರವೇ ಈ 19ನೇ ಪಾಶುರ. ಶ್ರೀ ಕುರತ್ತಾಳ್ವಾನನ್ನು ಪುರುಷಕಾರವಾಗಿಕೊಂಡು ಭಗವದ್ ರಾಮಾನುಜರ ಪಾದಾರವಿಂದಗಳೇ ನಮಗೆ ಉಪಾಯ ಅಂತ ಉಪಾಯ ಭಾವನೆಯಲ್ಲಿರುವ ಪಾಶುರವೇ 19ನೇ ಪಾಶುರ. ಅವರ ಪಾದಾರವಿಂದಗಳಲ್ಲಿ ಸೇವೆ ಮಾಡುವುದಕ್ಕೆ ಅವರ ಪಾದಾರವಿಂದಗಳೇ ಉಪಾಯ, ಅದೇ ನಮಗೆ ದಾರಿ. ಉಪೇಯ ಫಲ ಯಾವುದು ಅಂದ್ರೆ ಅವರ ಪಾದಾರವಿಂದಗಳಲ್ಲಿ ಮಾಡುವ ಕೈಂಕರ್ಯವೇ ಪರಮ ಪುರುಷೋತ್ತಮ, ಪರಮ ಪುರುಷಾರ್ಥ, ಅದೇ ನಮಗೆ ಫಲ ಅನ್ನುವುದನ್ನು ಹೇಳುವ ಅದ್ಭುತವಾದ ಪಾಶುರವೇ 20ನೇ ಪಾಶುರ. ಅದರಿಂದ 20ನೇ ಪಾಶುರಕ್ಕೆ ಯಾವುದರಲ್ಲಿ ನೋಟ ಅಂದ್ರೆ ಶ್ರೀಮತೆ ರಾಮಾನುಜಾಯ ನಮಃ ಅಂತ ಉತ್ತರ ಖಂಡಾರ್ಥ ಇದೆಯಲ್ಲ, ಆ ಉತ್ತರ ಖಂಡಾರ್ಥದಲ್ಲಿ ನೋಟ 20ನೇ ಪಾಶುರಕ್ಕೆ. ಅದಕ್ಕನುಗುಣವಾಗಿ ಶ್ರೀಮತೆ ರಾಮಾನುಜಾಯ ನಮಃ ಅಂತ ಇಬ್ಬರೂ ಸೇರಿರುವಾಗ, ಅಂದ್ರೆ ಶ್ರೀ ಕುರತ್ತಾಳ್ವ ಶ್ರೀ ರಾಮಾನುಜರು ಇಬ್ಬರೂ ಸೇರಿರುವಾಗ ನಮಗೆ ಸೇವೆ ಮಾಡಬೇಕು, ಅದು ಇಲ್ಲಿ ಪ್ರಾರ್ಥನೆ. ಅದಕ್ಕನುಗುಣವಾಗಿ 20ನೇ ಪಾಶುರದಲ್ಲಿ ಇನ್ನೊಮ್ಮೆ ಶ್ರೀ ರಾಮಾನುಜರನ್ನು ಎಬ್ಬಿಸಿ ಶ್ರೀ ಕುರತ್ತಾಳ್ವಾನನ್ನು ಎಬ್ಬಿಸುತ್ತಿದ್ದಾಳೆ ಆಂಡಾಳನ್ನುವುದೇ ಇಲ್ಲಿ ರಹಸ್ಯವಾಗಿರುವ ಗೂಢಾರ್ಥ. 18ನೇ ಪಾಶುರದಲ್ಲಿ ಶ್ರೀ ಕುರತ್ತಾಳ್ವಾನನ್ನು ಎಬ್ಬಿಸಿ ಆಮೇಲೆ ಶ್ರೀ ರಾಮಾನುಜರಿಗೆ ಇನ್ನಷ್ಟು ಕುರತ್ತಾಳ್ವಾನಿನ ವೈಭವಗಳನ್ನು ಕೇಳಬೇಕು ಅನ್ನುವ ಆಸೆಯಿಂದ ಕುರತ್ತಾಳ್ವಾನಿಗೆ ಅನುಮತಿ ಕೊಡ್ಲಿಲ್ಲ ರಾಮಾನುಜರು ಬಾಗಿಲನ್ನು ತೆರೆಯುವುದಕ್ಕೆ. ಚಂದಾಮಣಿ ಕೈಯಾಲ್ ಶೀರಾರ್ ಮಳೆಯೊಳಿಪ್ಪ ಬಂದಿತಿರವಾಯ್ ಅನ್ನುವ ಪ್ರಾರ್ಥನೆ ಇದ್ರೂ ಕೂಡ ಇಲ್ಲಿ ರಾಮಾನುಜರು ಅವರು ಅನುಮತಿ ನೀಡದೆ ಹೇಗೆ ನಾವು ಹೋಗಿ ಬಾಗಿಲನ್ನು ತೆಗೆಯುವುದು ಅನ್ನುವ ಅಭಿಪ್ರಾಯದಲ್ಲಿ ಶ್ರೀ ಕುರತ್ತಾಳ್ವಾನ್ ಮೌನವಾಗಿದ್ರು. ಶ್ರೀರಾಮಾನುಜರಿಗೆ ಇನ್ನಷ್ಟು ಆಂಡಾಳ್ ಗೋಷ್ಠಿನರು ಕುರತ್ತಾಳ್ವಾನಿನ ವೈಭವಗಳನ್ನು ಹೇಳಬೇಕು, ಅದನ್ನು ನಮ್ಮ ಕಿವಿಯಿಂದ ಕೇಳಬೇಕು ಅನ್ನುವ ಅಭಿಪ್ರಾಯದಲ್ಲಿ ಮೌನವಾಗಿದ್ರು ಶ್ರೀರಾಮಾನುಜರು. ಅವರು ಯಾವ ಉತ್ತರವನ್ನು ಕೊಡ್ಲಿಲ್ಲ, ಶ್ರೀ ಕುರತ್ತಾಳ್ವಾನಿಗೆ ಹೋಗಿ ಬಾಗಿಲನ್ನು ತೆಗಿರಿ ಅಂತ ಹೇಳಲಿಲ್ಲ. ಅದಕ್ಕನುಗುಣವಾಗಿ ಆಂಡಾಳ್ 19ನೇ ಪಾಶುರದಲ್ಲಿ ಮೊದಲು ಶ್ರೀರಾಮಾನುಜರನ್ನು ಕುತ್ತು ವಿಳಕ್ಕೆರಿಯ ಕೊಟ್ಟುಕಾಳ್ ಕಟ್ಟಿಲ್ ಮೇಲಂತ ತೊಡಗಿ ವೈದ್ಯಕ್ಕಿಡಂದ ಮಲರ್ಮಾರ್ಬ ವಾಯ್ತಿರವಾಯ್ ಅಂತ ಹೇಳಿ ಆಮೇಲೆ ಶ್ರೀ ಕುರತ್ತಾಳ್ವಾನಿನ ವೈಭವವನ್ನು ಮೈತ್ತಡಂ ಕಣ್ಣಿನಾಯ್ ನೀಯುಣ್ ಮಣಾಣನೈ ಅಂತ ಪ್ರಾರಂಭಿಸಿ ತತ್ವವನ್ನು ತಹವು, ಇದು ನಿಮಗೆ ಸ್ವರೂಪವಲ್ಲ, ಸ್ವಭಾವವಲ್ಲ, ನಿಮ್ಮ ಸ್ವರೂಪ ಪುರುಷಕಾರ ಮಾಡುವುದು, ನಮ್ಮನ್ನು ಶ್ರೀರಾಮಾನುಜರನ್ನು ಸೇರಿಸಬೇಕು, ಅದೇ ನಿಮ್ಮ ಸ್ವರೂಪ. ಆ ಪುರುಷಕಾರಕ್ಕೂ ಅನುಗುಣವಾಗಿಲ್ಲ ನೀವು ಮಾಡುವ ಈ ಒಂದು ಕಾರ್ಯ. ನೀವು ಬಾಗಿಲನ್ನು ತೆಗೆಯದೇ ಇದ್ರೆ ಪುರುಷಕಾರಭೂತರಾದ ನಿಮ್ಮ ಸ್ವರೂಪಕ್ಕೂ ಸೇರಿದ್ದಂತಲ್ಲ ಅದು. ಆ ರೀತಿಯೇ ಸ್ವಭಾವ ತಹವನ್ರು ಅಂದ್ರೆ ಸ್ವಭಾವ, ನಿನ್ನ ಸ್ವಭಾವಕ್ಕೂ ಸೇರಿಲ್ಲ ಇದು. ನಿಮ್ಮ ಸ್ವಭಾವವೇನು ಅಂದ್ರೆ ಕಾರುಣ್ಯ ನಿಮ್ಮ ಸ್ವಭಾವ, ಅಂದ್ರೆ ದಯೆ ನಿಮ್ಮ ಸ್ವಭಾವ. ಆ ದಯೆ, ಕಾರುಣ್ಯ, ಕೃಪೆ ಇವುಗಳೆಲ್ಲ ಸೇರಿ ಇಲ್ಲ ನಿಮ್ಮಲ್ಲಿ. ನಿಮ್ಗೆ ಎಷ್ಟು ಕಾರುಣ್ಯ ಇದೆ, ಜೀವ ಕಾರುಣ್ಯ ಅನ್ನುವುದು ನಿಮ್ಮಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ. ಆ ತರ ಇರುವಾಗ ನೀವು ನಮಗಾಗಿ ಕಾರ್ಯ ಮಾಡುತ್ತಿಲ್ವಲ್ಲ, ಆದ್ದರಿಂದ ಇದು ನಿಮ್ಮ ಸ್ವಭಾವಕ್ಕೂ ಸೇರಿದ್ದಂಥದ್ದಲ್ಲ ಅಂತ ಹೇಳಿದ್ಲು ಆಂಡ. ಇದನ್ನು ಕೇಳಿದ ರಾಮಾನುಜರಿಗೆ ಸ್ವಲ್ಪ ಮನಸ್ಸಲ್ಲಿ ವ್ಯಥೆ ಆಯಿತು. ನಮ್ಮ ಶಿಷ್ಯ, ಅಂತರಂಗ ಶಿಷ್ಯ, ನಮಗೆ ತುಂಬಾ ಪ್ರೀತಿಗೆ ವಿಷಯವಾದವನು ಶ್ರೀ ಕುರತ್ತಾಳ್ವಾನ್, ಅವನ ಬಗ್ಗೆ ಈ ರೀತಿ ಹೇಳುವುದೇ ಅಂತ ರಾಮಾನುಜರಿಗೆ ಒಂಥರ ವ್ಯಥೆ ಆಯಿತು. ಈ ತರ ಹೇಳಿರಬಾರದು ಆಂಡಾಳ್. ಕಾರಣ ಏನಂದ್ರೆ ಕುರತ್ತಾಳ್ವಾನಿಗೆ ಸ್ವರೂಪ ಸ್ವಭಾವವಿಲ್ಲ ಅಂತ ಹೇಳುವುದು ಅದು ಮಾತಲ್ಲ, ಅದು ಆಂಡಾಳಂತ ವಿಶೇಷ ವ್ಯಕ್ತಿ ಹೇಳಿರಬಾರ್ದು ಅನ್ನುವುದು ಶ್ರೀ ರಾಮಾನುಜರಿಗೆ ಅಭಿಪ್ರಾಯ. ಅಭಿಪ್ರಾಯಕ್ಕೆ ಅನುಗುಣವಾಗಿಯೇ ಆಂಡಾಳ್ ಇಲ್ಲಿ ಕುರತ್ತಾಳ್ವಾನಿನ ಅತ್ಯದ್ಭುತವಾದ ಗುಣಗಳು ಅದನ್ನೆಲ್ಲ ಕೊಂಡಾಡುವಂತೆ 20ನೇ ಪಾಶುರದಲ್ಲಿ ಮೊದಲು ಶ್ರೀ ರಾಮಾನುಜರನ್ನು ಎಬ್ಬಿಸಿ ಅದರಲ್ಲಿ 33 ಅಮರಕ್ಕೆ ಮುಂಚೆಂಡು ಕಪ್ಪಂ ತವಿರ್ಕಂ ಕಲಿಯೇತು ಇಲ್ಲಡಾಯ್ ಶಪ್ಪಮುಡೆಯಾಯ್ ತಿರುಡೆಯಾಯ್ ಶಕ್ತಾರ್ಕು ವೆಪ್ಪಂ ಕೊಡುಕುಂ ವಿಮಲಾ ಅಂತ ಎಷ್ಟು ಪರಿಶುದ್ಧರಾಗಿದ್ದೀರಾ ಶ್ರೀರಾಮಾನುಜರೇ. ನೀವು ನಮಗಾಗಿ ಕಾರ್ಯ ಮಾಡೋದು ಬೇಡವೇ? ಶ್ರೀ ಕುರತ್ತಾಳ್ವನನ್ನು ನೀವು ತಡೆಯಬಾರದು, ಅವರು ಬಂದು ನಮಗಾಗಿ ಬಾಗಿಲನ್ನು ತೆಗೆಯಬೇಕು ಅನ್ನುವ ಅಭಿಪ್ರಾಯದಲ್ಲಿ ರಾಮಾನುಜರನ್ನು ಕೊಂಡಾಡಿ ಆಮೇಲೆ
ಇನ್ನ ಎಷ್ಟು ಗುಣಗಳು ಕುರತ್ತಾಳ್ವಾನಿಗೆ ಇದೆ ಅಂತ ರಾಮಾನುಜರ ಮನಸ್ಸಿಗೆ ತುಂಬಾ ಆನಂದವಾಗಬೇಕು ಅನ್ನುವ ಆ ಒಂದು ಅಭಿಪ್ರಾಯಕ್ಕೆ ಅನುಗುಣವಾಗಿ ಆಂಡಾಳ್ ಇಲ್ಲಿ ಮೈತ್ತಣಂಕಣ್ಣಿನಾಯ್ ಅಂದ್ರೆ ಚೆವ್ವಾಯ್ ಶಿರುಮರುಂಗೋಳ್ ನಪ್ಪಿನ್ನರಂಗಾಯ್ ತಿರುವೇ ತುಯಿಲಡಾಯ್ ಅಂತ ತಿರುಗಾ ಕೊಂಡಾಡಲು ಪ್ರಾರಂಭಿಸಿದ್ದು ಶ್ರೀ ಕುರತ್ತಾಳ್ವಾನನ್ನು ವಿಲರಾಯ್ ಉಕ್ಕಮಂ ತಟ್ಟೊಳಿಯುಂ ತಂದುನ್ಮಣಾಣನೆ ಇಪ್ಪೋದೆ ಎಮ್ಮೈ ನೀರಾಟ್ ಅಂತ ಬೀಸಣಿಗೆ ಅದನ್ನು ಕೊಡಬೇಕು. ಅವ್ರಿಗೆ ಚೆನ್ನಾಗಿ ನಾವು ಗಾಳಿ ಬರುವಂತೆ ಬೀಸಣಿಗೆಯನ್ನು ಅವರ ಮೇಲೆ ಪ್ರಯೋಗಿಸಬೇಕು. ಆ ರೀತಿಯೇ ಕನ್ನಡಿ ಅದು ನಮಗೆ ಬೇಕು. ಕಮಂ ತಟ್ಟೊಳಿ, ತಟ್ಟೊಳಿ ಅಂದ್ರೆ ಕನ್ನಡಿ, ಕನ್ನಡಿ ಬೇಕು. ಕನ್ನಡಿಯನ್ನು ಅವರಿಗೆ ತೋರಿಸ್ಬೇಕು. ಅವರಿಗೆ ತೋರಿಸುವಾಗ ಏನಾಗತ್ತೆ ಅವರಿಗೆ ಅಂದ್ರೆ ಸರಿ ನಾವೆಲ್ಲ ಅಲಂಕಾರಗಳು ಸರಿಯಾಗಿ ಮಾಡ್ಕೊಂಡಿದೀವಿ, ಸಿದ್ಧಕ್ಕೆ ಅಂದ್ರೆ ದೇವಸ್ಥಾನಕ್ಕೆ ಹೋಗುವುದಕ್ಕೆ ಸಿದ್ಧವಾಗಿದ್ದೀವಿ ಅನ್ನುವ ಅಭಿಪ್ರಾಯ ಅವರಲ್ಲಿ ಬರಬೇಕು. ಅದು ಮಾತ್ರ ಅಲ್ಲ, ಅದಕ್ಕೂ ಮೇಲಾಗಿ ಇನ್ನ ಒಂದು ಇದೆ. ಯಾವ್ದದು ಅಂದ್ರೆ ಅದಕ್ಕೂ ಮೇಲಾಗಿ ಅಲ್ಲಿ ಇವರು ತಮ್ಮನ್ನು ತಾವೇ ಕನ್ನಡಿಯಲ್ಲಿ ನೋಡ್ಕೋಬೇಕು. ತಮ್ಮನ್ನು ತಾವೇ ಕನ್ನಡಿಯಲ್ಲಿ ನೋಡ್ಕೊಂಡ್ರೆ ಆವಾಗ ಇವರಿಗೆ ಓ ನಮ್ಮನ್ನು ಬಿಟ್ಟು ನಮ್ಮ ಅಡಿಯಾರುಗಳು ಎಷ್ಟು ಕಷ್ಟ ಪಡ್ತಾರೆ, ನಾವು ಇಷ್ಟು ಸುಂದರವಾಗಿದ್ದೀವ, ನಮ್ಮನ್ನು ಬಿಟ್ಟು ಅಡಿಯಾರುಗಳು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅನ್ನುವ ಅಭಿಪ್ರಾಯ ಬರಬೇಕು ರಾಮಾನುಜರಿಗೆ. ಆದ್ದರಿಂದ ಇನ್ನ ಮುಂದೆ ಯಾವಾಗಲೂ ನಮ್ಮನ್ನು ಬಿಟ್ಟು ಅವರು ಇರಲೇಬಾರದು, ನಮ್ಮ ಜೊತೆಯಲ್ಲೇ ಸೇರಿರ್ಬೇಕು ಅವರು ಅನ್ನುವ ಅಭಿಪ್ರಾಯದಲ್ಲೂ ಆಂಡಾಳಿಲ್ಲಿ ಪಾಶುರ ಆಡುತ್ತಿದ್ದಾಳೆ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಹೋದ್ರೆ ಅಲ್ಲಲ್ಲಿ ಕನ್ನಡಿ ಇದೆ, ಆ ಕನ್ನಡಿಯನ್ನು ಮುಚ್ಚಿರ್ತಾರೆ. ಅದ ಮೇಲೆ ಭಗವಂತನ ಹೊರಪಾಡಾದ್ರೆ ಅಂದ್ರೆ ಮೆರವಣಿಗೆ ಆದ್ರೆ ಆವಾಗ ಕನ್ನಡಿಯನ್ನು ತೆಗೆಯುತ್ತಾರೆ ದೇವಸ್ಥಾನಗಳಲ್ಲಿ. ಯಾಕೆ ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಬೇಕು ಭಗವಾನ್, ಅವನು ತನ್ನನ್ನು ತಾನೇ ನೋಡ್ಕೋಬೇಕು ಕನ್ನಡಿ ಮುಂದೆ ನಿಂತ್ಕೊಂಡು. ಅವಾಗ ನೋಡ್ಕೊಂಡ್ರೆ ಆವಾಗ ಗೊತ್ತಾಗತ್ತೆ, ಓ ನಾನು ಎಷ್ಟು ಸುಂದರನಾಗಿದ್ದೀನಿ, ಆದ್ದರಿಂದ ನನ್ನ ಅಡಿಯಾರುಗಳೆಲ್ಲ ಇಲ್ಲಿ ನನ್ನನ್ನು ಬಿಟ್ಟು ಇರಕ್ಕಾಗದಂತೆ ಇದ್ದಾರೆ, ಇದರಿಂದ ಅವರ ಜೊತೆನೇ ಯಾವಾಗ್ಲೂ ಇರಬೇಕು, ಅದರಿಂದಲೇ ಯಾವಾಗ್ಲೂ ಇಲ್ಲೇ ಬಂದು ಸೇರ್ತಾರೆ ದೇವಸ್ಥಾನದಲ್ಲಿ, ಕಾರಣ ನನ್ನ ಸೌಂದರ್ಯ. ಅದರಿಂದ ಅವರನ್ನು ಒಂದು ಕಾಲ ಕ್ಷಣವು ನಾವು ಬಿಡಬಾರ್ದು, ಯಾವಾಗ್ಲೂ ಅವರನ್ನು ನಮ್ಮ ಪಕ್ಕದಲ್ಲೇ ಇಟ್ಕೋಬೇಕು ಅನ್ನುವ ಭಾವನೆ ಅವನಿಗೆ ಬರಬೇಕು. ಆದ್ದರಿಂದ ಕನ್ನಡಿಯಲ್ಲಿ ತನ್ನನ್ನು ತಾನೇ ನೋಡ್ಕೋಬೇಕು ಭಗವಾನ್. ನೋಡ್ಕೊಂಡ್ರೆ ಆವಾಗ ಅವನಿಗೆ ಗೊತ್ತಾಗತ್ತೆ ತಾನು ಎಷ್ಟು ಸುಂದರ ಮೂರ್ತಿಯಾಗಿದ್ದಾನೆ, ಅದರಿಂದಲೇ ಅಲ್ಲವ ಇಷ್ಟೊಂದು ಅಡಿಯಾರುಗಳು ಬಂದಿದ್ದಾರೆ, ಇವರುಗಳು ನಮ್ಮನ್ನು ಬಿಟ್ಟು ಯಾವಾಗ್ಲೂ ಇರಬಾರ್ದು ಅನ್ನುವ ಅಭಿಪ್ರಾಯದಲ್ಲಿ ಅವನು ಯಾವಾಗ್ಲೂ ಅಡಿಯಾರ ಜೊತೆ ಸೇರೇ ಇರಬೇಕು. ಅದಕ್ಕಾಗಿಯೇ ದೇವಸ್ಥಾನಗಳಲ್ಲಿ ಕನ್ನಡಿ ಇದೆ ಅಂತ ನೋಡ್ತೀವಿ. ಆ ರೀತಿಯ ಇಲ್ಲೂ ಕೂಡ ಶ್ರೀರಾಮಾನುಜರೇ ನಿಮಗೂ ನಾವು ಕನ್ನಡಿಯನ್ನು ತೋರಿಸ್ಬೇಕು, ಆವಾಗ ನೀವು ನಿಮ್ಮನ್ನು ನೋಡ್ಕೊಂಡು ಓ ಆಂಡಾಳ್ ಗೋಷ್ಠಿನರು ನನ್ನ ಸೌಂದರ್ಯವನ್ನು ಮೆಚ್ಚಿ ನನ್ನನ್ನು ಬಿಟ್ಟು ಇರದಾಗದಂತೆ ಇದಾರಲ್ಲ, ಆದ್ದರಿಂದ ನಾವು ಇವುಗಳನ್ನು ಬಿಡಬಾರ್ದು, ಇವರ ಜೊತೆಯಲ್ಲೇ ಇರಬೇಕು ಅನ್ನುವ ಭಾವನೆ ನಿಮ್ಮಲ್ಲಿ ಬರಬೇಕು ಅನ್ನುವ ಅಭಿಪ್ರಾಯಕ್ಕೆ ಅನುಗುಣವಾಗಿಯೇ ಇಲ್ಲಿ ಆಂಡಾಳ್ ಉಕ್ಕಮಂ ತಟ್ಟೊಳಿಯಂ ತಂದು ಉಣ್ಮಣಾಡನೆ ಇಪ್ಪೋದೆ ಎಮ್ಮೈ ನೀರಾಟ್ ಅಂತ ನಿಮ್ಮ ಮಣಾಡನಾದ ಶ್ರೀರಾಮಾನುಜರು ಅವರನ್ನು ಕೊಡಬೇಕು ನಮ್ಗೆ ಕುರತ್ತಾಳ್ವಾನೆ, ಕೊಟ್ಟು ಇವಾಗಲೇ ನಮ್ಮನ್ನು ಸೇರಿಸಬೇಕು ಅವರ ಜೊತೆ, ಅವರು ನಮಗೆ ಎಷ್ಟೋ ಅರ್ಥ ವಿಶೇಷಗಳನ್ನು ಹೇಳಬೇಕು, ಅವರ ಜೊತೆ ಸೇರಿಸಬೇಕು ಅಂತ ಪ್ರಾರ್ಥಿಸುವ ಅದ್ಭುತವಾದ ಪಾಶುರವೇ 20ನೇ ಪಾಶುರ. ಈ ಪಾಶುರದ ಮೇಲೆ ಶ್ರೀ ಕುರತ್ತಾಳ್ವಾನ್ ಅವರು ಬಂದ್ ಸೇರಿದ್ರು, ಇಲ್ಲಿ ಆಂಡಾಳ್ ಗೋಷ್ಠಿಯಲ್ಲಿ ಸೇರಿದ್ರು ಶ್ರೀ ಕುರತ್ತಾಳ್ವಾನ್. ಸೇರಿದ ಮೇಲೆ ಅವರು ಹೇಳಿದ ಅದ್ಭುತವಾದ ಮಾತು, ಆಂಡಾಳೆ ಇಲ್ಲಿ ಫಲ ಅಂತ ಬಂದ್ರೆ ಅದರಲ್ಲಿ ನಾನು ಒಬ್ಬ, ರಾಮಾನುಜರಿಗೆ ಕೈಂಕರ್ಯ ಮಾಡುವುದು ಅಂತ ಬಂದ್ರೆ ನಾನು ಕೈಂಕರ್ಯ ಮಾಡ್ತೀನಿ, ನನಗೂ ಅವರಿಗೆ ಕೈಂಕರ್ಯ ಮಾಡಬೇಕು ಅನ್ನುವುದೇ ಇಲ್ಲಿ ಆಸೆ. ಆದ್ದರಿಂದ ನಿಮ್ಮ ಜೊತೆ ಸೇರಿ ಎಲ್ಲರೂ ಶ್ರೀರಾಮಾನುಜರಿಗೆ ತಿರುಪಳ್ಳಿ ಎಳಿಸಿ ಆಡೋಣ, ಸುಪ್ರಭಾತ ಆಡೋಣ. ಅವರು ಎದ್ದೇಳಿದ ಮೇಲೆ ನಾವು ಕೈಂಕರ್ಯಗಳನ್ನು ಮಾಡೋಣ, ಅವರಲ್ಲಿ ಪ್ರಾರ್ಥಿಸಿ ಅವರಿಗೆ ಕೈಂಕರ್ಯಗಳನ್ನು ಮಾಡೋಣ, ಅವರಿಗೆ ಮಂಗಳಾಶಾಸನವನ್ನು ಹಾಡೋಣ ಅಂತ ಹೇಳಲು ಪ್ರಾರಂಭಿಸಿದ್ರು ಶ್ರೀ ಕುರತ್ತಾಳ್ವಾನ್. ಆದ್ದರಿಂದ ತಿರುಪ್ಪಾವೆಯಲ್ಲಿ ಏನ್ ಆಶ್ಚರ್ಯ ಅಂದ್ರೆ 21ನೇ ಪಾಶುರದಿಂದ ಇಲ್ಲಿ ಶ್ರೀರಾಮಾನುಜರ ಅದ್ಭುತವಾದ ವೈಭವಗಳು, ಅದರಲ್ಲೂ ಕುರತ್ತಾಳ್ವಾನು ಸೇರಿದ್ದಾರೆ ಇವಾಗ ಆಂಡಾಳ್ ಗೋಷ್ಠಿಯಲ್ಲಿ. ನೋಡಿ, ಎಲ್ಲ ಆಚಾರ್ಯರು ಬಂದು ಸೇರಿದ್ದಾರೆ, ಇಲ್ಲಿ ಶಿಷ್ಯರು ಬಂದು ಸೇರಿದ್ದಾರೆ, ಎಲ್ಲರೂ ಕಾಯುತ್ತಿದ್ದಾರೆ ಇಲ್ಲಿ ಶ್ರೀರಾಮಾನುಜರು ಅವರ ತಿರುಪಳ್ಳಿ ಎಳ್ಸಿಯ ದರ್ಶನಕ್ಕಾಗಿ.
ಸುಪ್ರಭಾತ ಸೇವೆಗಾಗಿ. ಅದಕ್ಕಾಗಿ ಎಲ್ಲರೂ ಕಾಯುತ್ತಿದ್ದಾರೆ ಇಲ್ಲಿ. ಅದರಲ್ಲಿ ಶಿಷ್ಯವರ್ಗರಾದವರು ಅನಂದಾನ್ ಪಿಳ್ಳೈ, ಅರುಳಾಳ ಪೆರುಮಾಳಂ ಪೆರುಮಾನಾರ್, ಎಂಬಾರ್, முதலியாண்டான், ஸ்ரீ பராசர பட்டர். ஆச்சாரிய வர்க்கராதವರು ಅಲ್ಲಿ பெரிய திருமலை நம்பி, திருக்கோட்டியூர் நம்பಿ, திருமாலையாண்டான், ಆಳ್ವಾರ್ ತಿರುವರಂಗ ಪೆರುಮಾಳರೆಯರ್, ಪೆರಿಯ ನಂಬಿ ಇವರುಗಳ ಜೊತೆ ಸೇರಿ ಅಲ್ಲಿರುವವರು ಯಾರು ಅಂದ್ರೆ ಅಲ್ಲಿ ಬಡಗ ನಂಬಿ, ಕೆಡಾಂಬಿಯಾಚಾನ್ ಅವರು ಇದ್ದಾರೆ. ಆಮೇಲೆ ಕೂರತ್ತಾಳ್ವಾನು ಇದ್ದಾರೆ. ಎಲ್ರೂ ಸೇರಿ ಇವಾಗ ಆಂಡಾಳ್ ಗೋಷ್ಠಿ ಅದು ದೊಡ್ಡದಾಗಿದೆ. ಎಲ್ರೂ ಸೇರಿ ಇವಾಗ ಶ್ರೀರಾಮಾನುಜರನ್ನು ಎಬ್ಬಿಸಬೇಕು. ಆ ಎಬ್ಬಿಸುವ ಅದ್ಭುತವಾದ ಪಾಶುರವೇ 21ನೇ ಪಾಶುರ. ಈ ಪಾಶುರದಲ್ಲಿ ಆಂಡಾಳ್ ಹೇಳುವ ಮುಖ್ಯವಾದ ಅಭಿಪ್ರಾಯವೇನು? ಅದ್ಭುತವಾಗಿ ಹೇಳ್ತಾರೆ ವ್ಯಾಖ್ಯಾತ ಅಲ್ಲಿ. ಶ್ರೀರಾಮಾನುಜರು ಹೇಳುವ ಅಂದ್ರೆ ಆಂಡಾಳ್ ಹೇಳುವ ಮುಖ್ಯವಾದ ಅಭಿಪ್ರಾಯ, ಶ್ರೀರಾಮಾನುಜರೇ ನಾವು ಹೇಗ್ ಬಂದಿದೀವಿ ಅಂದ್ರೆ ನಿಮ್ಮ ಗುಣಕ್ಕೆ ಸೋತು ಬಂದಿದ್ದೀವಿ. ನಾವು ನಿಮ್ಮ ಗುಣಗಳಲ್ಲಿ ನಮ್ಗೆ ತುಂಬಾ ಪ್ರೀತಿ. ಆ ಪ್ರೀತಿಗೆ ಅನುಗುಣವಾಗಿಯೇ ನಿಮ್ಮ ಗುಣಗಳನ್ನು ಅನುಭವಿಸಬೇಕು, ನಿಮ್ಮ ಮಾತುಗಳನ್ನು ಕೇಳಬೇಕು. ನಿಮ್ಮ ಗುಣಗಳಿಂದ ಪ್ರೇರಿತರಾದ ನಾವು ನಿಮಗೆ ಎಲ್ಲ ಕೈಕರ್ಯಗಳನ್ನು ಮಾಡಬೇಕು, ನಿಮಗೆ ಮಂಗಳಾಶಾಸನವನ್ನು ಹಾಡಬೇಕು ಅನ್ನುವ ಭಾವನೆಯಲ್ಲಿ ಬಂದಿದ್ದೇವೆ. ಅದರಿಂದ ನಾವು ಗುಣಚಿತರು ಅಂತ ಹೇಳುವ ಅದ್ಭುತವಾದ ಪಾಶುರವೇ ಈ 21ನೇ ಪಾಶುರ. ತ್ರೇತಾಯುಗದಲ್ಲಿ ಶ್ರೀರಾಮನು ಅವತರಿಸಿದ ಕಾಲದಲ್ಲಿ ಶ್ರೀರಾಮನು ಅವನು ಸೀತಾದೇವಿಯನ್ನು ಕಳ್ಕೊಂಡು ಅವರನ್ನು ಹುಡುಕುತ್ತಾ ಪಂಚವಟಿಯಲ್ಲಿ ಎಲ್ಲಿದ್ದಾಳೆ ಅಂತ ಎಲ್ಲ ಪದಾರ್ಥಗಳು ಚರಾಚರ ಪದಾರ್ಥಗಳನ್ನೆಲ್ಲ ಕೇಳಿ ಕೊನೆಯಲ್ಲಿ ಜಟಾಯುವಿಗೆ ಮೋಕ್ಷವನ್ನು ಕೊಟ್ಟು ಅಲ್ಲಿಂದ ಕಬಂದ ಅವನ ಬಾಯಲ್ಲಿ ಬಿದ್ದು ಅವನು ಹೇಳುವ ಮಾತನ್ನು ಕೇಳಿ ಶಬರಿ ಅವರ ಕೈಯಿಂದ ಹಣ್ಣುಗಳನ್ನು ಸ್ವೀಕರಿಸಿ ಇನ್ನ ಮುಂದೆ ನಡ್ಕೊಂಡು ಹೋಗಿ ಅಲ್ಲಿ ಋಷಮುಖ ಪರ್ವತದಲ್ಲಿ ಶ್ರೀ ಸುಗ್ರೀವನಿದ್ದ. ಆ ಸುಗ್ರೀವನನ್ನು ನೋಡಿ ಅವನ ಜೊತೆ ಮಾತಾಡಬೇಕು. ಯಾಕಂದ್ರೆ ಕಬಂದ ಹೇಳಿದ್ದಾನೆ, ನೀನು ಹೋಗಿ ರಾಮ ಸುಗ್ರೀವನ ಜೊತೆ ಸ್ನೇಹ ಮಾಡ್ಕೋ, ಅವನ ಜೊತೆ ಸ್ನೇಹ ಮಾಡ್ಕೊಂಡ್ರೆ ನಿಂಗೆ ಎಲ್ಲಾ ಕಾರ್ಯಗಳು ಸಫಲವಾಗತ್ತೆ ಅಂತ ಕಬಂದ ಹೇಳುವ ಕಾರಣದಿಂದ ಸುಗ್ರೀವನನ್ನು ಹೋಗಿ ನೋಡ್ದ ರಾಮ. ಅವನನ್ನು ನೋಡುವುದಕ್ಕೆ ಮುಂಚೆ ಮೊದಲು ಅಲ್ಲಿ ಬಂದ್ ಸೇರ್ದ ಹನುಮ. ರಾಮನು ಲಕ್ಷ್ಮಣನು ಒಂದು ಸ್ಥಳದಲ್ಲಿರುವಾಗ ಯಾರೋ ಇಬ್ರು ಪುರುಷರು ಬಂದಿದ್ದಾರೆ, ಅವರನ್ನು ನೋಡಬೇಕು ಅನ್ನುವ ಭಾವನೆಯಲ್ಲಿ ಸುಗ್ರೀವ ಹನುಮಾನಾದ ತನ್ನ ಮಂತ್ರಿಯನ್ನು ಕಳಿಸ್ದ. ಹನುಮಾನ್ ಬಂದ್ ಸೇರ್ದ ರಾಮ ಲಕ್ಷ್ಮಣ ಬಳಿಕ. ಇವರಲ್ಲಿ ಬಂದು ನೋಡಿದಾಗ ಹನುಮಾನ್ ಆಶ್ಚರ್ಯವಾಗಿ ಮಾತಾಡದ. ರಾಮನನ್ನು ನೋಡಿ ಆಹಾ ಎಷ್ಟು ಸುಂದರವಾಗಿದ್ದಾನೆ ರಾಮನು, ಎಷ್ಟು ಸೌಂದರ್ಯ ಅಂತ ಅಲ್ಲಿ ಕೊಂಡಾಡಿ ಅವನು ಎಷ್ಟು ಸುಂದರವಾಗಿದ್ದಾನೆ ಅಂತ, ಅವನ ಬಾಹುಗಳು ಅಷ್ಟು ಸುಂದರವಾಗಿದೆಯಲ್ಲ ಅಂತ ಎಲ್ಲ ಕೊಂಡಾಡಿದ ಕಾಲದಲ್ಲಿ ಹನುಮಾನ್ ಅಲ್ಲಿ ಎಷ್ಟು ಸುಂದರವಾಗಿದೆ ಅಂತ ಎಲ್ಲ ಅವನ ಸೌಂದರ್ಯವನ್ನೆಲ್ಲ ಹೊಗಳಿದ. ಅದನ್ನು ಕೇಳಿದಾಗ ರಾಮನಿಗೆ ಎಷ್ಟು ಸುಂದರವಾಗಿ ಮಾತಾಡ್ತಾ ಇದ್ದಾನೆ ಈ ಹನುಮಾನ್, ತುಂಬಾ ಸುಂದರವಾಗಿ ಮಾತಾಡ್ತಾ ಇದ್ದಾನೆ ಅಂತ ಭಾವನೆ ಬಂತು ರಾಮನಿಗೆ. ಸರ್ವಭೂಷಣ ಭೂಷಾರಾಹ ಕಿಮರ್ಥಂ ನ ವಿಭೂಷಿತಾಹ ಆಯತಾಶ್ಚ ಸುವೃತ್ತಾಶ್ಚ ಬಾಹವ ಪರಿಗೋಪಮಾಹ ಸರ್ವಭೂಷಣ ಭೂಷಾರಾಹ ಕಿಮರ್ಥಂ ನ ವಿಭೂಷಿತ. ಇದು ಹನುಮಾನಿನ ಅದ್ಭುತವಾದ ಮಾತು. ಆಯತಾಶ್ಚ ಸುವೃತ್ತಾಶ್ಚ ಅಂತ ನಿಮ್ಮ ಬಾಹುಗಳಿದೆಯಲ್ಲ ಎಷ್ಟು ಸುಂದರವಾಗಿ, ಕಾಲ್ ತನಕ ಅಷ್ಟು ಉದ್ದವಾಗಿದೆ ಬಾಹುಗಳು. ಆ ರೀತಿ ನಿಮ್ಮ ಅದ್ಭುತವಾದ ಮುಖ ಏನು, ತೋಳ್ಗಳೇನು ಎಲ್ಲ ಸುಂದರವಾಗಿದೆ. ಅದರಿಂದ ಯಾಕೆ ನೀವು ಆಭರಣಗಳನ್ನು ಇಟ್ಟು ಈ ಸೌಂದರ್ಯವನ್ನು ಎಲ್ಲರ ಕಣ್ಣಿಗೂ ಕಾಣದಂತೆ ಮಾಡಲಿಲ್ಲ? ಆಭರಣಗಳನ್ನು ಇಟ್ಟು ಈ ಸೌಂದರ್ಯವನ್ನು ಕಾಣದಂತೆ ಮಾಡಬೇಕು. ಅಷ್ಟು ಸುಂದರವಾಗಿದ್ದೀರಾ, ಯಾರ ದೃಷ್ಟಿ ದೋಷ ಹೇಗ್ ಬೀಳತ್ತೋ ಗೊತ್ತಾಗಲ್ಲ. ಆದ್ದರಿಂದ ನೀವು ಈ ರೀತಿ ಬಂದಿದ್ದೀರಲ್ಲ ಅಂತ ಸುಂದರವಾಗಿ ಮಾತಾಡ್ದ ಹನುಮಾನ್. ಮಂಗಳಾಶಾಸನ ತತ್ಪರತೆಯಿಂದ ಹನುಮಾನ್ ಮಾತಾಡ್ದ. ಇದನ್ನು ಕೇಳಿದ ಕೂಡಲೇ ರಾಮನು ಹೇಳ್ದ, ಎಷ್ಟು ಸುಂದರವಾಗಿ ಮಾತಾಡ್ತಾ ಇದ್ದಾನೆ ಹನುಮಾನ್. ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣ ಸಾಮವೇದ ವಿದುಷ ಶಕ್ಯಮೇವಂ ಪ್ರಭಾಷಿತಂ ನ್ಯೂನಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುಧಾಶ್ರುತಂ ಭವ್ಯಾಹೃತಾನೇನ ನ ಕಿಂಚಿತ್ ಅಪಶಬ್ದಿತಂ ಅಂತ ಋಗ್ಯಜು ಸಾಮವೇದಗಳಲ್ಲಿ ಎಲ್ಲ ಚೆನ್ನಾಗಿ ಇವನು ಓದಿದ್ದಾನೆ ಅವುಗಳೆಲ್ಲ. ಅದರಿಂದ ಇವನಿಗೆ ಇಷ್ಟೊಂದು ವಿನಯವಿದೆ, ಇಷ್ಟೊಂದು ಗಾಂಭೀರ್ಯವಿದೆ, ಹೇಳುವ ಮಾತುಗಳು ಅಷ್ಟೊಂದು ಸವಿನಯವಾಗಿದೆ, ಎಲ್ಲ ತುಂಬಿದೆ ಇವನ ಮಾತುಗಳಲ್ಲಿ, ಎಲ್ಲ ಚೆನ್ನಾಗಿ ಅರಿತಿದ್ದಾನೆ. ವ್ಯಾಕರಣದಲ್ಲಿ ಇವನು ಬಹಳ ಶ್ರೇಷ್ಠನಾಗಿದ್ದಾನೆ. ವ್ಯಾಕರಣವನ್ನ ನೋಡಿದ್ರೆ ನಕಿಂಚದ ಅಪಶಬ್ದಿತಂ, ಇವನ ಬಾಯಿಂದ ಒಂದು ಅಪಶಬ್ದಗಳು ಬರಲಿಲ್ಲ ಹನುಮಾನಿನ ಬಾಯಿಂದ. ಆದ್ದರಿಂದ ಇವನು ಬಹಳ ಶ್ರೇಷ್ಠನಾಗಿದ್ದಾನೆ ಅಂತ ಕೊಂಡಾಡಿ ಅವಾಗ ಶ್ರೀರಾಮ ಹೇಳ್ದ, ಲಕ್ಷ್ಮಣನೇ
ನನಗೆ ಇವನಲ್ಲಿ ಮಾತಾಡುವುದು ಬಹಳ ಶ್ರಮವಾಗಿದೆ. ಆದ್ದರಿಂದ ನೀನೇ ಹೋಗಿ ಸುಗ್ರೀವನನ್ನು ನೋಡಿ ನೀನೇ ಮಾತಾಡ್ಬಿಟ್ಟು ಬಾ ಅಂತ ಹೇಳಿ ಲಕ್ಷ್ಮಣನನ್ನು ಕಳಿಸ್ತಾ ಶ್ರೀರಾಮನು. ಲಕ್ಷ್ಮಣ ಬಂದ. ಆವಾಗ ಅವನು ಹೇಳಿದ ಅದ್ಭುತವಾದ ಮಾತು, ಲಕ್ಷ್ಮಣ ತಮ್ಮ ಬಗ್ಗೆ ಹೇಳ್ಕೋಬೇಕಲ್ಲ, ತಾವ್ಯಾರು, ರಾಮನ್ ಯಾರು, ತಾನ್ ಯಾರು ಅನ್ನುವುದನ್ನು ಹೇಳ್ಕೋಬೇಕಲ್ಲ. ಆ ಕಾರಣದಿಂದ ಲಕ್ಷ್ಮಣ ತನ್ನ ಬಗ್ಗೆ ಹೇಳ್ದ. ಅಹಮಸ್ಯ ಅವರೋಭ್ರಾತ ಗುಣೈರ್ದಾಸ್ಯ ಮುಪಾಗತ. ಅಹಂ ಅಸ್ಯ ಅವರೋಭ್ರಾತ. ಅಹಂ ನಾನು ಯಾರಂದ್ರೆ ಅಸ್ಯ ಅಂದ್ರೆ ರಾಮನ ಅಭಿಪ್ರಾಯದಿಂದ ನಾನು, ಅಸ್ಯ ಅವರೋಭ್ರಾತ ಅವನಿಗೆ ನಾನು ತಮ್ಮನಾಗಿದ್ದೀನಿ. ಅದು ಅವರ ಅಭಿಪ್ರಾಯ. ಅಸ್ಯ ಅಂದ್ರೆ ಅವರ ಅಭಿಪ್ರಾಯದಿಂದ, ಅಸ್ಯ ಮತೆ ಅಂತ ಹೇಳುವುದುಂಟು. ಅಂದ್ರೆ ಮತೆ ಅಂದ್ರೆ ಅಭಿಪ್ರಾಯ. ಅವರ ಮತದಿಂದ ನಾನು ಅವರಿಗೆ ತಮ್ಮ ಆಗಿದ್ದೇನೆ. ಆಶ್ಚರ್ಯವಾದ ಒಂದು ವಿಚಾರ ಇದರಲ್ಲಿ. ಅಂದ್ರೆ ನೈಯಾಯಿಕಸ್ಯ ವಾಯು ಅಪ್ರತ್ಯಕ್ಷಂ ಅಂತ ಒಂದು ವಚನ. ನೈಯಾಯಿಕಸ್ಯ ವಾಯು ಅಪ್ರತ್ಯಕ್ಷಂ ಅಂದ್ರೆ ನೈಯಾಯಿಕ ಅಂತ ನಾಸ್ತಿಕವಾದ ಮಾಡುವ ಒಂದು ಮತ. ಅದರಲ್ಲಿ ನೈಯಾಯಿಕಸ್ಯ ವಾಯು ಅಪ್ರತ್ಯಕ್ಷ ಅಂದ್ರೆ ನೈಯಾಯಿಕನಿಗೆ ವಾಯು ಗಾಳಿ ಇದೆಯಲ್ಲ ಅದು ಅಪ್ರತ್ಯಕ್ಷ, ಅವನ್ ಕಣ್ಣಿಗೆ ಕಾಣಲ್ಲ. ಇದೇನಿದು ನೈಯಾಯಿಕಸ್ಯ ವಾಯು ಅಪ್ರತ್ಯಕ್ಷ ಅಂದ್ರೆ ಏನು? ನೈಯಾಯಿಕನಿಗೆ ವಾಯು ಕಣ್ಣಿಗೆ ಕಾಣಲ್ಲ ಅಂದ್ರೆ ನಮಗ್ ಕಣ್ಣು ಕಾಣಿಸತ್ತ? ಯಾರಿಗ್ ಕಣ್ಣು ಕಾಣಿಸತ್ತೆ? ಯಾರಿಗೂ ಕಣ್ಣಿಗೆ ಕಾಣಿಸಲ್ಲ. ವಾಯು ಗಾಳಿ ಇದೆಯಲ್ಲ ಅದು ಯಾರ ಕಣ್ಣಿಗೂ ಕಾಣಿಸಲ್ಲ. ಅದು ನಮ್ಮ ದೇಹದ ಮೇಲೆ ಬಂದು ಸ್ಪರ್ಶ ಆದ್ರೆ ಓ ಗಾಳಿ ಬೀಳ್ತಾ ಇದೆ ಅಂತ ಗೊತ್ತಾಗತ್ತೆ ನಮ್ಗೆ, ಅಷ್ಟೇ ವಿನಗ ಕಣ್ಣಿಂದ ನೋಡಕ್ ಸಾಧ್ಯವೇ? ಗಾಳಿಯನ್ನು ನೋಡಕ್ಕಾಗಲ್ಲ. ಅದರಿಂದ ನಮಗೂ ಅದು ಅಪ್ರತ್ಯಕ್ಷವೇ. ಆದರೆ ಅವನ ಹೇಳುವ ಅಭಿಪ್ರಾಯವೇನು? ನೈಯಾಯಿಕಸ್ಯ ಅಂದ್ರೆ ಅಸ್ಯ ಮತೆ ಅಂತ ಅರ್ಥ. ಅವನ ಅಭಿಪ್ರಾಯದಲ್ಲಿ, ಅವನ ಮತದಲ್ಲಿ ವಾಯು ಅನ್ನುವುದು ಅಪ್ರತ್ಯಕ್ಷ ಅಂತ ಅವ್ರು ಹೇಳ್ತಾರೆ. ಆ ರೀತಿಯ ಇಲ್ಲೂ ಕೂಡ ಅಹಂ ಅಸ್ಯ ಅವರೋಭ್ರಾತ ಅಂದ್ರೆ ಅವರ ಅಭಿಪ್ರಾಯದಲ್ಲಿ, ಅಸ್ಯ ಅಂದ್ರೆ ಅಸ್ಯ ಮತೆ ಅಂತ ಅರ್ಥ. ಹೇಗೆ ನೈಯಾಯಿಕಸ್ಯ ಅಂದ್ರೆ ಅವನ ಮತದಲ್ಲಿ ಅಂತ ಅರ್ಥವೋ ಆ ರೀತಿಯೇ ರಾಮನ ಮತ ಅವನ ಅಭಿಪ್ರಾಯದಿಂದ ನಾನು ಅವನ ತಮ್ಮ. ಆದರೆ ನಾನು ಹೇಗ್ ಬಂದಿದ್ದೀನಿ ಗೊತ್ತಾ? ಗುಣೈರ್ದಾಸ್ಯ ಮುಪಾಗತ. ಅವರ ಗುಣಗಳಿಗೆ ಸೋತು ಅವರಿಗೆ ಎಲ್ಲ ಕೈಂಕರ್ಯಗಳು ಮಾಡಬೇಕು, ದಾಸವೃತ್ತಿಗಳನ್ನು ಮಾಡಬೇಕು ಅನ್ನುವ ಅಭಿಪ್ರಾಯದಲ್ಲಿ ನಾನು ಕಾಡಿಗೆ ಅವರ ಜೊತೆ ಬಂದಿದ್ದೇನೆ. ಇದು ಲಕ್ಷ್ಮಣನ ಅದ್ಭುತವಾದ ಮಾತು. ಅದರಿಂದ ನಾನು ಬಂದಿರುವುದು ಅವರ ಗುಣಗಳಿಗೆ ಸೋತು ಬಂದಿದ್ದೇನೆ ಅಂತ ಹೇಳ್ತಾನೆ ಲಕ್ಷ್ಮಣ. ಅಲ್ಲಿ ಒಂದು ವಿಚಾರ ಮಾಡಿದ್ರು ನಮ್ಮ ಪೂರ್ವರು. ಅಂದ್ರೆ ಗುಣಗಳಿಗೆ ಸೋತ್ ಬಂದಿದ್ದಾನೆ ಅಂದ್ರೆ ಇವನಿಗೆ ಸ್ವರೂಪ ಪ್ರಯುಕ್ತ ದಾಸ್ಯವಿಲ್ಲವೇ ಅಂತ ಒಂದು ವಿಚಾರ. ಗುಣಕೃತ ದಾಸ್ಯವ, ಸ್ವರೂಪ ಪ್ರಯುಕ್ತ ದಾಸ್ಯವ. ಯಾವುದು ಜೀವಾತ್ಮಾವಿಗೆ ಇರುವ ದಾಸ್ಯ ಅಂದ್ರೆ ಜೀವಾತ್ಮ ಭಗವಾನಿಗೆ ಶೇಷಭೂತ. ಈ ಶೇಷಭೂತನಾಗಿರುವ ಜೀವಾತ್ಮ ಭಗವಾನಿಗೆ ಎಲ್ಲ ಕೈಂಕರ್ಯಗಳನ್ನು ಮಾಡಬೇಕು. ದಾಸಭೂತ ಶೇಷಭೂತ ಅಂದ್ರೆ ಅವನಿಗೆ ಕೈಂಕರ್ಯಗಳನ್ನು ಮಾಡಬೇಕು. ಈ ಕೈಂಕರ್ಯಗಳನ್ನು ಮಾಡುವುದು ಯಾವ ಕಾರಣಕ್ಕಿಂದ ಮಾಡ್ತಾನೆ? ಕೈಂಕರ್ಯಗಳು ದಾಸವೃತ್ತಿಯನ್ನು ಯಾವ ಕಾರಣದಿಂದ ಮಾಡ್ತಾನೆ ಅಂದ್ರೆ ಒಂದು ಸ್ವರೂಪ ಪ್ರಯುಕ್ತ, ಸ್ವರೂಪಕ್ಕೆ ಹೊಂದಿದೆ ಈ ದಾಸವೃತ್ತಿ. ಇವನ ಸ್ವರೂಪ ಏನು? ಜೀವಾತ್ಮ ಸ್ವರೂಪ ಭಗವದ್ ಅನನ್ಯಾರ್ಗ ಶೇಷಭೂತ. ಅವನು ಒಬ್ಬನಿಗೆ ಜೀವಾತ್ಮ ಶೇಷಭೂತನಾಗಿದ್ದಾನೆ. ಇದು ಜೀವಾತ್ಮ ಸ್ವರೂಪ. ಈ ಜೀವಾತ್ಮ ಸ್ವರೂಪಕ್ಕೆ ಅನುಗುಣವಾಗಿ ಇಲ್ಲಿ ಇವನು ಎಲ್ಲ ದಾಸವೃತ್ತಿಗಳನ್ನು ಕೈಂಕರ್ಯಗಳನ್ನು ಮಾಡಬೇಕು. ಇದು ಸ್ವರೂಪಕ್ಕೆ ಬಹಳ ಹೊಂದಿದೆ, ಸ್ವರೂಪ ಪ್ರಯುಕ್ತ ದಾಸ್ಯ. ಇನ್ನ ಒಂದು ದಾಸ್ಯ ಇದೆ, ಅದು ಯಾವುದು ಅಂದ್ರೆ ಗುಣಕೃತ ದಾಸ್ಯ. ಅಂದ್ರೆ ಗುಣಕೃತ, ಗುಣಗಳಿಂದ ಜಯಿಸಿ ಅಂದ್ರೆ ಗುಣ, ಒಬ್ಬರಲ್ಲಿ ತುಂಬಾ ಬಹಳಷ್ಟು ಗುಣ ಇದೆ ಅಂದ್ರೆ ಅದರಿಂದ ಅವರುಗಳಿಗೆ ಕೈಂಕರ್ಯ ಮಾಡುವುದು ಅನ್ನುವುದನ್ನು ಲೋಕದಲ್ಲಿ ನಾವು ನೋಡ್ತೀವಿ. ಬಹಳ ಗುಣವಂತ, ಆದ್ದರಿಂದ ಅವನಿಗೆ ಏನೆಲ್ಲ ಬೇಕೋ ಎಲ್ಲ ನಾನು ಮಾಡ್ತೀನಿ ಅನ್ನುವುದೇ ಅಲ್ಲಿ ಕೈಂಕರ್ಯ. ಅದರಿಂದ ಗುಣದಿಂದ ಮಾಡುವುದು ಅಂತ ಒಂದಿದೆ, ಸ್ವರೂಪಕ್ಕೆ ಅನುಗುಣವಾಗಿ ಮಾಡುವ ದಾಸ್ಯವೃತ್ತಿ ಅನ್ನುವುದಿದೆ. ಇಲ್ಲಿ ಭಗವಂತನಲ್ಲಿ ಮಾಡುವುದು ಯಾವ ದಾಸ್ಯವೃತ್ತಿ ಅಂದ್ರೆ ಸ್ವರೂಪ ಪ್ರಯುಕ್ತ ದಾಸ್ಯ, ಅದು ಇದೆ. ಗುಣಕೃತ ದಾಸ್ಯವೂ ಇದೆ. ಅಂದ್ರೆ ಭಗವಾನಿಗೆ ಗುಣಗಳಿದೆ, ಆ ಗುಣಗಳಿಗೆ ಸೋತು ನಾವು ಅವನಿಗೆ ದಾಸ್ಯವೃತ್ತಿ ಮಾಡುವುದು, ಕೈಂಕರ್ಯಗಳನ್ನು ಮಾಡುವುದು, ಅದೂ ಇದೆ ಭಗವಾನಲ್ಲಿ. ಜೀವಾತ್ಮ ಅವನಿಗೆ ದಾಸಭೂತನಾಗಿರುವ ಕಾರಣದಿಂದ ಸ್ವರೂಪ ಪ್ರಯುಕ್ತ ದಾಸ್ಯ ಅದು ಇದೆ. ಭಗವಾನನ್ನು ಗುಣಗಳನ್ನು ಯಾವಾಗಲೂ ಬೇರೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗಲೂ ಗುಣಗಳು, ಕಲ್ಯಾಣ ಗುಣಗಳು ಅಂದ್ರೆ ಒಳ್ಳೆ ಗುಣಗಳು ಭಗವಾನಲ್ಲಿ ಸೇರಿಯೇ ಇದೆ ಯಾವಾಗಲೂ. ಅವನನ್ನು ಗುಣಗಳನ್ನು ಬೇರೆ ಮಾಡುವುದು ಅಸಾಧ್ಯ. ಆದ್ದರಿಂದ ಗುಣದಿಂದಲೂ ನಾವು ಅವನಿಗೆ ದಾಸ್ಯವೃತ್ತಿಗಳನ್ನು ಮಾಡ್ತೀವಿ. ಅದು ನಮ್ಮ ಸ್ವರೂಪಕ್ಕೂ
ಅತ್ಯಂತವಾಗಿ ಸೇರಿದ್ದಂಥದ್ದು ಆ ದಾಸ್ಯ ವೃತ್ತಿ. ಆದ್ದರಿಂದ ಗುಣಕೃತ ದಾಸ್ಯವೂ ಇದೆ, ಸ್ವರೂಪ ಪ್ರಯುಕ್ತ ದಾಸ್ಯವೂ ಇದೆ. ಇಲ್ಲಿ ಲಕ್ಷ್ಮಣ ಹೇಳಿದ್ದನ್ನು ನೋಡಿದ್ರೆ ಬರೀ ಗುಣಗಳಿಗೆ ಸೋತು ಬಂದಿದ್ದೇನೆ ನಾನು ರಾಮನಿಗೆ ಕೈಂಕರ್ಯ ಮಾಡುವುದಕ್ಕಾಗಿ ಅಂದ್ರೆ ಲಕ್ಷ್ಮಣನಿಗೆ ಸ್ವರೂಪ ಪ್ರಯುಕ್ತ ದಾಸ್ಯ ಇಲ್ವಾ? ಏನ್ ಆಶ್ಚರ್ಯ! ಆದಿಶೇಷ ಬಂದು ಅವತರಿಸಿದ್ದಾನೆ, ಲಕ್ಷ್ಮಣನಿಗೆ ಇಲ್ಲಿ ಸ್ವರೂಪ ಪ್ರಯುಕ್ತ ದಾಸ್ಯ ಇಲ್ಲ ಅಂದ್ರೆ ಬೇರೆ ಯಾರಿಗಿರತ್ತೆ? ಯಾರಿಗೂ ಇರಲ್ಲ. ಅದರಿಂದ ಸ್ವರೂಪ ಪ್ರಯುಕ್ತ ದಾಸ್ಯವೇನೋ ಇದೆ, ಆದರೆ ಇಲ್ಲಿ ಲಕ್ಷ್ಮಣ ಯಾವುದನ್ನು ಪ್ರಧಾನವಾಗಿ ಕೊಂಡು ಹೇಳ್ದ? ಪ್ರಧಾನವಾಗಿ ಹೇಳ್ಬೇಕಂದ್ರೆ ಸ್ವರೂಪ ಪ್ರಯುಕ್ತ ದಾಸ್ಯವನ್ನೇ ಹೇಳ್ಬೇಕು. ಕಾರಣ, ಒಂದು ವಸ್ತುವಿಗೆ ನಾವು ಕೈಂಕರ್ಯ ಮಾಡ್ತೀವಿ, ಆ ವಸ್ತುವಲ್ಲಿ ಗುಣವಿದೆ ಅಂದ್ರೆ ಆ ವಸ್ತುವಿಗೆ ಕೈಂಕರ್ಯ ಮಾಡ್ತೀವಿ. ಅಂದ್ರೆ ಒಬ್ಬ ಮನುಷ್ಯನಿಗೆ ಕೈಂಕರ್ಯ ಮಾಡ್ತೀವಿ, ಅವನಿಗೆ ಹೆಚ್ಚಾದ ಗುಣಗಳಿದ್ರೆ ಎಷ್ಟು ಗುಣವಂತನಾಗಿದ್ದಾನೆ, ಇವನಿಗಾಗಿ ಏನ್ ಬೇಕಂದ್ರೂ ಮಾಡ್ಬೋದು ಅಂತ ಅವನಿಗೆ ಎಲ್ಲ ಕೈಂಕರ್ಯಗಳನ್ನು ಮಾಡ್ತಾ ಬರ್ತೀವಿ. ಒಂದಿನ ಯಾರೋ ಒಬ್ರು ಬರ್ತಾರೆ, ಅವ್ರು ಹೇಳ್ತಾರೆ, ನೀನ್ ಏನೋ ಮುಟ್ಟಾಳಾಗಿದ್ಯಾ, ಮೂಢನಾಗಿದ್ಯಾ, ನಿನ್ಗೇನು ಗೊತ್ತಾಗ್ತಾ ಇಲ್ಲ, ಅವರಲ್ಲಿ ಏನೋ ಗುಣಗಳಿದೆ ಅಂತ ನಿನ್ಗೆ ಒಂದು ಭಾವನೆ ಇದೆಯಲ್ಲ, ಅದು ತಪ್ಪಾದ ಭಾವನೆ. ಅವರಲ್ಲಿ ಯಾವ ಗುಣವೂ ಇಲ್ಲ. ನಾನು ಹೇಳ್ತೀನಿ ಕೇಳು, ಅವ್ರು ಎಷ್ಟು ನೀಚರು ಗೊತ್ತಾ, ಎಷ್ಟು ದುಷ್ಟರು ಗೊತ್ತಾ, ಎಷ್ಟು ಸುಳ್ಳು ಹೇಳ್ತಾರ ಗೊತ್ತಾ ಅಂತ ಎಲ್ಲ ಇದೆಲ್ಲ ಯಾವುದೋ ಒಂದು ಅಪಕೀರ್ತಿಗಳು. ಇಲ್ಲದೆ ಇರುವುದನ್ನೆಲ್ಲ ಹೇಳಿದ್ರು ಕೂಡ ಅವಾಗ ಏನಾಗತ್ತೆ, ಓ ಅವರಿಗೆ ಇಷ್ಟೆಲ್ಲ ಗುಣ ಇತ್ತು ಅಂತ ಒಂದು ಭಾವನೆಯಲ್ಲಿ ಇಷ್ಟು ದಿನಗಳು ನಾನು ಕೈಂಕರ್ಯಗಳನ್ನು ಮಾಡ್ತಾ ಇದ್ದೆ. ನಿಜವಾಗಿಯೂ ಅವರಿಗೆ ಗುಣವಿಲ್ವಾ? ಇನ್ನು ಮುಂದೆ ಅವರಿಗೆ ಕೈಂಕರ್ಯ ಮಾಡುವುದಿಲ್ಲ ಅಂತ ಕೈಂಕರ್ಯವನ್ನು ನಿಲ್ಲಿಸುವುದಕ್ಕೆ ಅಲ್ಲಿ ಕಾರಣ ಇದೆ. ಆದರೆ ಸ್ವರೂಪ ಪ್ರಯುಕ್ತ ದಾಸ್ಯ ಅಂದ್ರೆ ನಮ್ಮ ಸ್ವರೂಪಕ್ಕೆ ಸೇರಿದ್ದು ಈ ದಾಸ್ಯ ವೃತ್ತಿ ಅಂತ ಹೇಳಿದ್ರೆ ಅವಾಗ ಅವನಿಗೆ ಗುಣ ಇದ್ರೂ ಸರಿ, ಗುಣ ಇಲ್ಲದಿದ್ರೂ ಸರಿ, ನಾವು ಅವನಿಗೆ ಕೈಂಕರ್ಯಗಳನ್ನು ಮಾಡ್ತಾನೆ ಇರ್ತೀವಿ. ಯಾಕಂದ್ರೆ ನಮ್ಮ ಸ್ವರೂಪ, ನಾವು ಅವನಿಗೆ ದಾಸಭೂತ. ಅವನಲ್ಲಿ ಗುಣ ಇದೆಯೋ ಇಲ್ವೋ ಈ ಒಂದು ಆರೈಕೆ ಎಲ್ಲ ನಮ್ಮಲ್ಲಿ ಬೇಡ, ನಾವು ಅವನಿಗೆ ಕೈಂಕರ್ಯ ಮಾಡ್ತಾ ಇರ್ಬೇಕು ಅನ್ನುವುದು ಯಾವಾಗ ಬರುತ್ತೆ? ಸ್ವರೂಪ ಪ್ರಯುಕ್ತ ದಾಸ್ಯವಾಗಿದ್ರೆ ಮಾತ್ರ ಈ ತರ ಒಂದು ಅಭಿಪ್ರಾಯ ಬರುತ್ತೆ. ಅದಿಲ್ಲದೆ ಗುಣಗಿರಿಗೆ ನಾವು ಸೋತು ಒಬ್ಬನಿಗೆ ನಾವು ಕೈಂಕರ್ಯ ಮಾಡಿದ್ರೆ ಅವಾಗ ಏನಾಗತ್ತೆ ಅಂದ್ರೆ ಅವನಲ್ಲಿ ಗುಣ ಇಲ್ಲ ಅಂತ ಒಂದು ಅಭಿಪ್ರಾಯ ನಮ್ಮಲ್ಲಿ ಬಂದ್ಬಿಟ್ರೆ ಕೈಂಕರ್ಯ ಮಾಡುವುದನ್ನು ಬಿಟ್ಬಿಡ್ತೀವಿ ಅವನಿಗೆ. ಆ ರೀತಿ ಭಗವಾನಲ್ಲೂ ನಾವು ಕೈಂಕರ್ಯ ಮಾಡುವಾಗ ಒಂದು ವೇಳೆ ಅವನಿಗೆ ಗುಣ ಇಲ್ಲ ಅನ್ನುವ ಅಭಿಪ್ರಾಯ ನಮಗ್ ಬಂದರೂ ಕೂಡ, ಅಥವಾ ಯಾರೋ ಒಬ್ರು ಹೇಳ್ತಾರೆ ಅವನಿಗೆ ಗುಣ ಇಲ್ಲ, ಗುಣಗಳೇ ಇಲ್ಲ, ನೀನು ಭ್ರಮೆಯಿಂದ ಅವನಿಗೆ ಗುಣ ಇದೆ ಎನ್ನುವ ಭ್ರಮೆಯಿಂದ ಅವನಿಗೆ ಎಲ್ಲ ಕೈಂಕರ್ಯಗಳನ್ನು ಮಾಡುತ್ತಿದ್ದೀಯಾ ಅಂತ ಯಾರೋ ಒಬ್ರು ನಮಗೆ ಹೇಳಿದ್ರೆ ಕೂಡಲೇ ಇಲ್ಲ ಅವನಿಗೆ ಗುಣ ಇದೆಯೋ ಇಲ್ವೋ ನಾನು ಅವನಿಗೆ ಕೈಂಕರ್ಯ ಮಾಡ್ತೀನಿ, ಅದು ನನ್ನ ಸ್ವರೂಪಕ್ಕೆ ಸೇರಿದ್ದಂಥದ್ದು ಈ ಕೈಂಕರ್ಯ, ಆದ್ದರಿಂದ ಅವನಿಗೆ ಕೈಂಕರ್ಯ ಮಾಡ್ತೀನಿ. ಅವನಿಗೆ ಗುಣ ಇರ್ಲಿ ಗುಣ ಇಲ್ಲದಿರ್ಲಿ ಏನಿದ್ರು ಅವನನ್ನು ಬಿಡಕ್ಕಾಗಲ್ಲ. ಕಡಿಯನ್ ಕೊಡಿಯನ್ ನೆಡಿಯಮಾನ್ ಉಲಹಂ ಕೊಂಡ ವಡಿಯನ್ ಅರಿವರ್ಮೇನಿ ಮಾಯತ್ತನ್ ಆಗಿಲುಂ ಕೊಡಿಯವೆನ್ನಂಜಂ ಅವನನ್ನೇ ಕಿಡಕ್ಕುಮೆಲ್ಲೆ. ಸ್ವಾಮಿ ನಮ್ಮಾಳ್ವಾರಿನ ಅದ್ಭುತವಾದ ಪಾಶುರ. ಕಡಿಯನ್ ಕೊಡಿಯನ್ ನೆಡಿಯಮಾನ್, ಅವನಿಗೆ ಹೇಗಾದ್ರೂ ಇರ್ಲಿ ಭಗವಾನ್, ಕಡಿಯನಾಗಿರ್ಲಿ ಕೊಡಿಯನಾಗಿರ್ಲಿ, ಬಹಳ ದೊಡ್ಡವನಾಗಿರ್ಲಿ, ಬಹಳ ಶ್ರೇಷ್ಠನಾಗಿರ್ಲಿ, ಸರ್ವಸ್ಮಾತ್ ಪರನಾಗಿರ್ಲಿ, ಎಲ್ಲರನ್ನೂ ಹಿಂಸಿಸುತ್ತಾನೆ ಎನ್ನುವ ಒಂದಿರ್ಲಿ ಅವನಲ್ಲಿ, ಎಲ್ಲ ಇದ್ರೂ ಕೂಡ ಅವನನ್ನು ಬಿಡಕ್ಕಾಗಲ್ಲ ಅಂತ ಹೇಳ್ತಾರೆ ಅಲ್ವಾ. ಅದೇ ಇಲ್ಲಿ ಸ್ವರೂಪ ಪ್ರಯುಕ್ತ ದಾಸ್ಯ. ಸ್ವರೂಪ ಜೀವಾತ್ಮ ಸ್ವರೂಪ ಅವನಿಗೆ ದಾಸಭೂತ, ಶೇಷತ್ವಮೇ ಆತ್ಮಾವುಕ್ ಸ್ವರೂಪಂ, ಶೇಷತ್ವ ಆತ್ಮಾವಿಗೆ ಸ್ವರೂಪ. ಆ ಸ್ವರೂಪಕ್ಕೆ ಅನುಗುಣವಾಗಿ ಬಹಳ ಹೊಂದಿರುವುದು ಯಾವುದು ಅಂದ್ರೆ ಅವನು ದಾಸಭೂತ ಅಂದ್ರೆ ಅವನಿಗೆ ಕೈಂಕರ್ಯಗಳನ್ನು ಮಾಡಬೇಕು. ಆದ್ದರಿಂದ ಇದು ಸ್ವರೂಪ ಪ್ರಯುಕ್ತ ದಾಸ್ಯ ಇದೆಯಲ್ಲ, ಇದು ಅಂತರಂಗವಾಗಿದೆ. ಬಹಿರಂಗವಾಗಿರುವುದು ಅದು ಗುಣಕೃತ ದಾಸ್ಯ. ಅದರಿಂದ ಈ ಬಹಿರಂಗವಾಗಿರುವ ಗುಣಕೃತ ದಾಸ್ಯ ಅದನ್ನು ಹೇಳುತ್ತಿದ್ದಾನಲ್ಲ ಲಕ್ಷ್ಮಣ, ಇವನಿಗೆ ಅಂತರಂಗವಾಗಿರುವ ಸ್ವರೂಪ ಪ್ರಯುಕ್ತ ದಾಸ್ಯ ಇಲ್ಲವೇ ಅಂತ ಒಂದು ಪ್ರಶ್ನೆ. ಇಲ್ಲ, ಇವನಿಗೆ ಸ್ವರೂಪ ಪ್ರಯುಕ್ತ ದಾಸ್ಯ ಇದೆ. ಆದಿಶೇಷ ಲಕ್ಷ್ಮಣನಾಗಿ ಅವತರಿಸಿದ್ದಾನೆ, ಹೇಗೆ ಇವನಿಗೆ ಸ್ವರೂಪ ಪ್ರಯುಕ್ತ ದಾಸ್ಯ ಇಲ್ಲದೆ ಹೋಗತ್ತೆ? ಖಂಡಿತ ಇವನಿಗೆ ಸ್ವರೂಪ ಪ್ರಯುಕ್ತ ದಾಸ್ಯ ಇದೆ. ಆದರೂ ಇಲ್ಲಿ ಹೇಳುವುದು ಗುಣಕೃತ ದಾಸ್ಯವನ್ನು. ಕಾರಣ ಏನಂದ್ರೆ ಇಲ್ಲಿ ಭಗವಾನಿನ ಗುಣ, ಶ್ರೀರಾಮನ ಗುಣಗಳು ಅವುಗಳು ಹನುಮಾನಿಗೂ ಸುಗ್ರೀವನಿಗೂ ಗೊತ್ತಾಗ್ಬೇಕು. ಏನು ಗುಣ, ಈ ಗುಣಕ್ಕೆ ಸೋತು ಒಬ್ಬ ತಮ್ಮ ಅವನಿಗೆ ಕೈಂಕರ್ಯ ಮಾಡುವುದಕ್ಕಾಗಿಯೇ ಬಂದಿದ್ದಾನೆ ಕಾಡಿಗೆ ಅಂದ್ರೆ ಏನ್ ಗುಣ ಇರಬೇಕು ರಾಮನಿಗೆ ಅಂತ ಅದರ ಅಭಿಪ್ರಾಯ ಅವರಿಗೆ ಬರಬೇಕು ಅನ್ನುವ ಕಾರಣದಿಂದ ಅವರುಗಳಿಗೆ ಸ್ವರೂಪ ಪ್ರಯುಕ್ತ ದಾಸ್ಯ ಅನ್ನುವುದನ್ನು ಹೇಳಿದ್ರೆ ಅವರಿಗೆ ಗೊತ್ತಾಗಲ್ಲ. ಸುಗ್ರೀವನಿಗೂ ಹನುಮಾನಿಗೂ ಅವಾಗ ಗೊತ್ತಾಗತ್ತ. ಆ ಒಂದು ಸ್ಥಿತಿಯಲ್ಲಿ ಹನುಮಾನಿಗೂ ಗೊತ್ತಾಗ್ತಾ ಇರಲಿಲ್ಲ. ಆ ಒಂದು ಸ್ಥಿತಿಯಲ್ಲಿ ಆಮೇಲೆ ಹನುಮಾನ್
ದಾಸನು ನಾನು, ರಾಮನಿಗೆ ದಾಸನು ಅಂತ ಆಮೇಲೆ ಹೇಳ್ದ. ಮೊದಲು ಹೇಗಿದ್ದ ಹನುಮಾನ್, ದೂತನಾಗಿದ್ದೀನಿ ನಾನು, ರಾಮದೂತ ರಾಮದೂತ ತಾನೇ ಹೇಳಿ ಲಂಕೆಗೆ ಹೋದ. ಲಂಕೆಗೆ ಓದಿ ಅಲ್ಲಿಂದ ಸೀತಾದೇವಿಯಿಂದ ಶಿಕ್ಷಿಸಲು ಪಟ್ಟ ಹನುಮ ತಿರ್ಗಾ ಬರುವಾಗ ರಾಮನಿಗೆ ನಾನು ದಾಸಭೂತ ಅಂತ ಆವಾಗ ಹೇಳ್ಕೊಂಡು ಬಂದ. ಅಷ್ಟೇ ವಿನಃ ಮೊದಲು ಅವನು ದೂತನಾಗಿಯೇ ಇದ್ದ ರಾಮನಿಗೆ ಅನ್ನುವುದೇ ಆಶ್ಚರ್ಯವಾದ ವಿಷಯ. ಆದ್ದರಿಂದ ಅವರುಗಳಿಗೆ ಈ ಸ್ವರೂಪ ಪ್ರಯುಕ್ತ ದಾಸ್ಯವನ್ನು ಹೇಳಿದ್ರೆ ಅದು ಉಪಯೋಗವಾಗಲ್ಲ. ಆದ್ದರಿಂದ ಗುಣಕೃತ ದಾಸ್ಯವನ್ನು ಹೇಳ್ದ ಲಕ್ಷ್ಮಣ. ಅದಕ್ಕೂ ಮೇಲಾಗಿ ಇಲ್ಲಿ ರಾಮ ಇದನ್ನಲ್ಲ, ಅವನ ವಿಷಯದಲ್ಲಿ, ಭಗವಾನಿನ ವಿಷಯದಲ್ಲಿ ನಮಗೆ ಸ್ವರೂಪ ಪ್ರಯುಕ್ತ ದಾಸ್ಯವೂ ಇದೆ, ಗುಣಕೃತ ದಾಸ್ಯವೂ ಇದೆ. ಕಾರಣ ಏನಂದ್ರೆ ಅವನನ್ನು ಕಲ್ಯಾಣ ಗುಣಗಳನ್ನು ಬೇರುಪಡಿಸುವುದು ಅನ್ನುವುದು ಅಸಾಧ್ಯ. ಯಾವಾಗಲೂ ಅವನು ಕಲ್ಯಾಣ ಗುಣಗಳ ಜೊತೆ ಸೇರಿಯೇ ಇದ್ದಾನೆ ಭಗವಾನ್. ಆ ಕಾರಣದಿಂದ ಗುಣಕೃತ ದಾಸ್ಯವು ಖಂಡಿತ ನಮ್ಮಲ್ಲಿ ಇದೆ, ಎರಡೂ ಇದೆ. ಆ ಒಂದು ವಿಷಯವನ್ನು ಹೇಳುವ ಅದ್ಭುತವಾದ ಪಾಶುರ ಇಲ್ಲಿ ಆಂಡಾಳು ಹೇಳುವುದು ಯಾವುದು ಅಂದ್ರೆ, ಲಕ್ಷ್ಮಣ ಹೇಗೆ ಹೇಳಿದ್ನೋ ಗುಣಕೃತ ದಾಸ್ಯ ಅಂತ ಹೇಳಿದ್ನಲ್ಲ, ಆಮಸ್ಯ ಅವರೋಭ್ರಾತ ಗುಣೈರ್ದಾಸ್ಯ ಮುಪಾಗತಃ ಅಂತ ಗುಣಗಳಿಗೆ ಸೋತು ಅವನಿಗೆ ನಾನು ಎಲ್ಲ ಕೈಂಕರ್ಯಗಳನ್ನು ಮಾಡಬೇಕು ಅಂತ ಬಂದಿದ್ದೇನೆ ಅಂತ ಲಕ್ಷ್ಮಣ ಹೇಳಿದ್ನಲ್ಲ, ಆ ರೀತಿ ಆಂಡಾಳು ಕೂಡ ಈ 21ನೇ ಪಾಶುರದಲ್ಲಿ ನಾವು ರಾಮಾನುಜರ ಗುಣಗಳಿಗೆ ಸೋತು ಬಂದಿದ್ದೇವೆ, ಇಲ್ಲಿ ಅವರಿಗೆ ಎಲ್ಲ ಕೈಂಕರ್ಯಗಳನ್ನು ಮಾಡಬೇಕು ಅಂತ ಸಿದ್ಧವಾಗಿದ್ದೇವೆ ಅಂತ ಹೇಳುವ ಅದ್ಭುತವಾದ ಪಾಶುರ 21ನೇ ಪಾಶುರ. ಎತ್ತಗಳಂಗಳ್ ಎದುರು பொங்கி மீதளிப்ப மாத்தாதே பால் சொரியும் வல்லள் பெரும் பசுக்கள் ஆற்றப்படைத்தான் மகனே அறிவுராய் குற்றமுடையாய் பெடியாய் உலகினில் தோற்றமாய் நின்ன சுடரே துயிலடாய் மாற்றார் உனக்கு வழி தொலைந்து உன் வாசக்கண் மாற்றாது வந்து உன் அடிபணியுமா போலே ஒற்றியாம் வந்தோம் புகழ்ந்து ಅನ್ನುವ ಅದ್ಭುತವಾದ ಪಾಶುರ. ಶ್ರೀರಾಮಾನುಜರ ಅತ್ಯಾಶ್ಚರ್ಯವಾದ ಗುಣಗಳು. ಏನು ಗುಣಗಳು? ರಾಮಾನುಜರ ಗುಣಗಳು. ಅಂತ ರಾಮಾನುಜರ ಗುಣಗಳನ್ನು ಕೊಂಡಾಡುವ ಅತ್ಯದ್ಭುತವಾದ ಪ್ರತ್ಯೇಕವಾದ ಪಾಶುರ ಈ ಪಾಶುರ. ಇನ್ನು ಮುಂದೆ 22ನೇ ಪಾಶುರದಿಂದ ರಾಮಾನುಜರಿಗೆ ಸುಪ್ರಭಾತ ಹಾಡುತ್ತಿದ್ದಾಳೆ ಆಂಡಾಳ್. ಈ ಪಾಶುರದಲ್ಲಿ ಮುಖ್ಯವಾಗಿ ರಾಮಾನುಜರ ಗುಣಗಳನ್ನು ಹೇಳಿ ಅವರನ್ನು ಎಬ್ಬಿಸುತ್ತಿದ್ದಾಳೆ. ಮೇಲೆ ಇರುವ ಪಾಶುರ ನಮಗೆ ಶಾಪ ಎಲ್ಲ ಹೋಗ್ಬೇಕು, ರಾಮಾನುಜರೇ ನೀವು ಬಂದು ಸಿಂಹಾಸನಸ್ಥರಾಗಿರ್ಬೇಕು ಅಂತ ಎಲ್ಲ ಪ್ರಾರ್ಥನೆ ಮಾಡುವ ಪಾಶುರಗಳು. ಈ ಪಾಶುರದಲ್ಲಿ ರಾಮಾನುಜರೇ ನಿಮ್ಮ ಸುಪ್ರಭಾತ ಸೇವೆಯನ್ನು ನಾವು ಕಾಣಬೇಕು, ಅದರಲ್ಲೂ ನಾವು ಹೇಗ್ ಬಂದಿದ್ದೇವೆ, ನಿಮ್ಮ ಗುಣಗಳೇನು ಅಂತ ಯಾವಾಗ್ಲೂ ಸುಪ್ರಭಾತ ಸೇವೆ ಅಂತ ಅಂದ್ರೆ, ಒಬ್ಬ ದೊಡ್ಡ ರಾಜ ಇದ್ದಾನೆ ಅಂದ್ರೆ ಅವನಿಗೆ ಸುಪ್ರಭಾತ ಅಂದ್ರೆ ಅವನಿಗೆ ಎಷ್ಟೋ ಸ್ತುತಿ ಪಾಠಕರುಗಳಿರ್ತಾರೆ, ಅಂದ್ರೆ ಚೆನ್ನಾಗಿ ಅವನ ಗುಣಗಳನ್ನು ಹೇಳಿ ಹಾಡುವವರು ಅಂತ. ಅವರು ಬೆಳಗ್ಗೆ 4 ಗಂಟೆಗೆ ಬರಬೇಕು, ಬಂದು ಅವರೆಲ್ಲ ಚೆನ್ನಾಗಿ ಹಾಡ್ತಾರೆ, ಇವನ ಗುಣಗಳನ್ನೆಲ್ಲ ಹೇಳಿ ಹೇಳಿ ಹಾಡ್ತಾರೆ. ಆಮೇಲೆ ನೀವ್ ಎದ್ದೇಳ್ಬೇಕು, ಮೊದಲು ಗುಣಗಳನ್ನು ಹೇಳ್ಬೇಕು, ಆಮೇಲೆ ನೀವ್ ಎದ್ದೇಳ್ಬೇಕು ಅಂತ ಅವನಲ್ಲಿ ಪ್ರಾರ್ಥನೆ, ರಾಜನಲ್ಲಿ ಪ್ರಾರ್ಥನೆ, ಆಮೇಲೆ ಅವನು ಎದ್ದು ಬರ್ತಾನೆ. ಇದೇ ಕ್ರಮ. ಆ ರೀತಿಯೇ ಇಲ್ಲೂ ಕೂಡ ರಾಜರಾಗಿರುವವರು, ಯುವರಾಜವಾಗಿರುವವರು, ಯತಿ ರಾಜರಾಗಿರುವವರು ಅವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾಳೆ ಆಂಡಾಳ್. ಅವರ ಗುಣಗಳನ್ನು ಹೇಳಿ ಮೊದಲು ಏತ್ತ ಕಳಂಗಳ್ ಎದುರು பொங்கி மீதளிப்ப மாத்தாதே பால் சொரியும் வள்ளல் பெரும் பசுக்கள் ஆற்றப்படைத்தான் ಮಗನ್. ಮೊದಲು ಹೇಗೆ ಹೇಳ್ಬೇಕು ಅಂದ್ರೆ ಕೊಂಡಾಡಬೇಕು ರಾಮಾನುಜರು. ಕೊಂಡಾಡುವುದು ಹೇಗಿರ್ಬೇಕು ಅಂದ್ರೆ, ನಿಮಗೆ ಈ ವೈಭವಗಳೆಲ್ಲ ಇದೆ ಅಂತ ಹೇಳುವಾಗ, ರಾಮಾನುಜರೇ ನಿಮಗೆ ಈ ವೈಭವಗಳೆಲ್ಲ ಇದೆ ಅಂತ ಸಾಧಾರಣವಾಗಿ ಹೇಳಿದ್ರೆ ರಾಮಾನುಜರು ಏನು ಹೇಳ್ತಾರೆ, ನನಗೆ ಈ ವೈಭವಗಳೆಲ್ಲ ಯಾವುದೂ ಇಲ್ಲ, ನೀವು ಹೇಳುವ ವೈಭವಗಳಲ್ಲಿ ಯಾವುದೂ ಇಲ್ಲ, ನಾನು ದಾಸಭೂತ, ನನಗೇನಿದೆ ವೈಭವಗಳು, ಎಲ್ಲ ವೈಭವಗಳು ಭಗವಾನಿಗಿದೆ, ನನ್ನ ಆಚಾರ್ಯರುಗಳಿಗೆ, ಅಷ್ಟೇ ವಿನಃ ನನಗೆ ಯಾವ ವೈಭವವೂ ಇಲ್ಲ ಅಂತ ಹೇಳ್ಬಿಡ್ತಾರೆ ರಾಮಾನುಜ. ಅದರಿಂದ ಆಂಡಾಳ್ ಈ ರಾಮಾನುಜರ ಸ್ವಭಾವ ಅದು ಚೆನ್ನಾಗಿ ಗೊತ್ತು ಆಂಡಾಳಿಗೆ. ಅದರಿಂದ ಆಂಡಾಳಿಲ್ಲಿ ಆ ತರ ಹೇಳದೆ, ಮೊದಲು ನೀವು ಇವರ ಮಗ, ಅವರಿಗೆ ಏನು ವೈಭವ ಅಂತ ಅವರನ್ನು ಕೊಂಡಾಡಿ, ಅವರ ಮಗನಾಗಿರುವ ನಿಮಗೆ ಈ ವೈಭವಗಳಿದೆ ಅಂತ ಹೇಳಿದ್ರೆ, ಓ ನಮ್ಮ ಆಚಾರ್ಯರ ಸಂಬಂಧದಿಂದ ನಮಗೆ ಈ ವೈಭವಗಳಿದೆ ಅಂತ ಆಂಡಾಳ್ ಕೊಂಡಾಡುತ್ತಿದ್ದಾಳೆ ಅಂತ ಅಂದ್ರೆ, ಆವಾಗ ಅದು ತುಂಬಾ ಆನಂದವನ್ನು ಕೊಡುತ್ತೆ ಶ್ರೀರಾಮಾನುಜರಿಗೆ. ಅದರಿಂದ ಆವಾಗ ಅವರು, ಓ ಆಚಾರ್ಯ ಸಂಬಂಧದಿಂದ ನಮಗೆ ಈ ವೈಭವಗಳೆಲ್ಲ ಇದೆ ಅಂತ ಅಂದ್ರೆ, ಅದು ಇಲ್ಲ ಅಂತ ನಮಗೆ ಹೇಳುವುದು ಅಸಾಧ್ಯ. ಯಾಕಂದ್ರೆ ಅವಾಗ ಆಚಾರ್ಯ ಸಂಬಂಧವೇ ಇಲ್ಲ ಅಂತ ಹೇಳ್ಬೇಕು, ನನಗೆ ನನ್ನ ಆಚಾರ್ಯನ ಸಂಬಂಧವೇ ಇಲ್ಲ, ಆದ್ದರಿಂದ ನನಗೆ ಈ ಗುಣಗಳೂ ಇಲ್ಲ ಅಂತ ಹೇಳುವಂತೆ ಆಗತ್ತೆ.
ಅದಿಲ್ಲದೆ ಇಲ್ಲಿ ಆಚಾರ್ಯ ಸಂಬಂಧವನ್ನು ಹೇಳಿ, ಆದ್ದರಿಂದ ನಿಮಗೆ ಈ ಗುಣಗಳೆಲ್ಲ ಬಂದು ಪುಷ್ಕಳವಾಗಿದೆ, ಅವುಗಳೆಲ್ಲ ಬಂದು ಚೆನ್ನಾಗಿ ಸೇರಿದೆ ಅಂತ ಹೇಳಿದ್ರೆ ರಾಮಾನುಜರಿಗೆ ಆನಂದವಾಗುತ್ತೆ. ಆದ್ದರಿಂದ ಅದನ್ನೇ ಹೇಳುತ್ತಿದ್ದಾಳೆ ಇಲ್ಲಿ. ಹೇಗೆ ಕೆಳಗಡೆ ಅನುಭವಿಸಿದ್ವಿ ನಾವು. ಶ್ರೀ ಎಂಬಾರ್ ಅವರು ರಾಮಾನುಜರ ವೈಭವಗಳು, ಆ ದೇಹ ಸೌಂದರ್ಯ ಅದನ್ನೆಲ್ಲ ಹೇಳಿ, ಅದನ್ನೆಲ್ಲ ಕೊಂಡಾಡಿ, ಅದನ್ನು ಕೊಂಡಾಡಿದ ಹಾಗೆ ನಿಲ್ಸಿದ್ರೆ ಅವಾಗ ರಾಮಾನುಜರು ಏನು ಹೇಳ್ತಾ ಇದ್ರು ಅಂದ್ರೆ, ನನಗೆ ಯಾವ ಸೌಂದರ್ಯವೂ ಇಲ್ಲ, ನನಗೆಲ್ಲಿದೆ ಈ ಸೌಂದರ್ಯಗಳೆಲ್ಲ ಅಂತ ಹೇಳಿ ಅದೆಲ್ಲ ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ ರಾಮಾನುಜರು. ಆ ತರ ಇಲ್ಲದೆ ಅವರ ಸೌಂದರ್ಯಗಳನ್ನೆಲ್ಲ ಕೊಂಡಾಡಿ, ಈ ತರ ಸೌಂದರ್ಯ ಇರುವ ಶ್ರೀ ರಾಮಾನುಜರು ಅವರು ನನ್ನ ಹೃದಯದಲ್ಲಿ ಯಾವಾಗೂ ಇದ್ದಾರೆ, ಆದ್ದರಿಂದ ನನಗೆ ಸಮವಾದವನು ಯಾರೂ ಇಲ್ಲ ಅಂತ ಎಂಬಾರ್ ಹೇಳ್ತಾ ಇದ್ದಾರಲ್ಲ. ಈ ಎಂಬಾರಿಗೆ ಇಷ್ಟೆಲ್ಲ ವೈಭವ ಇದೆ ಅಂತ ಸಾಧಾರಣವಾಗಿ ಹೇಳಿದ್ರೆ ಯಾರೂ ಒಪ್ಕೊಡಲ್ಲ. ಆದರೆ ಎಂಬಾರಿಗೆ ಹೇಗಿದೆ ವೈಭವಗಳು ಅಂದ್ರೆ, ಸ್ವಾಮಿ ರಾಮಾನುಜರು ಅವರ ಹೃದಯದಲ್ಲಿ ಯಾವಾಗಲೂ ಇದ್ದಾರೆ. ಪಟ್ಪಮೆನತ್ತಿಗಳು ಪೈಂಕಳಲು ತನ್ ಪಳ್ಳವ ಮೇವಿದ ಅಂತ ಪ್ರಾರಂಭಿಸಿ ಕೊನೆಯಲ್ಲಿ ಯತಿರಾಜನ್ ಬಡಿಬಳಗೆ ಇದಯತ್ತುಳದ ಯಾವಾಗಲೂ ಯತಿರಾಜರ ಆ ತಿರುಮೇನಿ ದೇಹ ಸೌಂದರ್ಯ ನನ್ನ ಹೃದಯದಲ್ಲಿ ಇರುವ ಕಾರಣದಿಂದ ಇಲ್ಲ ಎನಕ್ಕೆದಿರಿ ನನಗೆ ಸಮವಾಗಿ ಯಾರು ಇಲ್ಲ ಅಂತ ಹೇಳಿದ್ರೆ ಎಂಬಾರಿಗೆ ಆನಂದ. ಆ ರೀತಿ ಎಂಬೆರುಮಾನಾರಿಗೆ ಯಾವಾಗ ಆನಂದ ಅಂದ್ರೆ, ಈ ತರ ನನಗೆ ಸೌಂದರ್ಯಗಳೆಲ್ಲ ಇದೆ ಅಂತ ಕೊಂಡಾಡಿ ಕೊನೆಯಲ್ಲಿ ನಾನು ಇವನಲ್ಲಿ ಹೃದಯದಲ್ಲಿ ಇದ್ದೀನಿ, ಎಂಬಾರಿನ ಹೃದಯದಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ಎಷ್ಟು ಆಶ್ಚರ್ಯ. ಎಂಬಾರ್ ನನ್ನನ್ನು ಯಾವಾಗ್ಲೂ ತನ್ನ ಹೃದಯದಲ್ಲಿ ಕೊಂಡಿದ್ದಾನಲ್ಲ, ಇದೆಲ್ಲವೂ ಶಿಷ್ಯ ಲಕ್ಷಣ. ಆಚಾರ್ಯನ ಒಂದು ದೇಹ ಸೌಂದರ್ಯವನ್ನು ಶಿಷ್ಯ ಯಾವಾಗ್ಲೂ ತನ್ನ ಮನಸ್ಸಲ್ಲಿ ಕೊಂಡಿರ್ಬೇಕು, ಅದು ಶಿಷ್ಯ ಲಕ್ಷಣ. ಆ ಶಿಷ್ಯ ಲಕ್ಷಣಕ್ಕೆ ಅನುಗುಣವಾಗಿ ಎಂಬಾರಿದಾನಲ್ಲ, ಆದ್ದರಿಂದ ಆನಂದ ಶ್ರೀರಾಮಾನುಜರಿಗೆ. ಅದು ಮಾತ್ರ ಅಲ್ಲ, ರಾಮಾನುಜರನ್ನು ಹೇಳುವಾಗ ತುಂಬಾ ಅದ್ಭುತವಾದ ಒಂದು ವೈಭವ. ತಿರುವರಂಗತ್ತ ಮುದನ ರಾಮಾನುಜನುತ್ತಂದಾದಿಯನ್ನು ಬರೆಯುವಾಗ ಮೊದಲು ಒಂದು ಬರೆದ್ರು, ಅದನ್ನು ತಗೊಂಡೋಗಿ ರಾಮಾನುಜರಲ್ಲಿ ತೋರಿಸಿದಾಗ ರಾಮಾನುಜರು ಇದೇನು ತಿರುವರಂಗತ್ತ ಮುದನ, ನನಗೆ ಈ ವೈಭವ ಇದೆ ಆ ವೈಭವ ಇದೆ ಅಂತ ಬರ್ತಿದ್ದೀರಾ, ನನಗೆ ಯಾವ ವೈಭವವೂ ಇಲ್ಲ ಅಂತ ಹೇಳಿ ಇದೆಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ರು. ತಿರ್ಗಾ ಇನ್ನೊಂದು ಬರೆದ್ರು, ತಿರುವರಂಗತ್ತ ಮುದನ ಇನ್ನೊಮ್ಮೆ ರಾಮಾನುಜನುತ್ತಂದಾದಿಯನ್ನು ರಚನೆ ಮಾಡಿ ಅವಾಗ ಅದರಲ್ಲಿ ಆಳ್ವಾರ್ಗಳನ್ನೆಲ್ಲ ಹೇಳಿ, ಆಳ್ವಾರ್ಗಳಲ್ಲಿ ಇಷ್ಟೊಂದು ಭಕ್ತಿ ಇದೆ ರಾಮಾನುಜರಿಗೆ, ಪರಮಾಚಾರ್ಯರು ಆಳವಂತಹರಲ್ಲಿ ಇಷ್ಟೊಂದು ಭಕ್ತಿ ಇದೆ ರಾಮಾನುಜರಿಗೆ, ಭಗವಾನ್ ಇಷ್ಟೆಲ್ಲ ಮಾಡಿದಾನಲ್ಲ, ಎಷ್ಟೋ ಅವನಿಗೆ ಉಪಕಾರಗಳು ಮಾಡಿದ್ದಾನಲ್ಲ, ಅವರಲ್ಲಿ ಇಷ್ಟೆಲ್ಲ ಭಕ್ತಿ ಇದೆ ರಾಮಾನುಜರಿಗೆ ಅಂತ ಎಲ್ಲ ಹೇಳಿದಾಗ ರಾಮಾನುಜರಿಗೆ ಅದು ಇಲ್ಲ ಅಂತ ಹೇಗೆ ಹೇಳುವುದು, ಸರಿ ಅದೆಲ್ಲ ಇದೆ ಒಪ್ಕೋತೀನಿ ಅಂತ ಹೇಳಿದ್ರು ಶ್ರೀರಾಮಾನುಜರು. ಆ ರೀತಿಯೇ ಇಲ್ಲೂ ಕೂಡ ಈ ಪಾಶುರದಲ್ಲಿ ಯಾಮುನಾಚಾರ್ಯರ ಮಗ ನೀವು ಅಂತ ಹೇಳಿದ್ರೆ ರಾಮಾನುಜರು ಅದು ಇಲ್ಲ ಅಂತ ಹೇಳಕ್ ಸಾಧ್ಯವೇ ಇಲ್ಲ, ಅದು ಹೇಳಲೇಬೇಕು. ಆದ್ದರಿಂದ ನಿಮಗೆ ಇಷ್ಟೊಂದು ವೈಭವಗಳು ಅಂತ ಹೇಳಿದ್ರೆ ಹೌದು ನನಗಿದೆ ವೈಭವಗಳು, ಯಾಕಂದ್ರೆ ಆಳವಂದಾರಿನ ಸಂಬಂಧ ಇದೆ ನನಗೆ, ಆದ್ದರಿಂದ ಈ ವೈಭವಗಳು ಇದೆ ಅಂದ್ರೆ ಒಪ್ಕೋಬೇಕಾಗಿರುವ ಒಂದು ಸ್ಥಿತಿ. ಆ ಸ್ಥಿತಿಯಲ್ಲೇ ಆಡುವ ಅದ್ಭುತವಾದ ಪಾಶುರವೇ ಈ ಪಾಶುರ. ಅದರಲ್ಲಿ ಏತ್ತ ಕಳಂಗಳ್ ಎದುರುಗೊಂಗಿ ಮೀದಳಿಪ್ಪ, ಏತ್ತ ಕಳಂಗಳ್ ಅಂದ್ರೆ ಕಳಂಗಳ್ ಅಂದ್ರೆ ಈ ಪಾತ್ರಗಳು, ಕಲಶಗಳು. ಆ ಕಲಶಗಳೆಲ್ಲ ಹಾಲನ್ನು ತನ್ನಲ್ಲಿ ಸ್ವೀಕರಿಸುತ್ತೆ. ಏಟ್ರ ಅಂದ್ರೆ ಸ್ವೀಕರಿಸುತ್ತೆ, ಏಟ್ರ ಕಳಂಗಳ್ ಎದುರು ಪೊಂಗಿ ಮೀದಳಿಪ್ಪ, ಆ ತರ ಸ್ವೀಕರಿಸುತ್ತಿದೆಯಲ್ಲ ಹಾಲು, ಅವುಗಳೆಲ್ಲ ಏನಾಗತ್ತೆ, ಆ ಕಲದಲ್ಲಿ ಆ ಕಲಶದಲ್ಲಿ ಇರುವ ಹಾಲೆಲ್ಲ ಹೊರಗಡೆ ಚೆಲ್ಲತ್ತೆ. ಹಾಲು ಬೀಳ್ತಾ 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 ಮೇಲೆ ಮೇಲೆ ಬೀಳ್ತಾ ಹೊರಗಡೆ ಚೆಲ್ಲತ್ತೆ. ಎದುರು ಪೊಂಗಿ ಮೀದಳಿಪ್ಪ ಮಾಟ್ರಾದೇ ಬಾಳ್ ಶೊರಿಯು, ಎಡಬಿಡದೆ ಹಸುಗಳು ಹಾಲನ್ನು ಹಾಗೆ ಉಯ್ಯುತ್ತಿವೆ. ಹಾಲನ್ನು ಉಯ್ಯುತ್ತಿರುವ ಹಸುಗಳು ಇವುಗಳು ಯಾರಲ್ಲಿ ಇದೆ, ಅಟ್ರಾದೇ ಬಾಳ್ ಶೊರಿಯಂ ವಳ್ಳಲ್ ಪೆರುಂ ಪಶುಕ್കൾ, ಅಷ್ಟೊಂದು ಔದಾರ್ಯ ಈ ಹಸುಗಳಿಗೆ. ದೊಡ್ಡದಾಗಿರುವ ಹಸುಗಳು ಎಡಬಿಡದೆ ಹಾಲನ್ನು ವರ್ಷಿಸುತ್ತಿದೆ. ಕಲಶಗಳನ್ನು ಕೆಳಗಡೆ ಇಡ್ತಾ ಒಂದೊಂದು ಕಲಶವು ತುಂಬಿ ತುಂಬಿ ಹಾಲು ಅದೆಲ್ಲ ಹೊರಗಡೆ ಬಂದು ಚೆಲ್ತಾ ಇದೆ. ಆ ತರ ಇರುವ ದೊಡ್ಡ ಐಶ್ವರ್ಯ, ಇಷ್ಟೊಂದು ಐಶ್ವರ್ಯ ಇರುವವರು ಯಾರು? ಮಾತ್ರ ಪಡೈತಾನ್ ಅಂದ್ರೆ ಸಾಧಾರಣವಾಗಿ ಇಲ್ಲಿ ನಂದಗೋಪನನ್ನು ಹೇಳ್ಬೇಕು. ಇಷ್ಟೆಲ್ಲ ಧನ ಇತ್ತು ಅಂದ್ರೆ ಐಶ್ವರ್ಯವಿತ್ತು ಅಂದ್ರೆ ಹಸುಗಳೇ ಅವರುಗಳಿಗೆ ಐಶ್ವರ್ಯ, ಗೋ ಧನರು ಅವರೆಲ್ಲ. ಆ ತರ ಇರುವ ನಂದಗೋಪನನ್ನು ಹೇಳಿ ಅವನ ಮಗ ಕೃಷ್ಣ ಅಂತ ಹೇಳ್ಬೇಕು. ಆದರೆ ಇದು ಸಾಧಾರಣವಾಗಿ ಮೇಲೆ ಇರುವ ಅರ್ಥ, ಒಳಗಡೆ ಇರುವ ಅರ್ಥವೇನು? ಏಟ್ರ ಕಳಂಗಳ್ ಎದುರು ಪೊಂಗಿ ಮೀದಳಿಪ್ಪ, ಏಟ್ರ ಕಳಂಗಳ್
ಅಂದ್ರೆ ಇಲ್ಲಿ ಸ್ವೀಕರಿಸಿದ ಕಲಶ ಅದು ಯಾವುದು? ಸ್ವೀಕರಿಸಿದ ಕಲಶ ಅನ್ನುವುದು ಶ್ರೀರಾಮಾನುಜರೇ. ಏಟ್ರ ಕಳಂಗಳ್ ಮಗನ್ ಅಂತ ಹೇಳುವ ಎರಡು ಸಂಬೋಧನೆಗಳು ಎರಡು ರಾಮಾನುಜರನ್ನೇ ಹೇಳುತ್ತದೆ. ಇಲ್ಲಿ ಮೊದಲು ಏಟ್ರ ಕಳಂಗಳ್ ಅಂದ್ರೆ ಸ್ವೀಕರಿಸುವ ಕಲಶ, ಅದು ಯಾರು ಅಂದ್ರೆ ಶ್ರೀರಾಮಾನುಜ. ರಾಮಾನುಜರನ್ನು ಹೇಳುವಾಗ ಏಟ್ರ ಕಲಂಗಳ್ ಕಲಶಗಳು ಅಂತ ಇದೆಯಲ್ಲ, ಅಂದ್ರೆ ಬಹುವಚನ ಪ್ರಯೋಗದಲ್ಲಿದೆ. ಹೇಗೆ ಏಕವಚನ ಪ್ರಯೋಗದಲ್ಲಿ ಶ್ರೀರಾಮಾನುಜರನ್ನು ಹೇಳುವುದಕ್ಕೆ ಸಾಧ್ಯ ಅಂತ ವಿಚಾರಣೆ ಮಾಡಿದ್ರೆ, ಸ್ವಾಮಿ ಅನ್ನುವರನ್ನು ನಾವು ಸ್ವಾಮಿಗಳು ಅಂತ ಹೇಳ್ತೀವಿ. ಸುಮಾರು ಕಡೆಯಲ್ಲಿ ಹೇಳುವಾಗ ಹೇಗೆ ಹೇಳ್ತೀವಿ? ಸ್ವಾಮಿ ಅನ್ನುವರನ್ನು ಸ್ವಾಮಿಗಳು ಅಂತ ಹೇಳ್ತೀವಿ. ಅಂದ್ರೆ ಸ್ವಾಮಿಗಳು ಅಂದ್ರೆ 10 ಸ್ವಾಮಿಗಳು ಬಂದಿದ್ದಾರ, 3 ಸ್ವಾಮಿಗಳು ಬಂದಿದ್ದಾರ, ಎಷ್ಟು ಸ್ವಾಮಿಗಳು ಬಂದಿದ್ದಾರೆ ಅಂದ್ರೆ ಇಲ್ಲ ಒಬ್ಬರೇ ಬಂದಿದ್ದಾರೆ. ಮತ್ತೆ ಸ್ವಾಮಿಗಳು ಅಂದ್ರಲ್ಲ, ಅಂದ್ರೆ ತುಂಬಾ ಕೆಳಗೆ ಅಂತ ಹೇಳಿದ್ರು ಕೂಡ 2 ಸ್ವಾಮಿಗಳು ಹೇಳ್ಬೇಕು. ಆದರೂ ಕೂಡ ಇಲ್ಲಿ ಬಂದಿರುವವರು ಒಂದೇ ಸ್ವಾಮಿ ಅಂತ ಇದ್ದೀರಲ್ಲ, ಅಂದ್ರೆ ಏನರ್ಥ? ಆತ್ಮನಿ ಬಹುವಚನ ಅಂತ ಹೇಳುವ ಒಂದು ಕ್ರಮ. ಅಂದ್ರೆ ಒಂದೇ ಸ್ವಾಮಿ ಇದ್ರೂ ಕೂಡ ಬಹುವಚನ ಪ್ರಯೋಗ ಅಲ್ಲಿ ನೋಡ್ಬೋದು. ಕಾರಣ ಗೌರವ ಬುದ್ಧಿಯಿಂದ ಸ್ವಾಮಿಯನ್ನು ಸ್ವಾಮಿಗಳು ಅಂತ ಗೌರವ ಬುದ್ಧಿಯಿಂದ ಹೇಳುವುದು ಉಂಟು. ಆ ರೀತಿಯ ಇಲ್ಲೂ ಕೂಡ ಶ್ರೀರಾಮಾನುಜರನ್ನು ಹೇಳುವಾಗ ಸ್ವಾಮಿ ಅಂತ ಹೇಳದೆ ಸ್ವಾಮಿಗಳು ಅಂತ ಹೇಳುವ ಒಂದು ಕ್ರಮಕ್ಕೆ ಅನುಗುಣವಾಗಿ ಆಂಡಾಳು ಕೂಡ ಇಲ್ಲಿ ಏಟ್ರ ಕಳಂಗಳ್ ಕಲಶಗಳು ಅಂತ ಶ್ರೀರಾಮಾನುಜರನ್ನೇ ಹೇಳುತ್ತೆ. ಏಟ್ರ ಕಳಂಗಳ್ ಎದುರುಬೊಂಗಿ ಮೀದಳಿಪ್ಪ. ಎದುರುಬೊಂಗಿ ಮೀದಳಿಪ್ಪ ಅಂದ್ರೆ ರಾಮಾನುಜರು ಎಲ್ಲ ಅರ್ಥಗಳನ್ನು ಗ್ರಹಿಸಿ ಅರ್ಥ ವಿಶೇಷಗಳೆಲ್ಲ ಹೇಗಿದೆ ಅಂದ್ರೆ ಆ ಅರ್ಥ ವಿಶೇಷಗಳೆಲ್ಲ ಇವರಲ್ಲಿ ಇರದಂತೆ ಎಲ್ಲ ಅರ್ಥ ವಿಶೇಷಗಳನ್ನು ತಮ್ಮ ಶಿಷ್ಯರುಗಳಿಗೆ ಅಂತ ಹೇಳಿದ್ರು ಶ್ರೀರಾಮಾನುಜರು. ಎದುರು ಬೊಂಗಿ ಮೀದಳಿಪ್ಪ ಅಂತ ಆಚಾರ್ಯರುಗಳು ಹೇಳಿದ ಅರ್ಥಗಳಿಗಿಂತ ಶ್ರೀರಾಮಾನುಜರು ಹೇಳುವ ಅರ್ಥಗಳಿದೆಯಲ್ಲ, ಅದು ಇನ್ನಷ್ಟು ವಿಶೇಷವಾಗಿದೆ. ಅದನ್ನೇ ಇಲ್ಲಿ ಎದುರು ಬೊಂಗಿ ಮೀದಳಿಪ್ಪ ಅಂತ ಕಳಶಗಳಲ್ಲಿ ತುಂಬಿರುವ ಹಾಳು ಅವುಗಳೆಲ್ಲ ಕಳಶದಿಂದ ಆಚೆ ಬರುವಂತೆ ಶ್ರೀರಾಮಾನುಜರೇ ಇಲ್ಲಿರುವ ಕಳಶ, ಆ ಕಳಶದಲ್ಲಿ ಇರುವ ಹಾಲು ಅರ್ಥ ವಿಶೇಷಗಳು ಅವುಗಳೆಲ್ಲ ಆಚೆ ಬರುವಂತೆ ರಾಮಾನುಜರು ಎಲ್ರಿಗೂ ಹೇಳಿದ್ರಲ್ಲ ಅರ್ಥ ವಿಶೇಷಗಳನ್ನು. ಅದನ್ನೇ ಇಲ್ಲಿ ಆಂಡಾಳ್ ಅದ್ಭುತವಾಗಿ ಏಟ್ರಗಳಂಗಳ್ ಎದುರು ಬೊಂಗಿ ಮೀದಳಿಪ್ಪ ಮಾಟ್ರಾದೇ ಬಾಳ್ಶೊರಿಯಂ, ಎಡಬಿಡದೆ ಹಾಲನ್ನು ವರ್ಷಿಸುವ ವಳ್ಳಲ್ ಪೆರುಂ ಪಶುಕ್ಕಳ್ ಆಟ್ರಪ್ಪಡೈತಾನ್ ಯಾರ್ ಅಂದ್ರೆ ಪರಮಾಚಾರ್ಯರು ಶ್ರೀ ಆಳವಂದಾರ್ ವಳ್ಳಲ್ ಪೆರುಂ ಪಶುಕ್ಕಳ್ ಆಟ್ರಪ್ಪಡೈತಾನ್. ವಳ್ಳಲ್ ಪೆರುಂ ಪಶುಕ್ಕಳ್ ಎಷ್ಟು ಔದಾರ್ಯ ಕೊಂಡಿರುವ ಹಸುಗಳು. ಅವರು ಯಾರು ಅಂದ್ರೆ ಶ್ರೀ ಆಳವಂದಾರಿನ ಶಿಷ್ಯರು. ಅವರಲ್ಲಿ ಅಷ್ಟೊಂದು ಔದಾರ್ಯವಿದೆ. ಅರ್ಥ ವಿಶೇಷಗಳನ್ನೆಲ್ಲ ಹೇಳಿದ್ರು ಶ್ರೀ ರಾಮಾನುಜರಿಗೆ. ರಾಮಾನುಜರೇ ಇಲ್ಲಿ ಕಲಶ ಅರ್ಥ ವಿಶೇಷಗಳನ್ನ ಹೇಳಿದ ಆಚಾರ್ಯರು ಆಳವಂದಾರಿನ ಶಿಷ್ಯರು. ಅವರುಗಳೆಲ್ಲ ಅರ್ಥ ವಿಶೇಷಗಳನ್ನೆಲ್ಲ ಕೊಂಡ್ರಲ್ಲ, ಆ ಹಾಳಿನಂತೆ ಇರುವ ಅರ್ಥ ವಿಶೇಷಗಳು ಅದನ್ನೆಲ್ಲ ಕೊಂಡವರು, ತಮ್ಮ ಹೃದಯದಲ್ಲಿ ಕೊಂಡವರು ಶ್ರೀ ರಾಮಾನುಜರು. ಆದ್ದರಿಂದ ಇವರೇ ಒಂದು ಕಲಶ. ಈ ಕಲಶದಲ್ಲಿ ತುಂಬಿರುವ ಹಾಲಿದೆಯಲ್ಲ, ಅದು ಅಲ್ಲಿ ಮಾತ್ರ ಇರದೆ ಹೊರಗಡೆ ಎಲ್ಲ ಚೆಲ್ಲಿ ತಮ್ಮ ಶಿಷ್ಯವರ್ಗಗಳಿಗೆಲ್ಲ ಹೇಳಿದ್ರು ಶ್ರೀರಾಮಾನುಜರು. ಅದನ್ನೇ ಆಂಡಾಳಿಲ್ಲಿ ಏಟ್ರ ಕಳಂಗಳ್ ಎದುರು ಬೊಂಗಿ ಮೀದಳಿಪ್ಪ ಅಂತ ಕೊಂಡಾಡುತ್ತಿದ್ದಾಳೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ಏಟ್ರ ಕಳಂಗಳ್ ಎದುರು ಬೊಂಗಿ ಮೀದಳಿಪ್ಪ ಮಾಟ್ರಾದೇ ಪಾಲ್ ಶೊರಿಯಂ. ಹಾಲು ಅಂದ್ರೆ ಏನು? ಪಾಲ್ ಶೊರಿಯಂ ವಳ್ಳಲ್ ಪೆರುಂ ಪಶುಕ್ಕಳ್ ಆಟ್ರಪ್ಪಡೈತಾನ್ ಅಂದ್ರೆ ಇಲ್ಲಿ ಯಾಮುನಾಚಾರ್ಯರು ಆಳವಂದಾರ್, ಅವರ ಮಗನಾಗಿರುವವರು ಶ್ರೀರಾಮಾನುಜರು. ಆಳವಂದಾರ್ ಆಟ್ರಪ್ಪಡೈತಾನ್ ಅಂದ್ರೆ ಎಷ್ಟೋ ಶಿಷ್ಯರು ಅವರಲ್ಲಿದ್ರು. ಆ ಶಿಷ್ಯರು ಹೊಂದಿರುವ ಶ್ರೀ ಯಾಮುನಾಚಾರ್ಯರು ಅವರೇ ಇಲ್ಲಿ ರಾಮಾನುಜರಿಗೆ ತಂದೆಯಾದವರು. ಗುರುಪಿತಾ ಮಂತ್ರೋಮಾತ ಗುರುಪಿತ ಅನ್ನುವ ಕ್ರಮಕ್ಕೆ ಅನುಗುಣವಾಗಿ ಗುರುವಾಗಿರುವವರು, ಮಾನಸಿಕ ಗುರುವಾಗಿರುವವರು ಪರಮಾಚಾರ್ಯರು ಆಳವಂದಾರ್ ಸ್ವಾಮಿ ರಾಮಾನುಜರಿಗೆ. ರಾಮಾನುಜರು ಅವರಿಗೆ ಶಿಷ್ಯರಾಗಿರುವರು. ಅಂದ್ರೆ ಶಿಷ್ಯರಾಗಿದ್ರು ಕೂಡ ಗುರುಪಿತ ಅನ್ನುವ ಕ್ರಮದಲ್ಲಿ ಗುರುವಾಗಿರುವನು ತಂದೆ ಸ್ಥಾನದಲ್ಲಿದ್ದಾನೆ. ಕಾರಣ ಏನಂದ್ರೆ ಹಿತೋಪದೇಶಗಳನ್ನು ಮಾಡುತ್ತಾನೆ. ತಂದೆ ಹೇಗೆ ಹಿತೋಪದೇಶಗಳನ್ನು ಮಾಡುತ್ತಾನೋ ಆ ರೀತಿಯ ಆಚಾರ್ಯನು ಕೂಡ ಸದ್ವಿಷಯಗಳನ್ನು ಹೇಳಿ ಈ ಜೀವಾತ್ಮ ಹಿತೈಷಿಯಾಗಿರುವವನು ಆಚಾರ್ಯನು. ಆದ್ದರಿಂದ ಹಿತೋಪದೇಶಗಳನ್ನು ಮಾಡುವ ಆಚಾರ್ಯನು ಅವನು ತಂದೆ. ಮಗನಿಗೆ ತಂದೆ ಆದವನು ಹಿತೋಪದೇಶಗಳನ್ನು ಮಾಡ್ತಾನೆ. ಆಚಾರ್ಯನು ತನ್ನ ಶಿಷ್ಯನಾದವನಿಗೆ ಹಿತೋಪದೇಶಗಳನ್ನು ಮಾಡ್ತಾನೆ.
ಆದ್ದರಿಂದ ಆಚಾರ್ಯನಿಗೆ ಶಿಷ್ಯ ಮಗ, ಶಿಷ್ಯನಿಗೆ ಆಚಾರ್ಯ ತಂದೆ. ಅದನ್ನೇ ಇಲ್ಲಿ மாற்றாதே பால் சொரியும் வள்ளல் பெரும் பசுக்கள் ஆற்றப்படைத்தான் ಯಾಮುನಾಚಾರ್ಯರು, ಅವರ ಮಗನಾಗಿರುವವರು ಶ್ರೀ ರಾಮಾನುಜರು ಅಂತ ಇದನ್ನು ಕೊಂಡಾಡಿ, ಈ ಮಗನಾಗಿರುವ ರಾಮಾನುಜನಿದ್ದಾನಲ್ಲ, ಅವನು ಹೇಗಿದ್ದಾನೆ? ಅವನು ಏತ್ರ ಕಳಂಗಳ್, ಅವನೇ ಏತ್ರ ಕಳಂಗಳ್, ಹಾಲನ್ನು ಕೊಳ್ಳುವ ಒಂದು ಸತ್ಪಾತ್ರ ಶ್ರೀ ರಾಮಾನುಜರು, ಸತ್ಕಲಶ ಶ್ರೀ ರಾಮಾನುಜರು, ಏತ್ರ ಕಳಂಗಳ್. ಇವಾಗ ಇಲ್ಲಿ ಹಾಲು ಅನ್ನುವುದು ಯಾವುದು? ಹಾಲು ಅನ್ನುವುದು ಅದು ಸಾಧಾರಣವಾಗಿರುವ ಹಾಲಲ್ಲ. ಉಣದು ಪಾಲೇ ಬೋಲ್ ಶೀರಿಲ್ ಪಳು ತೊಡಿಂದೆ ಅಂತ ಸ್ವಾಮಿ ನಮ್ಮಾಳ್ವಾರ್ ಕೊಂಡಾಡುತ್ತಾರಲ್ಲ. ಪಾಲೇ ಬೋಲ್ ಶೀರ್ ಅಂದ್ರೆ ಹಾಲಿನಂತೆ ಇರುವ ಕಲ್ಯಾಣ ಗುಣಗಳು, ಭಗವಾನಿನ ಕಲ್ಯಾಣ ಗುಣಗಳೇ ಇಲ್ಲಿ ಹಾಲಿನಂತ ಇರುವ ಕಲ್ಯಾಣ ಗುಣಗಳು. ಆ ಕಲ್ಯಾಣ ಗುಣಗಳನ್ನು ಎಲ್ಲ ಆಚಾರ್ಯರು ಅಂದ್ರೆ ಯಾಮುನಾಚಾರ್ಯರ ಶಿಷ್ಯರಾದವರು ಯಾರು ಅಂದ್ರೆ ಯಾಮುನಾಚಾರ್ಯ ಶಿಷ್ಯರಾದವರೇ ಇಲ್ಲಿ ವಳ್ಳಲ್ ಪೆರುಂ ಪಶುಕ್ಕಳು ಅಂತ ತುಂಬಾ ಔದಾರ್ಯ ಹಾಕೊಂಡಿರುವ ಹಸುಗಳು. ಅವರು ಯಾರು ಅಂದ್ರೆ ಅವರು ಪೆರಿಯ ನಂಬಿ, ಪೆರಿಯ ತಿರುಮಲೆ ನಂಬಿ, ತಿರುಕೋಟಿಯೂರು ನಂಬಿ, ಆಳ್ವಾರ್ ತಿರುವರಂಗ ಪೆರುಮಾಳರೆಯ, ತಿರುಮಾಲಯಾಂಡ ಅನ್ನುವವರೇ ಔದಾರ್ಯ ತುಂಬಿರುವ ಹಸುಗಳು. ಅದೇನು ಔದಾರ್ಯ? ಇವರಲ್ಲಿ ಎಲ್ಲಿ ಔದಾರ್ಯವಿದೆ? ರಾಮಾನುಜರಿಗೆ ಹಾಗಲ್ಲ ಇವರು ಅರ್ಥ ವಿಶೇಷಗಳನ್ನು ಹೇಳಿದ್ರ ಅಂತ ನೋಡಿದ್ರೆ ಏನು ಔದಾರ್ಯ, ಎಷ್ಟೆಲ್ಲ ಅರ್ಥ ವಿಶೇಷಗಳನ್ನು ಹೇಳಿದ್ರು ಇವರು. ಹಸುಗಳು ಸ್ಥಾನದಲ್ಲಿರುವವರು ಇವರು, ಸಾಧಾರಣವಾಗಿಲ್ಲ. ಇವರು ಪೆರುಂ ಪಶುಕ್ಕಳ್ ಅಂತ ಹಸುಗಳ ಸ್ಥಾನದಲ್ಲಿರುವವರೇ ಇವರು. ಅದೇನು ಹಸುಗಳ ಸ್ಥಾನದಲ್ಲಿದ್ದಾರೆ ಇವರು? ಇವರು ಅಷ್ಟೊಂದು ಔದಾರ್ಯದಿಂದ ಇದ್ರ ಅಂತ ವಿಚಾರಣೆ ಮಾಡಿದ್ರೆ ಹೌದು, ತುಂಬಾ ಔದಾರ್ಯವಿತ್ತು ಇವರಲ್ಲಿ. ಇವರುಗಳು ಹಸುಗಳು. ಹಸುಗಳು ಮನುಷ್ಯರನ್ನು ನೋಡಿ ಹಸುಗಳು ಅಂತ ಹೇಳುವುದಕ್ಕೆ ಸಾಧ್ಯವೇ ಅಂದ್ರ ಏನ್ ಆಶ್ಚರ್ಯ ಅಂದೆ, ಇಲ್ಲಿ ಪ್ರಾಣಿಗಳಿದೆ. ಎಷ್ಟೋ ಪ್ರಾಣಿಗಳಲ್ಲಿ ಹಸುಗಳು ಅನ್ನುವುದಿದೆಯಲ್ಲ, ಅದು ತುಂಬಾ ಶ್ರೇಷ್ಠವಾದದ್ದು. ಕಾರಣ ಏನು ಅಂದ್ರೆ ಇತರ ಪ್ರಾಣಿಗಳೆಲ್ಲ ಹೇಗಿದೆ? ಹಸುವಾದ್ರೆ ತಿನ್ನತ್ತೆ, ಅದಕ್ಕೆ ಏನಾದ್ರೂ ಹಸುವಾದ್ರೆ ಬೇಟೆ ಆಡತ್ತೆ, ಇನ್ನೊಬ್ಬರನ್ನು ಕಚ್ಚತ್ತೆ, ಆ ರೀತಿ ಎಷ್ಟೋ ಮಾಡತ್ತೆ. ಇನ್ನ ಹೇಳ್ಬೇಕಂದ್ರೆ ಎಷ್ಟೋ ಜನರು ಏನ್ ಹೇಳ್ತಾರೆ ಅಂದ್ರೆ ನಾಯಿಗಳು ಬಹಳ ವಿಶ್ವಾಸವಾಗಿದೆ ಅಂತ ಹೇಳ್ತಾರೆ. ಆದ್ರೆ ಅದು ಏನು ಪದಾರ್ಥವನ್ನು ಕೊಡತ್ತೆ? ವಿಶ್ವಾಸದಿಂದ ಇರಬಹುದು ನಾಯಿಗಳು, ಆದ್ರೆ ಅದು ಏನಾದ್ರೂ ಪದಾರ್ಥವನ್ನು ಕೊಡತ್ತಾ? ನಮ್ಮ ಶರೀರಕ್ಕಾಗಿ ಏನಾದ್ರೂ ಕೊಡತ್ತಾ? ಏನಿದೆ ಅದರಲ್ಲಿ ಅಂದ್ರೆ ಏನೂ ಇಲ್ಲ. ಅದರಿಂದ ಬಹಳ ನೀಚ ಜಂತುವೇ ನಾಯಿ ಆಗಿರುವುದು. ಆ ನಾಯಿ ನಮ್ಗೆ ಉಪಾದೇಯವಲ್ಲ. ನಾಯನ್ನು ಬೆಳೆಸಬಾರ್ದು. ಯಾವುದನ್ನು ನಾವು ಬೆಳೆಸ್ಬೇಕು ಅಂದ್ರೆ ಹಸುಗಳನ್ನು ಬೆಳೆಸಬೇಕು. ಹಸುಗಳು ನಮ್ಗೆ ಬಹಳ ಉಪಾಯದೇಯವಾಗಿ. ಕಾರಣ ಏನಂದ್ರೆ ಮೃಗಜಾತಿಯಲ್ಲಿದ್ರೂ ಕೂಡ ಈ ಹಸುಗಳು ಹೇಗಿದೆ ಅಂದ್ರೆ ಶ್ರೇಷ್ಠವಾಗಿದೆ. ನಮಗೆ ಹಾಲನ್ನು ಕೊಡತ್ತೆ, ಬೆಣ್ಣೆ ಕೊಡತ್ತೆ, ತುಪ್ಪ ಕೊಡತ್ತೆ, ಎಲ್ಲ ಕೊಡತ್ತೆ ನಮ್ಗೆ. ಆ ರೀತಿ ಇರುವುದೇ ಈ ಹಸುಗಳು. ಆದ್ದರಿಂದ ಹಸುಗಳು ಮೃಗಜಾತಿಯಲ್ಲಿದ್ರೂ ಕೂಡ ಶ್ರೇಷ್ಠರೇ ಹಸುಗಳು. ಆ ರೀತಿಯ ಈ ಆಚಾರ್ಯರುಗಳೆಲ್ಲ ಇದಾರಲ್ಲ, ಪೆರುಂ ಪಶುಕ್ಕಳ್ ಅನ್ನುವ ಈ ಆಚಾರ್ಯರುಗಳು ಹೇಗಿದ್ದಾರೆ? ಮನುಷ್ಯ ಜಾತಿಯಲ್ಲಿದ್ರೂ ಕೂಡ ಇವರು ಶ್ರೇಷ್ಠರು. ಹೇಗೆ ಮೃಗಜಾತಿಯಲ್ಲಿದ್ರೂ ಹಸುಗಳು ಶ್ರೇಷ್ಠತೆಯಿಂದ ಇದೆಯೋ ಆ ರೀತಿಯ ಇಲ್ಲಿ ಮನುಷ್ಯ ಜಾತಿಯಲ್ಲಿದ್ರೂ ಕೂಡ ಆಚಾರ್ಯರಾದವರು ಅಂದ್ರೆ ಇಲ್ಲಿ ಪೆರಿಯ ನಂಬಿ, ಪೆರಿಯ ತಿರುಮಲೆ ನಂಬಿ, ಆಳ್ವಾರ್ ತಿರುವರಂಗ ಪೆರುಮಾಳರೆಯ, ತಿರುಮಾಲಯಾಂಡ, ತಿರುಕೋಟಿಯೂರು ನಂಬಿ ಅಂತ ಇರುವ ಈ 5 ಆಚಾರ್ಯರಿದ್ದಾರಲ್ಲ, ಇವುಗಳು ಹಸುಗಳು ಅಂದ್ರೆ ಮನುಷ್ಯ ಜಾತಿಯಲ್ಲಿದ್ರೂ ಕೂಡ ಇವು ಬಹಳ ಶ್ರೇಷ್ಠರು. ಕಾರಣ ಅರ್ಥ ವಿಶೇಷಗಳು ಹಾಲಿನಂತೆ ಇರುವ ಭಗವದ್ ಗುಣಾನುಭವಗಳನ್ನು ಮಾಡುತ್ತಾರೆ. ಹಾಲಿನಂತೆ ಇರುವ ಭಗವದ್ ಗುಣಾನುಭವಗಳನ್ನು ಎಲ್ಲರಿಗೂ ಹೇಳ್ತಾರೆ. ಆದ್ದರಿಂದ ಇವರು ಶ್ರೇಷ್ಠರೇ ಅನ್ನುವ ಅಭಿಪ್ರಾಯದಲ್ಲಿ ಇಲ್ಲಿ ಹಸುಗಳು ಇವರಿಗೆ ಏನು ಔದಾರ್ಯವಿದೆ? ಹಸುಗಳು ಸಾಮಾನ್ಯವಾಗಿ ಏನ್ ಹೇಳುತ್ತೆ ಅಂದ್ರೆ ಹಸುಗಳು ಪದಾರ್ಥಗಳನ್ನು ಕೊಡತ್ತೆ, ಹಾಲನ್ನು ಕೊಡತ್ತೆ. ಹಾಲನ್ನು ಕೊಡುತ್ತದಲ್ಲ, ಈ ಹಸುಗಳಿಗೆ ಏನ್ ಬೇಕು ಅಂದ್ರೆ ಕರುಗಳಿರ್ಬೇಕು. ಒಂದು ಕರುಗಳಿರ್ಬೇಕು. ಆ ಕರುವಂತೆ ಇರುವವರೇ ಶ್ರೀರಾಮಾನುಜರು. ಅದನ್ನೇ ಕೆಳಗಡೆನೂ ಅನುಭವಿಸಿದ್ವಿ ನಾವು. ಅದು ಕಣೈತಿಳಂಗ್ ಕತ್ತೆರಮೆ ಕಂಡ್ರಕ್ಕೆ ಇರಂಗಿ ಅನ್ನುವ ಪಾಶುರದಲ್ಲಿ ಇವರು ಕಂಡ್ರಾಗಿದ್ದಾರೆ, ಅಂದರೆ ಕರುವಾಗಿದ್ದಾರೆ ಶ್ರೀರಾಮಾನುಜರು. ಹಸುಗೆ ಕರು ಬೇಕಲ್ಲ, ಕರು ಇದ್ರೆ ಮಾತ್ರ ಹಾಲನ್ನು ಕೊಡುತ್ತೆ. ಆ ರೀತಿಯ ಇಲ್ಲಿ ಈ 5 ಆಚಾರ್ಯರಿಗೆ ಕರು ಸ್ಥಾನದಲ್ಲಿರುವವರು ಯಾರು? ಶ್ರೀರಾಮಾನುಜರು. ಆದ್ದರಿಂದ ಹಾಲನ್ನು ಅವರಿಗಾಗಿ ಕೊಡುತ್ತಿದ್ದಾರೆ ಇವರು. ಇವರಲ್ಲಿ ಏನು ಔದಾರ್ಯವಿದೆ ಅಂದ್ರೆ ತುಂಬಾ ಔದಾರ್ಯ ಯುಕ್ತರು ಈ ಆಚಾರ್ಯರುಗಳು. ಏನು ಔದಾರ್ಯ ಇವರಿಗೆ ಅಂದ್ರೆ ರಾಮಾನುಜರು ಹುಡ್ಕೊಂಡು ಹೋಗಿ ಅರ್ಥ ವಿಶೇಷಗಳನ್ನೆಲ್ಲ ಹೇಳುವಷ್ಟು ಔದಾರ್ಯ. ಮೊದಲು ತಿರುಕೋಟಿಯೂರು ನಂಬಿ ಹೇಳಲಿಲ್ಲ. ಕಾರಣ ಈ
ಒಂದು ಅರ್ಥ ವಿಶೇಷ ಇದೆಯಲ್ಲ, ಈ ಅರ್ಥ ವಿಶೇಷ ಅಂದ್ರೆ ಚರ್ಮ ಶ್ಲೋಕಾರ್ಥ, ರಹಸ್ಯಾರ್ಥ, ಅದು ಬಹಳ ಶ್ರೇಷ್ಠವಾದದ್ದು ಅನ್ನುವ ಅಭಿಪ್ರಾಯ ಲೋಕದಲ್ಲಿರುವ ಎಲ್ಲರಿಗೂ ಬರಬೇಕು. ಆದ್ದರಿಂದ ರಾಮಾನುಜರನ್ನು 18 ಸತಿ ಶ್ರೀರಂಗದಿಂದ ತಿರುಕೋಟಿಯೂರಿಗೆ ನಡೆದು ಬರುವಂತೆ ಮಾಡಿದ್ರು ತಿರುಕೋಟಿಯೂರು ನಂಬಿ. ಆದರೆ ಒಮ್ಮೆ ಅವರಿಗೆ ಅರ್ಥ ವಿಶೇಷಗಳನ್ನೆಲ್ಲ ಹೇಳಿದ ಮೇಲೆ ಎಷ್ಟು ಸತಿ ರಾಮಾನುಜರ ಚೆನ್ನಾಗಿದ್ದಾರ ಯಾವುದೋ ಒಂದು ಅರ್ಥ ಹೇಳ್ಬೇಕಂದ್ರೆ ಅಲ್ಲಿಂದ ಶ್ರೀರಂಗಕ್ಕೆ ಓಡೋಡಿ ಬಂದ್ಬಿಡ್ತಾರೆ ತಿರುಕೋಟಿಯೂರು ನಂಬಿ. ರಾಮಾನುಜರಿಗೆ ಅರ್ಥವನ್ನು ಹೇಳ್ಬೇಕು ಅಂತ ಅಷ್ಟೊಂದು ಔದಾರ್ಯವಿತ್ತು ತಿರುಕೋಟಿಯೂರು ನಂಬಿಯಲ್ಲಿ. ಆ ರೀತಿಯೇ ಶ್ರೀರಾಮಾಯಣವನ್ನು ಪೂರ್ಣವಾಗಿ ಹೇಳಿದ್ರಲ್ಲ ಪೆರಿಯ ತಿರುಮಲೈ ನಂಬಿ. ರಾಮಾನುಜರಿಗೆ ಎಷ್ಟು ಔದಾರ್ಯ! ಅದು ಮಾತ್ರ ಅಲ್ಲ, ಏನು ಔದಾರ್ಯ ಅಂದ್ರೆ ತಮ್ಮ ಶಿಷ್ಯನಾದ ಅವರನ್ನೇ ಕೊಟ್ಬಿಟ್ರು. ಎಷ್ಟು ಔದಾರ್ಯ! ಶಿಷ್ಯನನ್ನೇ ಸ್ವಾಮಿ ರಾಮಾನುಜರಿಗೆ ಕೊಟ್ಟರು, ಆಮೇಲೆ ಬಂದು ರಾಮಾನುಜರಲ್ಲಿ ಸೇರಿದ್ರು ಅಂತ ಈ ಒಂದು ಚರಿತ್ರವನ್ನು ಕೀಡೆ ನಾವು ಅನುಭವಿಸಿದ್ವಿ ಎಂಬಾರ್ ವೈಭವದಲ್ಲಿ. ಅದರಿಂದ ಅಷ್ಟೊಂದು ಔದಾರ್ಯ ಪೆರಿಯ ತಿರುಮಲೈ ನಂಬಿ. ಆ ರೀತಿಯೇ ಪಂಚಸಂಸ್ಕಾರವನ್ನು ಮಾಡಿ ಮಂತ್ರೋಪದೇಶವನ್ನೇ ಮಾಡಿದ್ರಲ್ಲ, ಏನು ಔದಾರ್ಯ ಪೆರಿಯ ನಂಬಿಗೆ! ರಾಮಾನುಜರ ಜೊತೆಯಲ್ಲೇ ಇರಬೇಕು. ಕಾಂಚೀಪುರದಲ್ಲಿ ಇವರಿದ್ದಾರಾ, ಇವರು ಎಲ್ಲಿದ್ದಾರೋ ಅಲ್ಲಿರ್ಬೇಕು. ಇವರನ್ನು ನಾವು ಕರ್ಕೊಂಡು ಬರ್ಬಾರ್ದು ನಮ್ಮ ಸ್ಥಳಕ್ಕೆ. ರಾಮಾನುಜರು ಎಲ್ಲಿದ್ದಾರೋ ಅಲ್ಲೇ ಇರಬೇಕು. ಇವರಿಗೆ ಎಲ್ಲ ಅರ್ಥ ವಿಶೇಷಗಳನ್ನು ಕಾಂಚೀಪುರದಲ್ಲೇ ಇದ್ದು ನಾನು ಹೇಳಬೇಕು ಅನ್ನುವ ಅಭಿಪ್ರಾಯದಲ್ಲಿ ಎಷ್ಟೊಂದು ಔದಾರ್ಯ ಪೆರಿಯ ನಂಬಿಗೆ. ಔದಾರ್ಯವನ್ನು ಪೆರಿಯ ನಂಬಿಯಲ್ಲಿ ನೋಡ್ತೀವಿ, ಪೆರಿಯ ತಿರುಮಲೈ ನಂಬಿಯಲ್ಲಿ ನೋಡ್ತೀವಿ, ತಿರುಕೋಟಿಯೂರು ನಂಬಿಯಲ್ಲೂ ನೋಡಿ. ಆಮೇಲೆ ತಿರುಮಾಲಯಾಂಡ ಕಾಲಕ್ಷೇಪ ಹೇಳ್ತಾ ಇದ್ದಾರಲ್ಲ, ಏನು ಔದಾರ್ಯ ಅವರಿಗೆ! ಪೂರ್ಣವಾಗಿ ತಿರುವಾಯಿಮುಳಿ ಅರ್ಥ ವಿಶೇಷಗಳನ್ನು ರಾಮಾನುಜರಿಗೆ ಹೇಳ್ತಾ ಇದ್ದಾರೆ, ಅಷ್ಟೊಂದು ಔದಾರ್ಯ. ಅದು ಮಾತ್ರ ಅಲ್ಲ, ಕಾಲಕ್ಷೇಪ ಮಧ್ಯದಲ್ಲಿ ಇಂಥೋದ ಮೇಲೂ ಕೂಡ ತಿರುಕೋಟಿಯೂರು ನಂಬಿ ಬಂದು ನೀವು ಇನ್ನ ಮುಂದೆ ಕಾಲಕ್ಷೇಪವನ್ನು ಪ್ರಾರಂಭಿಸಿ ಇವರಿಗೆ ಎಲ್ಲ ಅರ್ಥ ವಿಶೇಷಗಳನ್ನು ಹೇಳಬೇಕು ಅಂದ ಕೂಡಲೇ ತಿರುಗಾ ಹೇಳಿದ್ರಲ್ಲ, ಅದು ಅವರ ಔದಾರ್ಯ. ಆ ರೀತಿಯೇ ಆಳ್ವಾರ್ ತಿರುವರಂಗ ಪೆರುಮಾಳರಯ್ಯ ಅವರು ಕೂಡ ಪಂಚಮೋಪಾಯವನ್ನು ಉಪದೇಶ ಮಾಡಿದ್ರಲ್ಲ, ಎಷ್ಟು ಔದಾರ್ಯ! ಅದೇನು ಸಾಧಾರಣವಾದ ಅರ್ಥವೇ? ಆಚಾರ್ಯನೇ ಉಪಾಯ ಅಂತ ಹೇಳುವ ಅರ್ಥವನ್ನು ಒಬ್ಬರು ವ್ಯಕ್ತಿಗೆ ಹೇಳ್ಬೇಕಂದ್ರೆ ಎಷ್ಟೊಂದು ಔದಾರ್ಯ ಇರಬೇಕು ಅವರಿಗೆ. ಆದ್ದರಿಂದ ಇವರುಗಳೆಲ್ಲ ಔದಾರ್ಯ ಕೊಂಡಿರುವ ವಳ್ಳಲ್ ಪೆರುಂ ಪಶುಕ್ಕಳ್. ಏನಿವರಿಗೆ ಒಂದು ಪೆರುಂ ಪಶುಕ್ಕಳ್ ಅಂದ್ರೆ ಇವರು ಬಹಳ ಶ್ರೇಷ್ಠವಾಗಿದ್ದಾರೆ. ಏನು ಶ್ರೇಷ್ಠತೆ ಇವರದು! ಇವರ ಶ್ರೇಷ್ಠತೆ ಅನ್ನುವುದಿದೆಲ್ಲ ಸಾಧಾರಣವಾಗಿರುವುದು ಅಲ್ಲ, ಭಗವಾನಿಗಿಂತ ಇವರು ಶ್ರೇಷ್ಠವಾದವರು. ಭಗವಾನ್ ಏನ್ ಮಾಡ್ತಾನೆ ಅಂದ್ರೆ ಅವನು ಶಾಸ್ತ್ರಗಳನ್ನೆಲ್ಲ ಕೊಡ್ತಾನೆ, ತಾನೇ ನೇರವಾಗಿ ಹೇಳುವುದಿಲ್ಲ, ಇನ್ನೊಬ್ಬರ ಮೂಲಕ ಶಾಸ್ತ್ರಗಳನ್ನು ಕೊಡುತ್ತಾನೆ ಅಷ್ಟೇ ಅವನು. ಆ ರೀತಿಯೇ ಭಗವಾನ್ ಮಾಡುವುದು ಏನು ಅಂದ್ರೆ ಇಲ್ಲಿ ಬರ್ತಾನೆ, ಸಂಭವಾಮಿ ಯುಗೆ ಯುಗೆ ಅಂತ ಭಗವಾನ್ ಅವತರಿಸುತ್ತಾನೆ ಇಲ್ಲಿ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅನ್ನುವುದು ಶ್ರೀ ಗೀತಾಶಾಸ್ತ್ರದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳುವ ಅದ್ಭುತವಾದ ಶ್ಲೋಕ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಅರ್ಜುನನೇ, ಯಾವಾಗಲ್ಲ ಇಲ್ಲಿ ಧರ್ಮಕ್ಕೆ ಒಂದು ಗ್ಲಾನಿ ಭವತೋ ಅಂದ್ರೆ, ಗ್ಲಾನಿ ಅಂದ್ರೆ ಏನು ಅಂದ್ರೆ ಧರ್ಮದಲ್ಲಿ ಯಾವಾಗಲ್ಲ ಸ್ವಲ್ಪ ಧರ್ಮ ಕಡಿಮೆ ಆಯ್ತು ಅನ್ನುವ ಅಭಿಪ್ರಾಯ ಬರುತ್ತೋ ಆವಾಗಲ್ಲ ತದಾತ್ಮಾನಂ ಸೃಜಾಮ್ಯಹಂ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಭ್ಯುತ್ಥಾನಂ ಅಧರ್ಮಸ್ಯ, ಅಧರ್ಮಗಳಿದೆಯಲ್ಲ ಆ ಅಧರ್ಮ ಚೆನ್ನಾಗಿ ಹೋಗ್ಬೇಕು, ಧರ್ಮವಾಗಿರುವುದು ಸ್ಥಾಪನೆ ಆಗ್ಬೇಕು ಈ ಲೋಕದಲ್ಲಿ ಅನ್ನುವ ಕಾರಣದಿಂದ ನಾನು ಬಂದು ಅವತರಿಸುತ್ತೇನೆ. ಧರ್ಮಕ್ಕೆ ಯಾವ ಕೊರೆಯೂ ಆಗ್ಬಾರ್ದು, ಅಧರ್ಮ ಅವುಗಳೆಲ್ಲ ಹೋಗಿ ಧರ್ಮ ಸ್ಥಾಪನೆ ಆಗ್ಬೇಕು ಅನ್ನುವ ಕಾರಣದಿಂದ ನಾನು ಈ ಲೋಕದಲ್ಲಿ ತದಾತ್ಮಾನಂ ಸೃಜಾಮ್ಯಹಂ, ತದಾತ್ಮಾನಂ ಅಂತ ನಾನೇ ಬಂದು ಅವತರಿಸುತ್ತೇನೆ ಅಂತ ಹೇಳಿದ್ದಾನೆ ಶ್ರೀ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ. ಇದನ್ನು ಹೇಳಿದ ಕೃಷ್ಣ ಆಮೇಲೆ ಇನ್ನ ಒಂದು ಶ್ಲೋಕದಲ್ಲಿ ಜ್ಞಾನೀತು ಆತ್ಮೈವ ಮೇ ಮತಂ ಅಂತ ಹೇಳ್ತಾನೆ. ಇನ್ನೂ ಒಂದು ಶ್ಲೋಕದಲ್ಲಿ ಜ್ಞಾನೀತು ಆತ್ಮೈವ ಮೇ ಮತಂ ಅನ್ನುವ ಕಾರಣದಿಂದ ಜ್ಞಾನಿಗಳೇ ನನಗೆ ಆತ್ಮ ಅನ್ನುವ ಅಭಿಪ್ರಾಯ ಶ್ರೀ ಕೃಷ್ಣನದು. ಜ್ಞಾನಿಗಳೇ ಇವನಿಗೆ ಆತ್ಮ ಅಂದ ಮೇಲೆ ಈ ನಾನೇ ಬಂದು ಅವತರಿಸುತ್ತೇನೆ, ಧರ್ಮಕ್ಕೆ ಗ್ಲಾನಿ ಬಂದ್ರೆ ನಾನೇ ಬಂದು ಅವತರಿಸುತ್ತೇನೆ ಅಂತ ಹೇಳಿದ್ರೆ ಇವನೇ ಬಂದು ಅವತರಿಸುತ್ತಾನ ಅಂದ್ರೆ ಇಲ್ಲ. ಅದಕ್ಕೇನು ಅಭಿಪ್ರಾಯ? ತದಾತ್ಮಾನಂ ಸೃಜಾಮ್ಯಹಂ ಅಂತ ಹೇಳಿದ್ರೆ, ತದಾತ್ಮಾನಂ ಅಂತ ಹೇಳಿದ್ರೆ ನನಗೆ ಆತ್ಮಸ್ಥಾನದಲ್ಲಿರುವವರು ಜ್ಞಾನಿಗಳು ಅಂತವರನ್ನು ಈ ಲೋಕದಲ್ಲಿ ಅವತರಿಸುತ್ತೇನೆ, ಅವತರಿಸುವಂತೆ ಮಾಡ್ತೇನೆ. ಆ ತರ ಇರುವ ಕೆಲವೊಂದು ಜೀವಾತ್ಮಗಳಿಗೆ ವಿಶೇಷ ಕಟಾಕ್ಷ ಮಾಡಿ ಆಳ್ವಾರ್ಗಳು ಅಂತಾನು ಆಚಾರ್ಯಗಳು ಅಂತಾನು ನಾನು ಅವತರಿಸುತ್ತೇನೆ.
ನಾನೇ ಅವತರಿಸುತ್ತೇನೆ, ಆದ್ರೆ ನೇರವಾಗಿ ಅಲ್ಲ. ಈ ಆಳ್ವಾರ್ಗಳ ಮೂಲಕ, ಆಚಾರ್ಯರ ಮೂಲಕ ಧರ್ಮವನ್ನು ಸ್ಥಾಪಿಸಬೇಕು ಅನ್ನುವ ಅಭಿಪ್ರಾಯದಲ್ಲಿ ಅವರ ಮೂಲಕ ನಾನು ಅವತರಿಸುತ್ತೇನೆ ಅನ್ನುವುದೇ ಶ್ರೀಕೃಷ್ಣನ ಅದ್ಭುತವಾದ ಅಭಿಪ್ರಾಯ ಅಂತ ಗೀತಾ ಭಾಷ್ಯದಲ್ಲಿ ಆಶ್ಚರ್ಯವಾಗಿ ಶ್ರೀ ಭಾಷ್ಯಕಾರರು ಈ ಅರ್ಥ ವಿಶೇಷವನ್ನು ಹೇಳಿದ್ದಾರೆ. ಅದರಿಂದ ಭಗವಾನ್ ಇಲ್ಲಿ ನೇರವಾಗಿ ಅವತರಿಸುವುದು ಅಂತಹದ್ದು ಅಲ್ಲ. ಧರ್ಮಕ್ಕೆ ಯಾವಾಗಲ್ಲ ಗ್ಲಾನಿ ಬರುತ್ತೋ ಅವಾಗಲ್ಲ ಭಗವಾನ್ ನೇರವಾಗಿ ಅವತರಿಸುವುದಿಲ್ಲ. ಈ ತರ ಮಹನೀಯರು, ಈ ತರ ಶ್ರೇಷ್ಠವಾದವರು ಅಂತವರನ್ನು ತನಗೆ ಆತ್ಮವಾಗಿ ಕೊಂಡಿದ್ದಾನಲ್ಲ, ಅವರನ್ನು ಅವತರಿಸುವಂತೆ ಮಾಡ್ತಾನೆ ಭಗವಾನ್. ಅದನ್ನೇ ಇಲ್ಲಿ ಆಶ್ಚರ್ಯವಾಗಿ ನೋಡ್ತೀವಿ. ವಳ್ಳಲ್ ಪೆರುಂ ಪಶುಕ್ಕಳ್ ಅಂದ್ರೆ ಭಗವಾನ್ ಇಲ್ಲಿ ಯಾವಾಗೋ ಒಮ್ಮೆ ಅವತರಿಸಿ ಒಂದು ಶಾಸ್ತ್ರ, ಗೀತಾಶಾಸ್ತ್ರವನ್ನು ಕೊಟ್ಬಿಟ್ಟು ಹೋದ. ಆದರೆ ಈ ಆಚಾರ್ಯರುಗಳು ಹೇಗಿದ್ದಾರೆ ಅಂದ್ರೆ ಇವರುಗಳೇ ಪೆರುಂ ಪಶುಕ್ಕಳ್ ಅಂದ್ರೆ ಬಹಳ ಶ್ರೇಷ್ಠವಾದ ಹಸುಗಳು. ಭಗವಾನೂ ಒಬ್ಬ ಹಸುವೆ. ಕಾರಣ ಏನಂದ್ರೆ ನಮಗೆ ಆಶ್ಚರ್ಯವಾದ ಒಂದು ಗೀತಾಶಾಸ್ತ್ರವನ್ನು ಕೊಡ್ತ. ದುಗ್ಧಂ ಗೀತಾಮೃತಂ ಮಹತ್ ಪಾರ್ಥೋ ವತ್ಸಃ ಸುಧಿ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಸರ್ವೋ ಗಾವಃ ಸರ್ವೋಪನಿಷದಃ ಗಾವಃ ಸುಧಿ ಗೋಪ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧಿ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಎಂಬುದು ಪರಮಾಚಾರ್ಯರಾದ ಆಳವಂದಾರಿನ ಅದ್ಭುತವಾದ ಶ್ರೀ ಸೂಕ್ತ. ಅದರಲ್ಲಿ ಭಗವಾನ್ ಅವನು ಸರ್ವೋಪನಿಷದ ಗಾವಹ, ಎಲ್ಲ ಉಪನಿಷತ್ ಅವುಗಳೆಲ್ಲ ಹಸುಗಳು. ಆ ಸ್ಥಾನದಲ್ಲಿ ಹಸುಗಳಿಂದ ಹಾಲನ್ನು ಕರೆಯಬೇಕಲ್ಲ, ಅದಕ್ಕೆ ಒಬ್ಬ ಗೋಪಾಲ ಬೇಕು. ಆ ಗೋಪಾಲ ಯಾರು? ಕೃಷ್ಣನು. ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸ, ಅಲ್ಲಿ ಒಂದು ಕರು ಇರಬೇಕಲ್ಲ, ಆ ಕರು ಯಾವುದು? ವತ್ಸ ಆಗಿರುವುದು, ಆ ಕರು ಆಗಿರುವುದು ಅದು ಯಾವುದು ಅಂದ್ರೆ ಪಾರ್ಥ ಶ್ರೀ ಅರ್ಜುನನು. ಸುಧಿ ಭೋಕ್ತ, ಇದನ್ನು ಅನುಭವಿಸುವರು ಯಾರು? ಅನುಭವಿಸುವರು ಅಲ್ಲಿ ಇರುವ ಸುಧಿ ಅನ್ನುವ ಜ್ಞಾನಿಗಳು, ಸ್ವಾಮಿ ನಮ್ಮಾಳ್ವ ಹಾಗೆ ಇರುವ ಜ್ಞಾನಿಗಳು. ಯಾವುದನ್ನು ಅನುಭವಿಸುತ್ತಾರೆ? ಹಾಲು ಎಲ್ಲಿಂದ ಬಂತು? ಯಾವುದು ಹಾಲು? ಅಲ್ಲೇ ದುಗ್ಧಂ ಗೀತಾಮೃತಂ, ಗೀತಾ ಅನ್ನುವ ಅದ್ಭುತವಾದ ಅಮೃತ, ಅದೇ ಅಲ್ಲಿ ಹಾಲು. ಆ ಹಾಲನ್ನು ಕರೆದವನು ಗೋಪಾಲನಾದ ಪಾರ್ಥಸಾರಥಿ ಭಗವಾನ್. ಗೀತಾಚಾರ್ಯನು ಹಾಲನ್ನು ಕರೆದವನು. ಕರು ಯಾವುದು ಅಂದ್ರೆ ನಮ್ಮಾಳ್ವಾರ್ ಹಾಗೆ ಇರುವ ಎಷ್ಟೋ ಅಧಿಕಾರಿಗಳು ಕರುಗಳು ಅಂತ ಹೇಳುವ ಕ್ರಮದಲ್ಲಿ ಇಲ್ಲೂ ಕೂಡ ಹೇಗಿದೆ? ಭಗವಾನ್ ಅವನು ಈ ಒಂದು ಹಾಲನ್ನು ಕರೆದ ಅಂದ್ರೆ ಶಾಸ್ತ್ರದಿಂದ ಅದರಲ್ಲಿ ಹೇಳುವ ಅರ್ಥ ವಿಶೇಷಗಳನ್ನೆಲ್ಲ ಶ್ರೀ ಗೀತೆ ಆಗಿರುವ ಅಮೃತ ಅದನ್ನು ಕೊಟ್ಟ. ಆ ರೀತಿಯೇ ಇಲ್ಲೂ ಕೂಡ ಇವರುಗಳೆಲ್ಲ ಸ್ವಾಮಿ ಆಳವಂದಾರಿನ ಶಿಷ್ಯರು. ಅಲ್ಲಿ ಅವನು ಕೊಟ್ಟಿದ್ದು ಒಂದೇ ಒಂದು ಶಾಸ್ತ್ರ, ಗೀತಾಶಾಸ್ತ್ರ. ಆ ರೀತಿಯೇ ಭಗವಾನ್ ಅಲ್ಲಿ ಒಂದು ಕೊಟ್ಟ, ಅವನು ಒಬ್ಬನಾಗಿದ್ದ. ಇಲ್ಲಿ ಹೇಗಿದ್ದಾರೆ ಅಂದ್ರೆ ಇಲ್ಲಿ ಇಲ್ಲಿ 5 ಮಹನೀಯರು, ಅವರು ಆಳವಂದಾರಿಕ ಶಿಷ್ಯರು. ಇವರುಗಳು ಕೊಡುತ್ತಿದ್ದಾರೆ, ಹಾಲನ್ನು ಕೊಡುತ್ತಿದ್ದಾರೆ. ಹಾಲಾಗೆ ಇರುವ ಆಶ್ಚರ್ಯವಾದ ಅರ್ಥ ವಿಶೇಷಗಳು ಅದನ್ನೆಲ್ಲ ಕೊಡುತ್ತಿದ್ದಾರೆ. ಯಾರಿಗೆ? ಶ್ರೀರಾಮಾನುಜರಿಗೆ. ಅದರಿಂದ ಇವರ ಔದಾರ್ಯ ಗುಣದಿಂದ ಹಾಲಿನಂತೆ ಇರುವ ಭಗವತ್ ಗುಣಾನುಭವಗಳು, ಆ ಗುಣಾನುಭವಗಳನ್ನು ಶ್ರೀರಾಮಾನುಜರು ಅವರೇ ಇಲ್ಲಿ ಕಲಶ, ಆ ಕಲಶಕ್ಕೆ ಕೊಡುತ್ತಿದ್ದಾರೆ. ಇಲ್ಲಿ ಈ ಹಸುಗಳಾದ ಶ್ರೇಷ್ಠವಾದ ಹಸುಗಳಾದ ಪೆರಿಯನಂಬಿ ಪ್ರಾರಂಭಿಸಿ ಆಳ್ವಾರ್ ತಿರುವರಂಗ ಪೆರುಮಾಳ್ ಅರೆಯರ್ ತನಕ ಇವರು ಆ ಒಂದು ಹಾಲನ್ನು ಕೊಡುತ್ತಿದ್ದಾರೆ ಶ್ರೀರಾಮಾನುಜರಿಗೆ. ಅವರೇ ಆ ಕಲಶ ಆಗಿದ್ದು ಆ ಹಾಲನ್ನು ಸ್ವೀಕರಿಸುತ್ತಿದ್ದಾರೆ. ಅದನ್ನೇ ಇಲ್ಲಿ ಏಟ್ರಕಲಂಗಳ್ ಅಂದ್ರೆ ಏಟ್ರಕಲಂಗಳ್ ಅನ್ನುವುದಕ್ಕೆ ಕೆಡುವಾರು ಅರ್ಥಗಳನ್ನು ಹೇಳ್ಬೋದು. ಈ ರಾಮಾನುಜರು ಆ ಹಾಲನ್ನೆಲ್ಲ ಸ್ವೀಕರಿಸಿದ್ರಲ್ಲ, ಏಟ್ರಕಲಂಗಳ್ ಎದುರು ಪೊಂಗಿ ಮೀದಳಿಪ್ಪ ಇದನ್ನೆಲ್ಲ ಸ್ವೀಕರಿಸಿ ಆಮೇಲೆ ಏಟ್ರಕಲಂಗಳ್ ಅಂದ್ರೆ ಈ ರಾಮಾನುಜರು ತಮ್ಮಲ್ಲಿ ಸ್ವೀಕರಿಸಿದಾಗ ಆ ಹಾಲನ್ನು ಅಂದ್ರೆ ಅರ್ಥ ವಿಶೇಷಗಳನ್ನು ಹೇಗೆ ಕೊಂಡ್ರು ಅಂದ್ರೆ ತಮ್ಮ ಮನಸ್ಸಲ್ಲಿ ಎಲ್ಲವನ್ನೂ ಧರಿಸುವಂತೆ ಅದನ್ನೆಲ್ಲ ಕೊಂಡ್ರು. ಅದನ್ನೆಲ್ಲ ಕೊಂಡು ಆಮೇಲೆ ಅವರು ಆ ಅರ್ಥ ವಿಶೇಷಗಳನ್ನು ಹೇಳುವಾಗ ಹೇಗೆ ಹೇಳಿದ್ರು ಅಂದ್ರೆ ಎಲ್ಲರಿಗೂ ಹೇಳಿದ್ರು. ಏಟ್ರಕಲಂಗಳ್ ಎದುರು ಪೊಂಗಿ ಮೀದಳಿಪ್ಪ, ಇವರು ಹೇಳಿದ ಅರ್ಥ ವಿಶೇಷಗಳೆಲ್ಲ ಎಲ್ಲಿ ಬಂದು ಸೇರಿತು ಅಂದ್ರೆ ಅವರ ಶಿಷ್ಯರುಗಳಲ್ಲಿ ಬಂದು ಸೇರಿತು. ಆ ಶಿಷ್ಯರುಗಳಲ್ಲಿ ಅಂದ್ರೆ ಶ್ರೀರಾಮಾನುಜರ ಶಿಷ್ಯರಾದ ತಿರುಕುರುವೆ ಪಿರಾನ್ ಬಿಳ್ಳಾನ್ ಎಂಬಾರೇನು, ಮೊದಲಿಯಾಂಡಾನಿಯೇನು, ಇಳೆಯವಿಲ್ಲಿಯಾಚಾನೇನು, ಅರುಳಾಳ ಪೆರುಮಾಳೆಂಬೆರುಮಾನಾರೆ, ಆಮೇಲೆ ಅನಂತಾನ್ ಪಿಳ್ಳೆಯೇನು, ಈ ತರ ಇರುವ ಶಿಷ್ಯ ವರ್ಗಗಳಲ್ಲಿ ಬಂದ್ ಸೇರಿತು ಈ ಅರ್ಥ ವಿಶೇಷಗಳು
ಆಮೇಲೆ ಇರುವ ಶಿಷ್ಯರುಗಳಿಗೂ ಅದು ಹೋಗಿ ಸೇರಿತು. ಪರಾಶರ ಭಟ್ಟರ್, ನಂಜೀಯರ್, ನಂಬುಳ್ಳೈ, ವಡಕ್ಕೆ ತಿರುವೀದಿ ಪಿಳ್ಳೈ, ಮಣವಾಳ ಮಾಮಣಿಗಳ ತನಕ ಎಲ್ಲ ಅರ್ಥ ವಿಶೇಷಗಳು ಸೇರಿತು. ಆ ಕಾಲದಲ್ಲಿ ರಾಮಾನುಜರು ಒಬ್ಬರು ಅಲ್ಲಿ ಕಲಶರಾಗಿದ್ರು. ಅವರು ಎಲ್ಲ ಅರ್ಥಗಳನ್ನು ಸ್ವೀಕರಿಸಿ ಹಾಲಿನಂತೆ ಇರುವ ಭಗವದ್ ಗುಣಾನುಭವಗಳನ್ನು ಸ್ವೀಕರಿಸಿ ಎಲ್ಲರಿಗೂ ಕೊಟ್ರು. ಅದೇ ಎತ್ತಗಳಂಗಳ್ ಎದುರು ಪೊಂಗಿ ಮೀದಳಿಪ್ಪ ಅಂತ. ಎದುರು ಪೊಂಗಿ ಮೀದಳಿಪ್ಪ ಅಂದ್ರೆ ಸ್ವಾಮಿ ರಾಮಾನುಜರು ಹೇಳಿದ ಅರ್ಥಗಳಿದೆಯಲ್ಲ, ಅದಕ್ಕಿಂತ ಆಶ್ಚರ್ಯವಾದ ಅರ್ಥಗಳನ್ನು ಹೇಳುವ ಒಂದು ಸಮರ್ಥರು. ಅಂದ್ರೆ ರಾಮಾನುಜರು ಹೇಳಿದ ಅರ್ಥಗಳೇ ಅವುಗಳು. ಅದಕ್ಕಿಂತ ಆಶ್ಚರ್ಯವಾದ ಅರ್ಥಗಳು ಅಂದ್ರೆ ಏನು? ಆ ಅರ್ಥಗಳಿಗೆ ಇನ್ನಷ್ಟು ಕಣ್ಣು, ಮೂಗು, ಬಾವಿ, ಕಿವಿ ಎಲ್ಲ ಇಟ್ಟು ಅದನ್ನು ಇನ್ನ ಆಶ್ಚರ್ಯವಾದಿ ಅಲಂಕಾರ ಮಾಡಿ ಹೇಳುವ ಒಂದು ಶಕ್ತಿ ವಿಶೇಷಗಳು ಅವರ ಶಿಷ್ಯರುಗಳಲ್ಲಿತ್ತು. ಅದನ್ನೇ ಇಲ್ಲಿ ಆಂಡಾಳ್ ಅದ್ಭುತವಾಗಿ ಏற்றಗಳಂಗಳ್ ಎದುರು ಪೊಂಗಿ ಮೀದಳಿಪ್ಪ ಮಾಟ್ರಾದೆ ಬಾಳ್ ಶೌರ್ಯ. ಮಾಟ್ರಾದೆ ಅಂದ್ರೆ ಎಷ್ಟೋ ಅರ್ಥಗಳಿದೆ. ಮಾಟ್ರಾದೆ ಅಂದ್ರೆ ಏನು? ಮಾಟ್ರಾದೆ ಅಂದ್ರೆ ಎಡಬಿಡದೆ. ಮೊದಲನೇ ಅರ್ಥ ಏನು? ಅವಿಚ್ಛಿನ್ನವಾಗಿ ಅರ್ಥ ವಿಶೇಷಗಳನ್ನು ಹೇಳುವುದು. ಮಾಟ್ರಾದೆ ಅವಿಚ್ಛಿನ್ನವಾಗಿ ಅರ್ಥ ವಿಶೇಷಗಳನ್ನು ಎಲ್ಲ ಶಿಷ್ಯರಿಗೂ ಹೋಗಿ ಸೇರುವಂತೆ ಹೇಳುವವರು ಆಚಾರ್ಯರು. ಅದು ಮಾಟ್ರಾದೆ. ಮಾಟ್ರಾದೆ ಅಂದ್ರೆ ಏಮಾಟ್ರಾದೆ ಅಂದ್ರೆ ಇನ್ನೊಬ್ಬರನ್ನು ವಂಚನೆ ಮಾಡದೆ, ವಂಚಿಸದೆ ಹೇಳುವುದು ಅನ್ನುವುದು ಅದು ಒಂದು ಅರ್ಥ. ಅಂದ್ರೆ ಏನು ನಮ್ಮ ಪೂರ್ವಾಚಾರ್ಯರುಗಳು ಹೇಳಿದಾರೋ ಆ ಅರ್ಥಗಳನ್ನೇ ಹೇಳುವುದು. ವಂಚನೆಗಾಗಿ ಸ್ತುತಿ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಹೇಳುವ ಅರ್ಥಗಳಲ್ಲ. ಆದ್ದರಿಂದ ಏಮಾಟ್ರಾದೆ. ಇನ್ನ ಒಂದು ಅರ್ಥವಿದೆ. ಮಾಟ್ರಾದೆ ಅಂದ್ರೆ ಏನು ಅಂದ್ರೆ ಮೊದಲನೇ ದಿವಸ ಒಂದು ಅರ್ಥವನ್ನು ಹೇಳುವುದು. ಹೇಳ್ಬಿಟ್ಟು ನಮ್ಮ ಆಚಾರ್ಯರುಗಳಿಗೆಲ್ಲ ಅದೇ ಪ್ರಭಾವ. ಮೊದಲನೇ ದಿವಸ ಒಂದು ಅರ್ಥವನ್ನು ಹೇಳುವುದು, ಹೇಳ್ಬಿಟ್ಟು ಮಾರನೇ ದಿವಸ ಬಂದ್ಬಿಟ್ಟು ಇಲ್ಲ ನಿನ್ನೆ ಹೇಳಿದ್ನಲ್ಲ ಆ ಅರ್ಥ ಏನೋ ಸರಿ ಇಲ್ಲ, ಚೆನ್ನಾಗಿ ಆಲೋಚನೆ ಮಾಡಿ ನೋಡಿದೆ, ಆ ಅರ್ಥ ಸರಿ ಇಲ್ಲ. ಅದರಿಂದ ಇವತ್ತು ನಾನು ಯಾವ ಅರ್ಥವನ್ನು ಹೇಳ್ತೀನೋ ಆ ಅರ್ಥವನ್ನೇ ನೀವು ಕೊಡ್ಬೇಕು ಅಂತ ಮಾರನೇ ದಿವಸ ಇನ್ನೂ ಒಂದು ಅರ್ಥವನ್ನು ಹೇಳು. ಮೂರನೇ ದಿವಸ ಬಂದ್ಬಿಟ್ಟು 2 ದಿವಸ ಹೇಳಿದ್ನಲ್ಲ ಆ ಅರ್ಥಗಳು ಎರಡೂ ಸರಿ ಇಲ್ಲ, ಇವತ್ತು ನಾನು ಯಾವ ಅರ್ಥವನ್ನು ಹೇಳ್ತೀನೋ ಅದೇ ಸರಿಯಾಗತ್ತೆ ಅಂತ ಹೇಳೋದು. ಈ ತರ ಹೇಳಿದ್ರೆ ಏನ್ ಪ್ರಯೋಜನ? ಅವಾಗ ಶಿಷ್ಯರು ಏನ್ ಹೇಳ್ತಾರೆ, ಸ್ವಾಮಿ ನೋಡಿ, ನೀವು ಮೊದಲು ನಿಮ್ಗೆ ಯಾವ ಅರ್ಥ ಸರಿ ಅನ್ನುವುದನ್ನು ನಿಮ್ಮ ಮನಸ್ಸಲ್ಲಿ ಚೆನ್ನಾಗಿ ಕೊಂಡು ಆಮೇಲೆ ಬಂದು ನಮ್ಗೆ ಉಪದೇಶ ಮಾಡಿ, ನಾವು ಹೋಗಿ ಬರ್ತೀವಿ. ಒಂದೊಂದು ದಿವಸ ಒಂದೊಂದು ಅರ್ಥ ಹೇಳ್ತಾ ಇದ್ದೀರಾ, ಇದು ಸರಿ ಇಲ್ಲ, ನಿನ್ನೆ ಹೇಳಿದ್ ಸರಿ ಇಲ್ಲ, ಮೊನ್ನೆ ಹೇಳಿದ್ ಸರಿ ಇಲ್ಲ, ಇವತ್ತು ಒಂದು ಅರ್ಥ ಹೇಳ್ತೀನಿ, ನಾಳೆ ತಿರ್ಗಾ ಬಂದ್ಬಿಟ್ಟು ಇವತ್ತು ಹೇಳಿದ್ ಸರಿ ಇಲ್ಲ ಅಂತ ನಾಲ್ಕನೇ ದಿವಸ ಹೇಳಿದ್ದೆ ಸರಿ, ಈ ತರ ಎಲ್ಲ ಹೇಳ್ತಾ ಇದ್ರೆ ಅದು ಪ್ರಯೋಜನ ಆಗಲ್ಲ ಅಂತ ಶಿಷ್ಯರೆಲ್ಲ ಹೋಗ್ಬಿಡ್ತಾರೆ. ಆ ತರ ಹೇಳ್ಬಾರ್ದು. ಅರ್ಥಗಳನ್ನು ಹೇಳುವಾಗ ಹೇಗೆ ಹೇಳ್ಬೇಕು ಅಂದ್ರೆ ಮಾತಾದೆ ಅಂದ್ರೆ ಅರ್ಥವನ್ನು ಇದು ಸರಿ ಇದು ಸರಿ ಇಲ್ಲ ಅಂತ ದೃಢವಾಗಿ ಹೇಳ್ಬೇಕು. ಒಂದ್ ದಿವಸ ಹೇಳಿದ್ದನ್ನು ಮಾರನೇ ದಿವಸ ಇದು ಸರಿ ಇಲ್ಲ ಅಂತ ಹೇಳ್ಬಾರ್ದು. ಅದು ಮಾತಾದೆ ಅನ್ನುವುದಕ್ಕೆ ಅಭಿಪ್ರಾಯ. ಇನ್ನ ಒಂದು ಅರ್ಥವೂ ಇದೆ. ಮಾತಾದೆ ಅಂದ್ರೆ ಒಬ್ರು ಆಚಾರ್ಯರು ಒಂದು ಅರ್ಥವನ್ನು ಹೇಳ್ತಾರೆ, ಹೇಳಿದ್ಮೇಲೆ ಇದೇ ಸರಿಯಾದ ಅರ್ಥ ಅಂತ ಹೇಳಿದ್ಮೇಲೆ ಮಾರನೇ ದಿವಸ ಇನ್ನೊಬ್ರು ಬಂದ್ಬಿಟ್ಟು, ಸ್ವಾಮಿ ನಿನ್ನೆ ನಾನು ಕೇಳಿದೆ ನಿಮ್ಮ ಉಪನ್ಯಾಸ, ನೀವ್ ಹೇಳಿದ್ರಲ್ಲ ಆ ಅರ್ಥ ಸರಿ ಇಲ್ಲ, ನಾನು ಹೇಳ್ತೀನಿ ನೋಡಿ ಇದೇ ಅರ್ಥ ಸರಿಯಾದ ಅರ್ಥ ಅಂತ ಹೇಳಿದ್ರೆ, ಓ ಹೌದು ಈ ಅರ್ಥವೇ ಸರಿಯಾಗಿದೆ, ಆದ್ದರಿಂದ ನಾಳೆ ಈ ಅರ್ಥವನ್ನೇ ಹೇಳ್ತೀನಿ ಅಂತ ಹೇಳ್ಬಾರ್ದು. ನಾವು ಹೇಳುವ ಅರ್ಥ ದೃಢವಾಗಿರ್ಬೇಕು. ಅಂದ್ರೆ ಇನ್ನೊಬ್ರು ಆಚಾರ್ಯರು ಬಂದು, ನೋಡಿ ಸ್ವಾಮಿ ಈ ನೀವು ಹೇಳಿದ ಅರ್ಥ ಸರಿ ಇಲ್ಲ, ನಾನು ಹೇಳಿದ ಅರ್ಥವೇ ಸರಿ ಅಂತ ಹೇಳಿದ್ರೆ, ಇಲ್ಲ ನಾನು ಹೇಳಿದ ಅರ್ಥವೇ ಸರಿ ಅಂತ ಸ್ಥಾಪನೆ ಮಾಡಬೇಕು. ಆ ಶಕ್ತಿ ವಿಶೇಷ ಇರಬೇಕು. ಅವ್ರು ಹೇಳಿದ್ ಕೂಡ್ರೆ ಹಾ ಸರಿ ನೀವ್ ಹೇಳಿದ್ದೆ ಸರಿ ಅಂತ ಹೇಳ್ಬಾರ್ದು. ನಾವ್ ಹೇಳಿರುವುದು ಸರಿ ಅಂತ ದೃಢವಾದ ಅಭಿಪ್ರಾಯ ಬರಬೇಕು. ಆ ರೀತಿ ಅಭಿಪ್ರಾಯ ಬಂದು ಅರ್ಥಗಳನ್ನು ಹೇಳಬೇಕು. ಅದು ಮಾತಾದೆ. ಅವರು ಹೇಳಿದ್ದನ್ನು ಕೇಳಿ ಯಾರೋ ಒಬ್ರು ಅವರು ದೊಡ್ಡ ಶ್ರೇಷ್ಠರಾದ ಆಚಾರ್ಯರು ಇದ್ರೆ ಕೂಡ ಸರಿ ಅವ್ರು ಹೇಳಿರುವ ಅರ್ಥ ಸರಿಯೇ, ಪ್ರಮಾಣಕ್ಕೆ ಅದು ಸರಿಯಾಗಿದೆ ಅಂತ ನಮ್ಮ ಮನಸ್ಸಿಗೆ ಬಂದ್ರೆ ಹೇಳ್ಬೋದು. ಅದನ್ನು ಬಿಟ್ಟು ಯಾರೋ ಒಬ್ಬ ಅಲ್ಪಜ್ಞನು ಅವನ್ ಬಂದು ಹೇಳಿದ್ರೆ ಅದು ಸರಿ ಅಂತ ಕೊಳ್ಳಿದ್ರೆ ಇವ್ರು ಏನು ಆಚಾರ್ಯರು? ಅದು ಪ್ರಯೋಜನವಿಲ್ಲ. ಆದ್ದರಿಂದ ಮಾತಾದೆ ಅನ್ನುವುದಕ್ಕೆ ಇದು ಅರ್ಥವಾಗಿ ಕೊಳ್ಳಬಹುದು. ಇಲ್ಲಿ ಮಾತಾದೆ ಬಾಳ್ ಶೌರ್ಯ ಅಂತ 300 ಮொழிಯಿಂದ ಮೊರತಪ್ಪಾಮಲ್ ಕೇಟ್ಟು பின்னோர்ந்து தாமதனை பேச வேண்டும். ಮಣವಾಳ ಮಾಮನಿಗಳು ಅದ್ಭುತವಾಗಿ ಹೇಳ್ತಾರೆ, 300 ಮொழிಯಿಂದ ಮೊರೆತಪ್ಪಾಮಲ್ ಕೇಟ್. ಮುನ್ನೋರಿದಾರಲ್ಲ ನಮ್ಮ ಆಚಾರ್ಯರು, ಅವರಲ್ಲಿ ಮೊರೆತಪ್ಪಾಮಲ್ ಕೇಟ್ ಯಾವ ರೀತಿ ಅರ್ಥಗಳನ್ನು ಕೇಳಬೇಕು ಆ ಒಂದು ಪ್ರಕ್ರಿಯೆಯಲ್ಲೇ ಕೇಳಬೇಕು. ಅಂದ್ರೆ ಆಚಾರ್ಯನಲ್ಲಿ ಇದ್ದು ಎಲ್ಲ ಅರ್ಥಗಳನ್ನು ಕೇಳಬೇಕು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಅಲ್ಲಿ ಕೇಳಿದೆ ಇಲ್ಲಿ ಕೇಳಿದೆ, ಇಲ್ಲೊಂದು 4 ಅರ್ಥ ಕೇಳಿದೆ, ಅಲ್ಲೊಂದು 4 ಅರ್ಥ ಕೇಳಿದೆ, ಆ ಸ್ವಾಮಿಯಲ್ಲಿ ಕೇಳಿದೆ ಈ ಸ್ವಾಮಿಯಲ್ಲಿ ಕೇಳಿದೆ, ಸರಿ ಸಾಕು ಅಂತ ಹೇಳದೆ ಎಲ್ಲ ಅರ್ಥಗಳನ್ನು ಕೇಳಬೇಕು.
ಮುರೈ ತಪ್ಪಾಮಲ್ಲ, ಅದೇ ಮುರೈ ಅಂದ್ರೆ ಅದೇ ಪ್ರಕ್ರಿಯೆ. ಆಚಾರ್ಯರು ಹೇಗ್ ಕೇಳಿದ್ರು ಆ ಕಾಲದಲ್ಲಿ ಅಂದ್ರೆ ಎಲ್ಲ ಅರ್ಥಗಳನ್ನು ಕೇಳ್ಬೇಕು, ಆಮೇಲೆ ಹೇಳ್ಬೇಕು ಅಲ್ಲಿ ಅರ್ಥ ವಿಶೇಷಗಳನ್ನು. ಅದನ್ನು ಬಿಟ್ಟು ಹೇಳೋದು ಅನ್ನುವುದು ಸರಿ ಇಲ್ಲ. ಅದೇ ಇಲ್ಲಿ ಮಾತಾದೆ ಅನ್ನುವುದಕ್ಕೆ ಅಭಿಪ್ರಾಯ. ಆಮೇಲೆ ಇನ್ನ ಒಂದು ಅರ್ಥವೂ ಇದೆ. ಏನರ್ಥ ಅಂದ್ರೆ ಒಬ್ಬರ ಆಚಾರ್ಯನಲ್ಲೇ ಕೇಳುವುದು ಅನ್ನುವುದು ಒಂದು ಕ್ರಮ ಇದೆ. ಅಂದ್ರೆ ಏನ ಅಭಿಪ್ರಾಯ ಅಂದ್ರೆ ಸುಮ್ಮನೆ ಇವತ್ತು ಒಬ್ರು ಆಚಾರ್ಯರಲ್ಲಿ ಕೇಳೋದು, ಹೇಳ್ಬಿಟ್ಟು ಸರಿ ಇವ್ರು ಹೇಳಿದ ಅರ್ಥ ಸರಿ ಪರವಾಗಿಲ್ಲ ಚೆನ್ನಾಗಿದೆ, ಆದ್ರೂ ಕೂಡ ಏನು ಅಷ್ಟೊಂದು ಆಕರ್ಷಕವಾಗಿಲ್ಲ, ಇನ್ನೊಬ್ಬರಲ್ಲಿ ಕೇಳೋಣ, ಅವರಲ್ಲಿ ಕೇಳೋದು, ಅವರನ್ನು ಕೇಳ್ಬಿಟ್ಟು ಇದು ಅಷ್ಟು ಆಕರ್ಷಕವಾಗಿಲ್ಲ, ಇನ್ನೊಬ್ಬರಲ್ಲಿ ಕೇಳೋಣ. ಆ ತರ ಇರಬಾರ್ದು. ಕೇಳುವಾಗ ಹೇಳಿರ್ಬೇಕು. ಒಬ್ಬರ ಆಚಾರ್ಯರಲ್ಲಿ ಕೇಳುವಾಗ ಅವರಲ್ಲಿ ಅತ್ಯುತ್ತಮವಾದ ಒಂದು ಭಕ್ತಿ ಶ್ರದ್ಧೆ ಅದರ ಜೊತೆ ಕೇಳ್ಬೇಕು. ಅದನ್ನು ಬಿಟ್ಬಿಟ್ಟು ಇವ್ರಿಗೆ ಏನ್ ಗೊತ್ತು, ಇವರಲ್ಲಿ ಹೋಗ್ಸೆ ಕೇಳ್ತಾ ಇದೀವಲ್ಲ, ಇವ್ರಿಗೆ ಏನ್ ಗೊತ್ತು, ಏನ್ ಗೊತ್ತಿದೆಯೋ ಏನ್ ಗೊತ್ತಿಲ್ವೋ, ಸರಿ ನೋಡೋಣ ಕೇಳ್ ನೋಡೋಣ ಅನ್ನುವ ಅಭಿಪ್ರಾಯದಲ್ಲಿ ಕೇಳ್ಬಾರ್ದು. ಭಕ್ತಿ ಶ್ರದ್ಧೆಯಿಂದ ಕೇಳ್ಬೇಕು ಆಚಾರ್ಯನಲ್ಲಿ. ಅದು ಇಲ್ಲಿ ಅಭಿಪ್ರಾಯ. ಆಚಾರ್ಯನನ್ನು ಮಾತಾದೆ, ಆಚಾರ್ಯರನ್ನು ಬೇರೆ ಇನ್ನೊಬ್ಬರ ಆಚಾರ್ಯಲ್ಲಿ ಹೋಗಿ ಕೇಳುವುದು, ಒಂದ್ ದಿವಸ ಒಬ್ರಲ್ಲಿ ಒಂದಿನ ಇನ್ನೊಬ್ಬರಲ್ಲಿ ಆತರ ಕೇಳ್ತಾ ಇದ್ರೆ ಅರ್ಥಗಳು ಏನು ಅಂತ ನಮ್ಮ ಮನಸ್ಸಿಗೆ ದೃಢವಾಗಿ ಬರುವುದೇ ಶ್ರಮವಾಗತ್ತೆ. ಅದರಿಂದ ಒಬ್ಬರಲ್ಲೇ ಕೇಳ್ಬೇಕು. ಅದರ ಮೇಲೆ ಅವರು ಹೇಳುವ ಅನೇಕ ಅರ್ಥಗಳನ್ನು ಕೇಳ್ಬೇಕು. ಅಂದ್ರೆ ಆಚಾರ್ಯರು ಒಬ್ಬರಲ್ಲೇ ಕೇಳ್ಬೇಕಂದ್ರೆ ಇನ್ನೊಬ್ಬರಲ್ಲಿ ಕೇಳಬಾರ್ದ ಸ್ವಾಮಿ ಅಂತ ಆ ರೀತಿ ಅಲ್ಲ. ಒಬ್ಬರಲ್ಲೇ ಕೇಳ್ಬೇಕಂದ್ರೆ ವಿಶೇಷಜ್ಞರಲ್ಲಿ ಕೇಳ್ಬೇಕು. ಜ್ಞಾನ ಇಲ್ಲದೆ ಇರುವ ಆಚಾರ್ಯರಲ್ಲಿ ಹೋಗಿ ಕೇಳುವುದು ಸರಿಯಲ್ಲ. ಅದರಿಂದ ಒಬ್ಬರಲ್ಲಿ ಕೇಳ್ಬೇಕು ಅಂದ್ರೆ ಏನು, ಜ್ಞಾನ ಇರುವ ಆಚಾರ್ಯರುಗಳಲ್ಲಿ ಕೇಳಬೇಕು, ಅದು ಅಭಿಪ್ರಾಯ. ಈ ರೀತಿ ಕೆಲವಾರು ವಿಷಯಗಳಿದೆ ಇಲ್ಲಿ. ಮಾತಾದೆ ಪಾಲ್ಶ್ವರ್ಯಂ, ಹಾಲಿನಂತೆ ಇರುವ ಆಶ್ಚರ್ಯವಾದ ಆ ಭಗವದ್ ಗುಣಗಳು ಅದನ್ನು ಯಾವಾಗ್ಲೂ ಹೇಳುವ ತಿರುಮಲೆಯಲ್ಲಿ ಅರಿವಿಗಳ ಹಾಗೆ ಅಂತ ಆಶ್ಚರ್ಯವಾಗಿ ದೃಷ್ಟಾಂತ ಹೇಳ್ತಾರೆ ನಮ್ಮ ಪೂರ್ವಾಚಾರ್ಯ. ಜಲಧಾರೆಗಳಿದೆಯಲ್ಲ ತಿರುಮಲೆಯಲ್ಲಿ, ಆ ರೀತಿ ಹೇಳುವವರು ನಮ್ಮ ಆಚಾರ್ಯರುಗಳೆಲ್ಲ. ಎಷ್ಟು ಅರ್ಥಗಳು, ಒಂದಲ್ಲ ಎರಡಲ್ಲ ಹೇಳ್ತಾ ಇರ್ತಾರೆ ಅರ್ಥಗಳನ್ನು. ಅದು ಆಚಾರ್ಯರುಗಳಿಗೆ ಇರುವ ಅತ್ಯುತ್ತಮವಾದ ಒಂದು ಪ್ರಭಾವ ವೈಭವ. ತಿರುಮಲೆಯಲ್ಲಿ ಪಾಪ ವಿನಾಶಿನಿ, ಆಕಾಶಗಂಗೆ, ಆ ತರ ಎಲ್ಲ ಎಷ್ಟೋ ಜಲಧಾರೆಗಳಿದೆಯಲ್ಲ, ಅದರಲ್ಲಿ ಅವಿಚ್ಛಿನ್ನವಾಗಿ ಜಲ ಬರ್ತಾನೇ ಇರತ್ತೆ. ಆ ರೀತಿಯ ಆಳ್ವಾರ್ಗಳು ಆಚಾರ್ಯಗಳು ಅರ್ಥಗಳನ್ನು ಹೇಳಿದ್ರೆ ಅವರು ಹೇಳ್ತಾನೇ ಇರ್ತಾರೆ. ಆ ತರ ಒಂದು ಸ್ವಭಾವ ಇದೆ ಆಚಾರ್ಯರುಗಳಿಗೆ, ಅದೂ ಇದೆ ಇಲ್ಲಿ. ಅದನ್ನು ನೋಡ್ತೀವಿ. ಶ್ರೀ ಗೀತಾಚಾರ್ಯನು ಅವನು ಹೇಳ್ದ, ಶಿಷ್ಯಸ್ತೇಯಂ ಶಾದಿಮಾಂ ತ್ವಾಂ ಪ್ರಪನ್ನ ಅಂತ ಹೇಳ್ದ. ಒಂದೇ ಒಂದು ಮಾತು, ನಾನು ಶಿಷ್ಯನಾಗಿರ್ತೀನಿ ಅಂತ ಅರ್ಜುನ ಒಂದು ಮಾತು ಹೇಳ್ದ. ಅದಕ್ಕೆ 700 ಶ್ಲೋಕಗಳು, 18 ಅಧ್ಯಾಯಗಳು, ಎಷ್ಟು ಹೇಳ್ದ ಶ್ರೀ ಗೀತಾಚಾರ್ಯನು. ಅಂಗಂಗ್ ಅಳವಳವಂದ ಅಪ್ಪೂಚಿಗಾಟ್ಟಿಗಿನ್ನ ನಮ್ಮನೇ ಅಪ್ಪೂಚಿಗಾಟ್ಟಿಗಿನ್ನ ಅಂತ ಎಷ್ಟು ವಿಷಯಗಳು ಹೇಳ್ದ ಶ್ರೀ ಗೀತಾಚಾರ್ಯನು. ಆ ರೀತಿಯ ಆಚಾರ್ಯರುಗಳು ಕೂಡ ಆಳ್ವಾರ್ಗಳು ಎಷ್ಟು ಹೇಳ್ತಾರೆ, ಎಷ್ಟು ಉಪದೇಶಗಳು ಆಳ್ವಾರ್ಗಳು ಮಾಡಿದ್ದಾರೆ. ಸ್ವಾಮಿ ನಮ್ಮಾಳ್ವಾರ್ ಮಾಡುವ ಉಪದೇಶಗಳು ಸೊನ್ನಾಲ್ ವಿರೋಧಮಿದು ಆಗಿಲು ಸೊಳ್ಳುವನ್ ಕೇಳ್ಮಿನೋ ತಾ ಸೊನ್ನಾಲ್ ವಿರೋಧ. ನಾನಿದನ್ನು ಹೇಳಿದ್ರೆ ನಿಮ್ಗೆ ವಿರೋಧವಾಗತ್ತೆ, ಆದರೂ ಅಷ್ಟು ಅರ್ಥಗಳನ್ನು ನಾನು ಹೇಳ್ತೀನಿ. ನನ್ಗೆ ಹೇಳದಂತೆ ತಡೆಯಲಾಗದು, ನಾನು ಎಲ್ಲರಿಗೂ ಹೇಳಲೇಬೇಕು, ಹೇಳ್ದಿದ್ರೆ ನನ್ಗೆ ತಡ್ಕೊಳಕ್ಕಾಗಲ್ಲ, ಆದ್ರಿಂದ ಹೇಳ್ತೀನಿ ಅಂತ ಎಲ್ಲರಿಗೂ ಅರ್ಥವನ್ನು ಹೇಳಿದ್ರಲ್ಲ ಸ್ವಾಮಿ ನಮ್ಮಾಳ್ವಾರ್. ಆ ರೀತಿಯೇ ಪರಮಾಚಾರ್ಯರಾದ ಯಾಮುನಾಚಾರ್ಯರು ಎಷ್ಟು ಸುಂದರವಾದ ಅರ್ಥಗಳನ್ನು ಸ್ತೋತ್ರರತ್ನದಲ್ಲಿ ಹೇಳಿದ್ದಾರೆ. ಎಷ್ಟು ನಿರ್ವಾಹಗಳನ್ನು ನೋಡ್ತೀವಿ ನಾವು ತಿರುವಾಯಿಮುಳಿ ಮುಂತಾದ ವ್ಯಾಖ್ಯಾನಗಳಲ್ಲಿ. ಆಳವಂದ ನಿರ್ವಾಹ ಅಂತ ಎಷ್ಟೊಂದು ಅರ್ಥ ವಿಶೇಷಗಳನ್ನು ನಮಗಾಗಿ ಹೇಳಿದ್ದಾರೆ. ಈ ರೀತಿ ತಿರುಮಲೆಯಲ್ಲಿ ಅರಿವಿಗಳು, ಪಶುಗಳು ಹೇಗೆ ಅಲ್ಲಿ ತಿರುಮಲೆಯಲ್ಲಿ ಹಸುಗಳೆಲ್ಲ ಹೇಗೆ ಅಂದ್ರೆ ತಿರುಮಲೆಯಲ್ಲಿ ಹೇಗೆ ಜಲಧಾರೆಗಳಿದೆಯೋ ಆ ರೀತಿಯ ಹಸುಗಳು ಕೂಡ ಹಾಲನ್ನು ವರ್ಷಿಸುತ್ತದೆ. ಆ ರೀತಿಯ ಇಲ್ಲೂ ಕೂಡ ಆಚಾರ್ಯರುಗಳು ನಮಗಾಗಿ ಅರ್ಥ ವಿಶೇಷಗಳನ್ನು ಹೇಳಿದ್ದಾರೆ. ಅದರಲ್ಲೂ ಸ್ವಾಮಿ ರಾಮಾನುಜರು ಹೇಳಿರುವ ಅರ್ಥಗಳು, ಆ ಅರ್ಥಗಳು ಎಷ್ಟೆಲ್ಲ ಇದೆ. ನವರತ್ನಗಳ ಹಾಗೆ ಇರುವ ನವಗ್ರಂಥಗಳು ಅಂತ ನೋಡಿದ್ರೆ ಅವುಗಳೇ ಹಾಲಿನಂತೆ ಇರುವ ಅತ್ಯದ್ಭುತವಾದ ಗ್ರಂಥಗಳು. ಅದನ್ನೇ ಇಲ್ಲಿ ಮಾತಾದೆ ಪಾಲ್ ಶೋರಿಯಂ ಬಳ್ಳಲ್ ಪೆರುಂ ಪಶುಕ್ಕಳ್ ಅಂತ. ಹಾಲು ಅನ್ನುವುದಿದೆಯಲ್ಲ, ಅದು ನಮಗೆ ನಾವು ಹುಟ್ಟುವಾಗ್ಲೇ ಹಾಲು ಬೇಕು ನಮ್ಗೆ, ಹಾಲನ್ನು ಕೊಂಡೇ ನಾವು ಬದುಕಿದ್ದೇವೆ. ಆ ರೀತಿಯ ಕೊನೆಯ ತನಕ ಹಾಲಿದೆ. ಹಾಗೆ ಇವರು ಹೇಳುವ ಅರ್ಥ ವಿಶೇಷಗಳಿದೆಯಲ್ಲ, ಸ್ವಾಮಿ ರಾಮಾನುಜರು ಹೇಳುವ ಅರ್ಥ ವಿಶೇಷಗಳು, ಅದು ನಮಗೆ ಮೊದಲು ನಮ್ಗೆ ಉಪಜೀವನಕ್ಕೆ ವಿಷಯವಾಗಿದೆ. ಕೊನೆಯ ತನಕ ಅದೇ ನಮ್ಗೆ ಉಪಜೀವನಕ್ಕೆ ವಿಷಯವಾಗಿದೆ. ಹೆಂಗ್ ನೋಡ್ಬೋದು ಅಂದ್ರೆ ಅಂಡ್ರನಾನ್ ಪಿರಂದಿನೆ ಪಿರಂದರ್ವಿನ್ ಬರಂದಿಲೆ ಅಂತ. ಮೊದಲು ನಾವು ಹುಟ್ಟುವುದು ಅಂದ್ರೆ ಯಾವಾಗ ಹುಟ್ತೀವಿ,
ಆಚಾರ್ಯ ಸಂಬಂಧ, ಸ್ವಾಮಿ ರಾಮಾನುಜರ ಸಂಬಂಧ ಅದು ನಮಗೆ ಆದ್ಮೇಲೆ, ಅಂದ್ರೆ ಆಚಾರ್ಯನಲ್ಲಿ ಹೋಗಿ ಪಂಚಸಂಸ್ಕಾರ ಮಾಡ್ಕೋತೀವಲ್ಲ, ಅದೇ ರಾಮಾನುಜರ ಸಂಬಂಧ. ಅದು ಆದ್ಮೇಲೆ ನಮ್ಗೆ ಜನನ, ಅವತ್ತೇ ನಮ್ಗೆ ಹುಟ್ಟಿದ ದಿನ ಅಂತ ನಾವು ಕೊಂಡಾಡ್ಬೇಕು. ಯಾವತ್ತೂ ಆಚಾರ್ಯನ ಸನ್ನಿಧಿಗೆ ಹೋಗಿ ನಮ್ಗೆ ಪಂಚಸಂಸ್ಕಾರ ಆಗತ್ತೋ ಆ ದಿನವನ್ನೇ ನಾವು ಹುಟ್ಟಿದ ಹಬ್ಬ ಅಂತ ಕೊಂಡಾಡ್ಬೇಕು. ಆ ದಿನ ಕೊಂಡಾಡಿದ ಮೇಲೆ ಆಮೇಲೆ ಹೇಗಿದೆ, ನಮ್ಗೆ ಹಾಲ್ ಬೇಕು, ಹುಟ್ಟಿದ ಮೇಲೆ ಹಾಲ್ ಬೇಕಲ್ಲ. ಆ ಹಾಲನ್ನು ಕೊಡುವವರೇ ಸ್ವಾಮಿ ನಮ್ಮ ಆಚಾರ್ಯರು. ನಮಗೆ ಎಷ್ಟೋ ಅರ್ಥ ವಿಶೇಷಗಳನ್ನು ಹೇಳ್ತಾರಲ್ಲ, ಅದೇ ಹಾಲು, ನಮಗೆ ಹಾಲು. ಈ ಹಾಲು ಹೇಗಿದೆ ಅಂದ್ರೆ ಯಾವದಾತ್ಮಭಾವಿ ಇದೆ ಈ ಹಾಲು. ಈ ಗುಣವಿಷಯ, ಈ ಒಂದು ಸದುಪದೇಶಗಳು, ಅದು ಯಾವದಾತ್ಮಭಾವಿ ನಮ್ ಜೊತೆ ಇರುತ್ತದೆ ಈ ಸದುಪದೇಶಗಳು. ಆದ್ದರಿಂದ ಅದನ್ನು ಹಾಲು ಅಂತ ಹೇಳ್ಬೋದು. ಈ ಸದುಪದೇಶಗಳನ್ನು, ಆ ಉಪದೇಶಗಳನ್ನು ನಮಗೆ ಮಾಡಬೇಕು. ಅದೇ ಇಲ್ಲಿ ಆಂಡಾಳಿನ ಅಭಿಲಾಷೆ ಶ್ರೀರಾಮಾನುಜರಲ್ಲಿ. ಅದನ್ನೇ ಏற்றಕಳಂಗಳ್ ಅಂತ ಸ್ವಾಮಿ ರಾಮಾನುಜರನ್ನು ಹೇಳಿ, ಏற்றಕಳಂಗಳ್ ಎದುರು ಪೊಂಗಿ ಮೀದಳಿಪ್ಪ ಮಾತಾದೇ ಪಾಲ್ ಸೊಳಿಯಂ ವಳ್ಳಲ್ ಪೆರುಂಬಶುಕ್ಕಳ್ ಅಂತ ಸ್ವಾಮಿ ರಾಮಾನುಜರು ಅವರು ಎಷ್ಟೋ ಅರ್ಥ ವಿಶೇಷಗಳನ್ನೆಲ್ಲ ಕೊಂಡ್ರಲ್ಲ ಈ ಆಚಾರ್ಯರಲ್ಲಿ. ತಿರುಕೋಟಿಯೂರ್ ನಂಬಿಯಲ್ಲಿ ಚರ್ಮ ಶ್ಲೋಕಾರ್ಥ, ಪೆರಿಯ ತಿರುಮಲ ನಂಬಿಯಲ್ಲಿ ಶ್ರೀರಾಮಾಯಣಾರ್ಥ, ತಿರುಮಾಲಯಾಂಡನಲ್ಲಿ ತಿರುವಾಯ್ಮೊಳಿಯಿನ ಅರ್ಥ, ಆಳ್ವಾರ್ ತಿರುವರಂಗ ಪೆರುಮಾಳರೆಯರಲ್ಲಿ ಅಲ್ಲಿ ಅವರಲ್ಲಿ ಪಂಚಮೋಪಾಯಾರ್ಥ, ಕೊನೆಯಲ್ಲಿ ಪೆರಿಯ ನಂಬಿ ಅವರಲ್ಲಿ ಆಶ್ಚರ್ಯವಾಗಿರುವ ಮಂತ್ರೋಪದೇಶ. ಈ ಅರ್ಥಗಳನ್ನೆಲ್ಲ ಕೊಂಡ್ರಲ್ಲ ತಿರುವಾಯ್ಮೊಳಿ ಮುಂತಾದ ದಿವ್ಯ ಪ್ರಬಂಧಗಳ ಅರ್ಥ. ಅದನ್ನೆಲ್ಲಾನು ಕೇಳಿದ್ರು ಪೆರಿಯ ನಂಬಿಯಲ್ಲಿ. ಸಾಮಾನ್ಯವಾಗಿರುವ ದಿವ್ಯ ಪ್ರಬಂಧದ ಅರ್ಥಗಳನ್ನೆಲ್ಲ ಕೇಳಿದ್ರು ಪೆರಿಯ ನಂಬಿಯಲ್ಲಿ. ಆತರ ಇಷ್ಟೆಲ್ಲ ಅರ್ಥಗಳನ್ನೆಲ್ಲ ಸ್ವೀಕರಿಸಿದ್ಲಲ್ಲ ಸ್ವಾಮಿ ರಾಮಾನುಜರು. ಅವರನ್ನೇ ಇಲ್ಲಿ ಏತ್ರಕಳಂಗಳ್ ಅವರು ಏನ್ ಮಾಡಿದ್ರು ಅಂದ್ರೆ, ಒಬ್ಬ ಆಚಾರ್ಯರು ಒಬ್ಬ ಶಿಷ್ಯರಿಗೆ ಹೇಳುವುದು ಅನ್ನುವ ಕ್ರಮ ಇಲ್ಲದೆ ಎದುರು ಪೊಂಗಿ ಮೀದಳಿಪ್ಪ, ಯಾರಿಗೆಲ್ಲ ಆಸೆ ಇದೆಯೋ ಅವ್ರ ಎಲ್ರಿಗೂ ಹೇಳ್ಬೇಕು ಅನ್ನುವ ಅಭಿಪ್ರಾಯದಲ್ಲಿದ್ರು ಶ್ರೀರಾಮಾನುಜರು. ಎದುರು ಪೊಂಗಿ ಮೀದಳಿಪ್ಪ ಅಂತ ಪಾರುಳಗಿಲ್ ಆಸೆಯುಡೆಯವರ್ಕೆಲ್ಲ ಆರ್ಯರ್ಗಾಳ್ ಕೂರುಂ ಅಂತ ಎಲ್ಲರಿಗೂ ಹೇಳಿ, ಯಾರಿಗೆಲ್ಲ ಆಸಕ್ತಿ ಇದೆಯೋ, ಯಾರಿಗೆಲ್ಲ ಈ ಅರ್ಥಗಳನ್ನು ಕೇಳ್ಬೇಕು ಅನ್ನುವ ಅಭಿಲಾಷೆ ಇದೆಯೋ ಅವರುಗಳಿಗೆಲ್ಲ ಹೇಳಿ, ಅವರಿಗೆ ಆಸಕ್ತಿ ಇರಬೇಕು, ಕೇಳ್ಬೇಕು ಅಂತ, ಈ ಅರ್ಥಗಳಲ್ಲಿ ವಿಶ್ವಾಸ ಇರಬೇಕು ಅಂತವರಿಗಳೇ ಹೇಳಿ ಅಂತ ಹೇಳಿ, ಎದುರು ಪೊಂಗಿ ಮೀದಳಿಪ್ಪ ಮಾತಾದೇ ಬಾಲ್ ಶೊರಿಯಂ ವಳ್ಳಲ್ ಪೆರುಂ ಪಶುಕ್ಕಳ್ ಅಂದ್ರೆ ಯಾಮುನಾಚಾರ್ಯರು ಯಾವ ಅರ್ಥಗಳನ್ನು ಹೇಳಿದ್ರು ಆ ಅರ್ಥಗಳನ್ನೇ ಹೇಳಿದ್ರು. ಆ ಕಾಲದಲ್ಲಿ ಈ ಶಿಷ್ಯರಾದ 5 ಶಿಷ್ಯರು, ಪೆರಿಯ ನಂಬಿ, ಪೆರಿಯ ತಿರುಮಲೈ ನಂಬಿ, ತಿರುಕೋಟಿಯೂರ್ ನಂಬಿ, ಆಳ್ವಾರ್ ತಿರುವರಂಗ ಪೆರುಮಾಳ್ ಅರೆಯರ್, ತಿರುಮಾಲಯಾಂಡ ಅನ್ನುವ 5 ಶಿಷ್ಯರು, ಅವರೇ ಇಲ್ಲಿ ವಳ್ಳಲ್ ಪೆರುಂ ಪಶುಕ್ಕಳ್ ಔದಾರ್ಯ ಕೊಂಡಿರುವ ಬಹಳ ಶ್ರೇಷ್ಠವಾದ ಹಸುಗಳು ಇವರೇ. ಆ ತರ ಇರುವ ಹಸುಗಳು, ಆ ಹಸುಗಳು ಅವರುಗಳೇ ಇಲ್ಲಿ ಸ್ವಾಮಿ ರಾಮಾನುಜರಿಗೆ ಅರ್ಥ ವಿಶೇಷಗಳನ್ನೆಲ್ಲ ಹೇಳಿದ್ರು. ಮಾಟ್ರಾದೆ ಯಾವ ರೀತಿ ಆಳವಂದಾರ್ ಹೇಳಿದ್ರು ಅದೇ ರೀತಿ ಆ ಅರ್ಥ ವಿಶೇಷಗಳನ್ನೆಲ್ಲ ಶ್ರೀರಾಮಾನುಜರಿಗೆ ಹೇಳಿದ್ರು. ಮಾಟ್ರಾದೆ ಬಾಲ್ಶೊರಿಯಂ ವಳ್ಳಲ್ ಪೆಶುಂ ಪಶುಕ್ಕಳ್, ಆ ತರ ಔದಾರ್ಯ ಕೊಟ್ಟಿರುವ ಹಸುಗಳು ಇವರು. ಅವರುಗಳು ಆಟ್ರಪ್ಪಡೈತ ಅಂದ್ರೆ ಎಷ್ಟೊಂದು ಹಸುಗಳು ಅಂದ್ರೆ ಆಳವಂದ ಅವರು ಈ 5 ಹಸುಗಳು ಆಗಿರುವ ಈ 5 ಶಿಷ್ಯರು ಅವರುಗಳಿಗೆ ಅರ್ಥ ವಿಶೇಷಗಳನ್ನು ಹೇಳುತ್ತಾ ಅದೇನಾಯ್ತು, ಎಲ್ಲರೂ ಆಳವಂದಾರಿನ ಶಿಷ್ಯರುಗಳಾಗ್ಬಿಟ್ರು. ಸ್ವಾಮಿ ರಾಮಾನುಜರ ಆಳವಂದಾರಿನ ಶಿಷ್ಯರು, ಇನ್ನ ರಾಮಾನುಜರ ಶಿಷ್ಯರುಗಳು ಅವರುಗಳೆಲ್ಲ ಆಳವಂದಾರಿನ ಶಿಷ್ಯರು ಅಂತ ಹೇಳುವಂತೆ ಆ ಅರ್ಥ ವಿಶೇಷಗಳೆಲ್ಲ ಬಂದ್ ಸೇರಿದೆಯಲ್ಲ. ನಮ್ಮ ಆಚಾರ್ಯರು ಹೇಳುವ ಅರ್ಥಗಳು ಅವುಗಳು ನಮ್ಮಲ್ಲಿ ಇರದೆ ನಮ್ಮ ಸಂತತಿಗಳಾಗಿ ಅನುಭವಿಸುವಂತೆ ಹೋಗಿ ಸೇರತ್ತಲ್ಲ, ಆ ರೀತಿ ಎಲ್ಲರೂ ಆಳವಂದಾರಿನ ಶಿಷ್ಯರು ಅಂತ ಹೇಳುವಂತೆ ಆಯಿತು ಸಂಪ್ರದಾಯ. ಅದನ್ನ ಇಲ್ಲಿ ಆಟ್ರಪ್ಪಳೈತ್ತಾನ್ ಅವರ ಮಗನಾದವರು ಯಾಮುನಾಚಾರ್ಯರ ಮಗನೇ ಇಲ್ಲಿ ಸ್ವಾಮಿ ರಾಮಾನುಜ. ಆಟ್ರಪ್ಪಳೈತ್ತಾನ್ ಮಗನೇ ಹರಿವುರ. ಇದನ್ನು ಹೇಳಿದ್ರೆ ರಾಮಾನುಜರಿಗೆ ಎಷ್ಟು ಸಂತೋಷ. ಆಹಾ, ಯಾಮುನಾಚಾರ್ಯರ ವೈಭವ, ಏನು ವೈಭವ, ಎಲ್ಲರೂ ಅವರ ಶಿಷ್ಯರು ಅಂತ ಹೇಳ್ತಾ ಇದ್ದಾಳಲ್ಲ ಆಂಡಾಳು. ಎಷ್ಟು ಆಶ್ಚರ್ಯವಾಗಿ ಹೇಳಿದ್ನು ಆಂಡಾಳ್ ಅಂತ ರಾಮಾನುಜರಿಗೆ ಅಷ್ಟೆಲ್ಲ ಆನಂದ ಆಗತ್ತೆ ಇದನ್ನು ಕೇಳಿದ ಕೂಡಲೇ. ಕಾರಣ ಯಾಮೋನಾಚಾರ್ಯರಲ್ಲಿ ಅಷ್ಟೊಂದು ಭಕ್ತಿ, ದ್ರೋಣಾಚಾರ್ಯರಲ್ಲಿ ಏಕಲವ್ಯನಿಗೆ ಎಷ್ಟೊಂದು ಭಕ್ತಿ, ಅಷ್ಟು ಭಕ್ತಿ ಇಲ್ಲಿ ರಾಮಾನುಜರಿಗೆ ಆಳವಂದಾರಲ್ಲಿ ಅಂತ ಕೆಳಗನೆ ನಾವು ಅನುಭವಿಸಿದ್ವಿ. ಆದ್ದರಿಂದ ಅಷ್ಟೊಂದು ಭಕ್ತಿ ಕೊಂಡಿರುವ ಈ ರಾಮಾನುಜರು ಆಳವಂದಾರಿಗೆ ಅವರ ವೈಭವವನ್ನು ಇಷ್ಟೆಲ್ಲ ಕೊಂಡಾಡಿದ್ರೆ ಎಷ್ಟೊಂದು ಆನಂದ ಆಗತ್ತೆ ಶ್ರೀರಾಮಾನುಜರಿಗೆ. ಆ ಆನಂದವನ್ನೇ ಇಲ್ಲಿ ಕೊಡುತ್ತಿದ್ದಾಳೆ ರಾಮಾನುಜರಿಗೆ ಶ್ರೀ ಆಂಡಾಳ್ ಅಂತ ನೋಡ್ಬೋದು. ಅದನ್ನೇ ಇಲ್ಲಿ
மற்றாதே பால் சொரியும் வள்ளல் பெரும் பசுக்கள் ஆற்றப்படைத்தான் ಮಗನೇ ಅರಿವುರಾಯ್. ನೀವೆದ್ದೇಳ್ಬೇಕು, ಮಗನೇ ಅರಿವುರಾಯ್ ಉತ್ತಮುಡೆಯಾಯ್ ಪೆರಿಯ. ನೀವ್ ಹೇಗಿದ್ದೀರಾ ಗೊತ್ತಾ? ಸ್ವಾಮಿ ರಾಮಾನುಜರನ್ನು ಕೊಂಡಾಡುವ ಅದ್ಭುತವಾದ ಇಲ್ಲಿ ಮಾತುಗಳು ಆಂಡಾಳಿನದು. ಉಟ್ರಮುಡೆಯಾಯ್. ಉಟ್ರಮುಡೆಯಾಯ್ ಅಂದ್ರೇನು? ಸುದೃಢ ಪ್ರಮಾಣ ಸಿದ್ಧರು. ನೀ ಸುದೃಢ ಪ್ರಮಾಣ ಯಾವುದು? ವೇದ, ವೇದಾಂತ, ಪುರಾಣಗಳು ಇವುಗಳೆಲ್ಲ ಸುದೃಢ ಪ್ರಮಾಣವಾಗಿದೆ. ಸುದೃಢ ಪ್ರಮಾಣ ಸಿದ್ಧರಾಗಿರುವವರು ರಾಮಾನುಜರೇ ನೀವು. ಏನ್ ಹೇಳಿದೆ ಸುದೃಢ ಪ್ರಮಾಣ? ಪ್ರಮಾಣ ಅಂದ್ರೆ ದೃಢವಾಗಿರುವ ಪ್ರಮಾಣ, ಸುದೃಢ ಪ್ರಮಾಣ. ಆ ಪ್ರಮಾಣವನ್ನು ಕೊಂಡೆ ನಾವು ಎಲ್ಲ ಪದಾರ್ಥಗಳು ಹೀಗಿದೆ ಅಂತ ನಾವು ಅರಿಯಬಹುದು. ಆ ತರ ಇರುವ ಸುದೃಢ ಪ್ರಮಾಣ ಸಿದ್ಧರಾಗಿರುವುದು ಸ್ವಾಮಿ ರಾಮಾನುಜ. ಅಂದ್ರೆ ಏನು? ರಾಮಾನುಜರು ಯಾರು? ಆದಿಶೇಷನ್. ಆದಿಶೇಷನನ್ನು ಹೇಳುವಾಗ ಪುರಾಣಗಳು ಹೇಗೆ ಹೇಳುತ್ತೆ? ಅನಂತ ಪ್ರಥಮಂ ರೂಪಂ ಲಕ್ಷ್ಮಣಸ್ತು ತದಪ್ಪರಂ ಬಲಭದ್ರ ತೃತೀಯಸ್ತು ಕಲವು ಕಶ್ಚಿತ್ ಭವಿಷ್ಯತೆ. ಇದು ಭವಿಷ್ಯತ್ ಪುರಾಣ ವಚನ. ಆ ಪುರಾಣದಲ್ಲಿ ಹೇಳುವುದು ಅನಂತ ಪ್ರಥಮಂ ರೂಪಂ. ಅನಂತ ಅನ್ನುವನು ಆದಿಶೇಷ. ಅವನು ಅದು ಮೊದಲ ರೂಪ. ಅವನಿಗೆ ಪರಮಪದದಲ್ಲಿದ್ದಾನೆ. ಒಂದು ಜೀವಾತ್ಮ ಭಗವಾನಿಗೆ ಕೈಕರ್ಯಗಳನ್ನು ಮಾಡಬೇಕು ಅಂತ ಒಂದು ಆದಿಶೇಷ ಅಂತ ಒಂದು ಹಾವಿನ ರೂಪವನ್ನು ಕೊಂಡಿದ್ದಾನೆ ಅಲ್ಲಿ. ಆದ್ದರಿಂದ ಅನಂತ ಅನ್ನುವ ಹಾವು ಅವನ ಪ್ರಥಮ ರೂಪ, ಹಾವಿನ ರೂಪ ಜೀವಾತ್ಮ ಅಂತ. ಅವನೇ ಈ ಲೋಕದಲ್ಲಿ ಭಗವಾನ್ ರಾಮನಾಗಿ ಅವತರಿಸಿದಾಗ ಲಕ್ಷ್ಮಣನಾಗಿ ಬಂದು ಅವತರಿಸಿದ. ಲಕ್ಷ್ಮಣಸ್ತು ತತಃಪರಂ. ಆಮೇಲೆ ಭಗವಾನ್ ಶ್ರೀ ಕೃಷ್ಣನಾಗಿ ಅವತರಿಸಿದಾಗ ಅವನೇ ಬಲರಾಮನಾಗಿ ಅವತರಿಸಿದ. ಬಲಭದ್ರ ತೃತೀಯಸ್ತು ಕಲವು ಕಶ್ಚಿತ್ ಭವಿಷ್ಯತಿ. ಕಲಿಯುಗದಲ್ಲಿ ಒಬ್ಬರಾಗಿ ಬಂದು ಅವತರಿಸುತ್ತಾರೆ. ಒಂದೊಂದು ಯುಗದಲ್ಲಿ ಆದಿಶೇಷ ಭಗವಾನಿಗೆ ಕೈಂಕರ್ಯ ಮಾಡಬೇಕು ಅಂತ ಒಬ್ಬೊಬ್ಬನಾಗಿ ಬಂದು ಅವತರಿಸಿದ. ತ್ರೇತಾಯುಗದಲ್ಲಿ ರಾಮನಿಗೆ ಕೈಂಕರ್ಯ ಲಕ್ಷ್ಮಣನಾಗಿ ಅವತರಿಸಿದ. ದ್ವಾಪರ ಯುಗದಲ್ಲಿ ಕೃಷ್ಣನಿಗೆ ಕೈಂಕರ್ಯ ಮಾಡಬೇಕು ಅಂತ ಬಲರಾಮನಿಗಾಗಿ ಅವತರಿಸಿದ. ಕಲಿಯುಗದಲ್ಲಿ ನಮ್ಮಾಳ್ವಾರಿಗೆ ಕೈಂಕರ್ಯ ಮಾಡಬೇಕು ಅಂತ ಅದೇ ಆದಿಶೇಷನು ಇಲ್ಲಿ ಆಶ್ಚರ್ಯವಾಗಿ ರಾಮಾನುಜರಾಗಿ ಬಂದು ಅವತರಿಸಿದ ಅನ್ನುವುದೇ ಅದ್ಭುತವಾದ ವಿಷಯ. ಇಲ್ಲಿ ಅದನ್ನೇ ಆಶ್ಚರ್ಯವಾಗಿ ನೋಡ್ತೀವಿ. ಇಲ್ಲಿ ಭಗವಾನಿಗೂ ಕೈಂಕರ್ಯ, ಸ್ವಾಮಿ ಆಳ್ವಾರಿಗೂ ಕೈಂಕರ್ಯ. ಭಗವಾನಿಗೆ ಕೈಂಕರ್ಯ. ಭಗವಾನ್ ಹೇಳಿದ್ದಾನೆ ಆದಿಶೇಷನಿಗೆ, ನೀನು ಭೂಲೋಕಕ್ಕೆ ಹೋಗಿ 200 ಸಂವತ್ಸರ ಇದ್ದು ಎಲ್ಲರನ್ನೂ ಪರಮಪದಕ್ಕೆ ಬರುವಂತೆ ಮಾಡಬೇಕು. ಇದು ಭಗವಾನಿನ ಆಜ್ಞೆ ಆದಿಶೇಷನಿಗೆ. ಆದ್ದರಿಂದ ಭಗವತ್ ಕೈಂಕರ್ಯ ಅದು, ಆಜ್ಞಾ ಕೈಂಕರ್ಯ ಅದು. ಇಲ್ಲಿ ಬಂದ ಮೇಲೆ ಆಳ್ವಾರಿಗೆ ಕೈಂಕರ್ಯ. ಆಳ್ವಾರ್ ಪಾಶುರಗಳನ್ನು ಹಾಡಿದ್ದಾರಲ್ಲ, ಆ ಪಾಶುರ ಅರ್ಥಗಳನ್ನು ಕೊಂಡು ಅದನ್ನೇ ಕೊಂಡು ಉಪಜೀವನ ಮಾಡಬೇಕು ಲೋಕದಲ್ಲಿರುವವರು. ಮಾರನ್ ಅಡಿಪಣಿಂದು ಇಂದವನ್ ಸ್ವಾಮಿ ರಾಮಾನುಜ. ಆದ್ದರಿಂದ ರಾಮಾನುಜರಿಗೆ ಕೈಂಕರ್ಯ ಅನ್ನುವುದು ಹೇಗಾಯ್ತು ಈ ಲೋಕದಲ್ಲಿ ಅಂದ್ರೆ ಅನುಜ್ಞಾ ಕೈಂಕರ್ಯ. ಅಂದ್ರೆ ಸ್ವಾಮಿ ನಮ್ಮಾಳ್ವಾರಿಗೆ ಕೈಂಕರ್ಯ ಮಾಡುವುದೇ ಬಹಳ ಶ್ರೇಷ್ಠವಾದದ್ದು. ಭಗವಾನಿನ ಅಡಿಯವರಾದ ಸ್ವಾಮಿ ನಮ್ಮಾಳ್ವಾರ್. ಸ್ವಾಮಿ ನಮ್ಮಾಳ್ವಾರಿಗೆ ಕೈಂಕರ್ಯ ಮಾಡಬೇಕು. ಅಡಿಯವನಿಗೆ ಅಡಿಯವನಾಗಿರ್ಬೇಕು, ಶೇಷಭೂತರಿಗೆ ಶೇಷಭೂತನಾಗಿರ್ಬೇಕು. ಅಡಿಯಾರಡಿಯಾರ್ ತಮ್ಮಡಿಯಾರಡಿಯಾರ್ ತಮಕ್ಕಡಿಯಾರಡಿಯಾರ್ ಅನ್ನುವ ಆಳ್ವಾರಿನ ಪಾಶುರಕ್ಕೆ ಅನುಗುಣವಾಗಿ ಆಳ್ವಾರ್ ಅಡಿಯರು, ಆ ಅಡಿಯವರಿಗೆ ನಾವು ಅಡಿಯವರಾಗಿರ್ಬೇಕು ಅನ್ನುವುದೇ ಶ್ರೀರಾಮಾನುಜರ ಅಭಿಪ್ರಾಯ, ಆದಿಶೇಷನ ಅಭಿಪ್ರಾಯ. ಅದರಿಂದ ಸುದೃಢ ಪ್ರಮಾಣ ಸಿದ್ಧವಾಗಿರುವನು ಆದಿಶೇಷ. ಇನ್ನ ಒಂದು ವಚನವೂ ಇದೆ ಪುರಾಣದಲ್ಲಿ, ಕಲವು ರಾಮಾನುಜ ಸ್ಮೃತ. ಕಲಿಯುಗದಲ್ಲಿ ಆದಿಶೇಷನೇ ರಾಮಾನುಜ. ಅದರಿಂದ ಸುದೃಢ ಪ್ರಮಾಣ ಸಿದ್ಧವಾಗಿರುವವನು ಆದಿಶೇಷ, ಅವರೇ ನೀವು ಸ್ವಾಮಿ ರಾಮಾನುಜ. ಊಟ್ರ ಮುಡಯಾಯ್, ಇನ್ನ ಒಂದು ಅರ್ಥವೂ ಇದೆ. ಊಟ್ರ ಮುಡಯಾಯ್ ಪೆರಿಯಾಯ್. ಅಂದ್ರೆ ಪೆರಿಯಾಯ್ ಅಂದ್ರೆ ಸುದೃಢ ಪ್ರಮಾಣ ಸಿದ್ಧರಾಗಿರುವ ರಾಮಾನುಜರೇ. ಆ ವೇದ ಅಂದ್ರೆ ಪುರಾಣಗಳು, ಅವುಗಳು ಕೊಂಡಾಡಿದೆ. ಪ್ರಕೃಷ್ಟ ವಿಜ್ಞಾನ ಬಲೈಕ ಧಾಮನಿ. ಆದಿಶೇಷನಿಗೆ ಏನು ವೈಭವ! ಪ್ರಕೃಷ್ಟ ವಿಜ್ಞಾನ ಬಲೈಕ ಧಾಮನಿ. ಪ್ರಕೃಷ್ಟ ವಿಜ್ಞಾನ ತುಂಬಾ ಆಶ್ಚರ್ಯವಾದ ಜ್ಞಾನ, ಆ ರೀತಿಯೇ ಬಲ, ಇವುಗಳೆಲ್ಲ ಕೊಂಡಿದ್ದಾನೆ ಶ್ರೀ ಆದಿಶೇಷ ಅನ್ನುವುದೇ ಇವನಿಗೆ ವೈಭವ. ಜ್ಞಾನ ಅಂದ್ರೆ ಇವನಾಗೆ ಜ್ಞಾನವಂತರು ಇಲ್ಲ, ಬಲ ಅಂದ್ರೆ ಇವನಾಗಿ ಶಕ್ತಿವಂತರು ಇಲ್ಲ ಅಂತ ಹೇಳುವಂತೆ ಒಂದು ವೈಭವ ಆದಿಶೇಷನಿಗಿದೆ. ಅದನ್ನು ಕೊಂಡಾಡಿದೆಯಲ್ಲ, ಆ ಕೊಂಡಾಟ ಅಷ್ಟೇನಾ? ಈ ಆದಿಶೇಷನ್ಗೆ ಅಷ್ಟೇ ವೈಭವ? ತುಂಬಾ ಜ್ಞಾನವಿದೆ, ಆಶ್ಚರ್ಯವಾದ ಬಲವಿದೆ, ಅಷ್ಟೇನಾ ವೈಭವ ಅಂದ್ರೆ? ಅದಕ್ಕೂ ಹೇಳಲು ಅಸಾಧ್ಯ. ವೇದಶಾಸ್ತ್ರ ಅದು ಕೂಡ ರಾಮಾನುಜರ ವೈಭವವನ್ನು ಹೇಳಬೇಕು ಅಂದ್ರೆ ಹೇಳುವುದು ಅಸಾಧ್ಯವೇ. ಪೆರಿಯಾಯ್, ಆ ಶಾಸ್ತ್ರಕ್ಕಿಂತ ತುಂಬಾ ವೈಭವ ಕೊಂಡಿರುವವರೇ ಶ್ರೀ ರಾಮಾನುಜರು. ಉಟ್ರಮುಡಯಾಯ್ ಪೆರಿಯಾಯ್
ಅಂತ ಪೆರಿಯಾಯ್ ಅಂತ ಅಷ್ಟೊಂದು ಆಶ್ಚರ್ಯ ವೈಭವ ಕೊಂಡಿದ್ದಾರೆ ಶ್ರೀರಾಮಾನುಜ. ಪೆರಿಯಾಯ್ ಉಳಗಿನಿಲ್ ತೋற்றಮಾಯ್ ನಿನ್ನ ಸುಡರೆ. ಈ ವೈಭವಗಳೆಲ್ಲ ಎಲ್ಲೋ ಪರಮಪದದಲ್ಲಿ ಅಥವಾ ಕ್ಷೀರಾಬ್ದಿಯಲ್ಲಿ ಇದೆ ಅಂದ್ರೆ ಯಾರು ಅನುಭವಿಸುತ್ತಾರೆ? ಯಾರು ಅನುಭವಿಸೋಕೆ ಅಲ್ಲಿಲ್ಲ. ಆ ಒಂದು ವೈಭವಗಳೆಲ್ಲ ಅನುಭವಿಸಬೇಕು ಅಂದ್ರೆ ಭೂಲೋಕಕ್ಕೆ ಬರಬೇಕು. ಅನಂತನಾದ ಆದಿಶೇಷನ ವೈಭವಗಳನ್ನೆಲ್ಲ ಅನುಭವಿಸಬೇಕು ಅಂದ್ರೆ ಒಂದು ರೂಪ ಕೊಂಡು ಈ ಲೋಕಕ್ಕೆ ಬರಬೇಕು. ಆವಾಗಲೇ ಅವನ ವೈಭವಗಳನ್ನೆಲ್ಲ ನಾವು ಅನುಭವಿಸಬಹುದು. ಆದ್ದರಿಂದ ಈ ಲೋಕಕ್ಕೆ ಬಂದು ಸೇರಿದ್ರು ಶ್ರೀರಾಮಾನುಜರು. ಆವಾಗ ಉಳಗಿನಿಲ್ ತೋற்றಮಾಯ್ ನಿನ್ನ, ಈ ವೈಭವಗಳೆಲ್ಲ ಲೋಕದಲ್ಲಿ ಲೌಕಿಕರು ಕೂಡ ಅನುಭವಿಸುವಂತೆ ಆಯ್ತಲ್ಲ. ಆದ್ದರಿಂದ ಆ ತರ ಒಂದು ವೈಭವ ಉಳಗಿನಿಲ್ ತೋற்றಮಾಯ್ ನಿನ್ನ ಶುಡರ್. ಇದು ವೈಭವ ಕೇವಲ ಲೋಕದಲ್ಲಿರುವವರು ಅವರೆಲ್ಲ ನೋಡುವಂತೆ ಇಲ್ಲ, ಅವರುಗಳೆಲ್ಲ ಕೊಂಡಾಡುವಂತೆ ಇದೆ. ಅಷ್ಟೊಂದು ಪ್ರಕಾಶ ಕೊಂಡಿದೆ ಈ ವೈಭವಗಳು. ಅದರಿಂದ ಶುಡರ್ ಶುಡರ್ ಅಂದ್ರೆ ಏನು? ದೀಪದಲ್ಲಿರುವ ಜ್ವಾಲೆ, ಜ್ವಾಲೆಯಂತೆ ಪ್ರಕಾಶಿಸುತ್ತಿದೆ ಸ್ವಾಮಿ ರಾಮಾನುಜರ ವೈಭವಗಳು. ಅದನ್ನೇ ಇಲ್ಲಿ ಅದ್ಭುತವಾಗಿ ಶುಡರೇ ತುಯಿಲಡಾಯ್ ಅಂತ ಕೊಂಡಾಡುತ್ತಿದ್ದಾಳೆ ಆಂಡ. ಇನ್ನ ಒಂದು ಅರ್ಥವೂ ಕೊಡ್ಬೋದು ಇಲ್ಲಿ. ಊಟ್ರಮುಡಯ, ಊಟ್ರಮಿದೆಯ ಅಂದ್ರೆ ಏನು? ಯಾರಾದ್ರೂ ಒಬ್ರು ಶಿಷ್ಯರು ಬಂದ್ರೆ ಬಿಡುವುದೇ ಇಲ್ಲ ಸ್ವಾಮಿ ರಾಮಾನುಜ. ಅವನು ಹೇಗಾಗಿರ್ಲಿ, ಯಾವ ರೀತಿ ಬೇಕಂದ್ರೂ ನಡ್ಕೊಳ್ಳಿ, ಹೇಗಿದ್ರು ಕೂಡ ಅವನನ್ನು ಶಿಕ್ಷಿಸಿ ಅವನಿಗೆ ಸದರ್ಥಗಳನ್ನು ಹೇಳಬೇಕು ಅನ್ನುವ ಒಂದೇ ಒಂದು ಗುರಿ ರಾಮಾನುಜರ ಗುರಿ. ಆದ್ದರಿಂದ ಎಲ್ಲರನ್ನೂ ಕೊಳ್ಳುವ ಒಂದು ವೈಭವ ರಾಮಾನುಜರಲ್ಲಿದೆ. ಇನ್ನೇನೆ ನಾವು ಅನುಭವಿಸಿದ್ವಿ ಅಲ್ಲಿ ಪಿಲ್ಲ ಮುರಂಕಾವಲ್ಲಿದಾಸ, ಯಾರೋ ಒಬ್ಬರು ಮಲ್ಲಯುದ್ಧ ಮಾಡುವರು ಅಂತವರನ್ನು ಕೂಡ ಸಂಪ್ರದಾಯಕ್ಕೆ ಕರ್ಕೊಂಡು ಬಂದ್ರಲ್ಲ, ಬಿಡದೆ ಅವರನ್ನು ಊಟ್ರಮುಡಯಾಯ್ ಬಿಡೋಲಿಲ್ಲ ಅಂತ ಸಂಕಲ್ಪ. ಊಟ್ರಮುಡಯಾಯ್ ಪೆರಿಯಾಯ್ ಅಂತ, ಊಟ್ರಮುಡಯಾಯ್ ಪೆರಿಯಾಯ್ ಅಂದ್ರೆ ಇವರ ವೈಭವ ಇದೆಯಲ್ಲ ಅದು ಅನುಭವಿಸಿದ್ರೆ ಏನು ವೈಭವ, ಏನು ವೈಭವ, ಆಶ್ಚರ್ಯ ವೈಭವ. ಇವರು ಸಾಧಾರಣವಾಗಿ ಅನುಭವಿಸಲು ಅದು ಸಾಧ್ಯವೇ ಇಲ್ಲ. ಆ ತರ ಇರುವ ವೈಭವವೇ ಇವರು. ಅದ್ಭುತವಾಗಿ ತಿರುವರಂಗ ತಮುದನಾರ್ ಅವರನ್ನು ಬಿಡದೆ ಹೇಗಾದ್ರೂ ಮಾಡಿ ಅವರಿಂದ ಈ ಒಂದು ತಿರುವರಂಗಂ ಪೆರಿಯ ಗೋವಿಲ್ ಶ್ರೀರಂಗದ ಚಾವಿ ಅದನ್ನು ನಾವು ಕೊಡ್ಬೇಕು ಅಂತ ಅದರಲ್ಲಿ ದೃಢವಾಗಿದ್ರು ಶ್ರೀರಾಮಾನುಜರು. ಯಾಕಂದ್ರೆ ಕೋವಿಲಲ್ಲಿ ಸರಿಯಾಗಿ ನಡೆಯುತ್ತಿದ್ದಿಲ್ಲ. ಈ ದೇವಸ್ಥಾನದಲ್ಲಿ, ಶ್ರೀರಂಗ ದೇವಸ್ಥಾನದಲ್ಲಿ ಸರಿಯಾಗಿ ಭಗವಾನಿಗೆ ಪೂಜೆ ಕ್ರಮಗಳು ಅದು ಸರಿಯಾದ ಕಾಲಾವಕಾಶಗಳಲ್ಲಿ ನಡೆಯುತ್ತಿಲ್ಲ, ಸರಿಯಾಗಿ ನಡೆಯುತ್ತಿಲ್ಲ ಅನ್ನುವ ಅಭಿಪ್ರಾಯಕ್ಕೆ ಬಂದ್ರು ಶ್ರೀರಾಮಾನುಜರು. ಆದ್ದರಿಂದ ಈ ಕೋವಿಲ್ ನಿರ್ವಾಹ, ಶ್ರೀರಂಗ ದೇವಸ್ಥಾನ ನಿರ್ವಾಹ ಅದೆಲ್ಲ ಆ ಕಾಲದಲ್ಲಿ ತಿರುವರಂಗ ತಮುದನ ಅವರಲ್ಲಿ ಇತ್ತು ಕೋವಿಲ್ ನಿರ್ವಾಹ. ಆ ನಿರ್ವಾಹವನ್ನು ನಾವು ಕೈಗೊಳ್ಬೇಕು ಅನ್ನುವ ಕಾರಣದಿಂದ ಹೇಗೋ ಮಾಡಿ ತಿರುವರಂಗ ತಮುದನ ಅವರ ಮನಸ್ಸಲ್ಲಿ ನಾವು ಹೋಗಿ ಇದ್ದು ಹೇಗಾದ್ರೂ ಮಾಡಿ ಆ ಕೋಯಿಲ್ ಚಾವಿಯನ್ನು ನಾವು ಕೊಡ್ಬೇಕು, ಆಮೇಲೆ ಈ ಕೋಯಿಲಲ್ಲಿ ಎಲ್ಲ ಸರಿ ಮಾಡಬೇಕು ಅನ್ನುವ ಅಭಿಪ್ರಾಯಕ್ಕೆ ಬಂದ್ರು ಶ್ರೀರಾಮಾನುಜರು. ಆ ಕಾರಣದಿಂದ ಅದರಲ್ಲಿ ದೃಢವಾದ ಒಂದು ಅಭಿಪ್ರಾಯವನ್ನು ಕೊಂಡು ಒಮ್ಮೆ ಈ ತಿರುವರಂಗ ತಮುದನಾರ್ ಅವರ ಮನೆಯಲ್ಲಿ ಒಮ್ಮೆ ಶ್ರಾದ್ದ, ಒಂದು ಅವರ ತಾಯಿಗೋ ತಂದೆಗೋ ಶ್ರಾದ್ದ ಬಂತು. ಆ ಶ್ರಾದ್ದ ಬರುವಾಗ ಅಲ್ಲಿ ಹೋಗಿ ಶ್ರೀ ಕೂರತ್ತಾಳ್ವಾನನ್ನು ಒಂದು ಸ್ವಾಮಿಯಾಗಿರಿ ನೀವು. ರಾಮಾನುಜರು ಹೇಳಿದ್ರು, ನೀವು ಒಂದು ಸ್ವಾಮಿಯಾಗಿರಿ, ಸ್ವಾಮಿಯಾಗಿದ್ದು ಅವರು ಕೊನೆಯಲ್ಲಿ ಅಲ್ಲಿ ನಿಮ್ಗೆ ಎಲ್ಲಾ ತೃಪ್ತಿ ಆಯ್ತಾ ಅಂತ ಕೇಳ್ತಾರೆ. ಶ್ರಾದ್ದ ಮುಗಿಯುವಾಗ ಸ್ವಾಮಿಗಳನ್ನು ಯಾರೆಲ್ಲ ಊಟ ಮಾಡಕ್ ಬಂದಿರ್ತಾರೋ ಆ ಸ್ವಾಮಿಗಳಲ್ಲಿ ಕೇಳ್ಬೇಕು ಕರ್ತ, ನಿಮ್ಗೆ ತೃಪ್ತಿ ಆದ್ದ ಅಂತ ಕೇಳ್ಬೇಕು. ತೃಪ್ತ ಅಸ್ಮಿ ಅಂತ ಇವನು ಹೇಳ್ಬೇಕು. ಆ ರೀತಿ ಅವರು ಕೇಳ್ತಾರೆ. ಕೇಳುವಾಗ ಕೂರತ್ತಾಳ್ವಾನೆ ನೀವು ಮೌನವಾಗಿರಿ. ಅವಾಗ ತಿರುವರಂಗ ತಮುದರ, ಏನು ನಿಮ್ಗಿನ್ನೂ ತೃಪ್ತಿ ಆಗ್ಲಿಲ್ವಾ, ಏನಾದ್ರೂ ಇನ್ನ ಬೇಕಾ, ಅಂದ್ರೆ ಫಲಹಾರಗಳು ಇನ್ನ ಬೇಕಾ, ಇನ್ನಷ್ಟು ಪ್ರಸಾದಗಳು ಬೇಕಾ, ಪಣಿಹಾರಗಳು ಬೇಕಾ ಅಂತ ಏನಾದ್ರೂ ಕೇಳ್ತಾರೆ. ಕೇಳುವಾಗ ಅದೆಲ್ಲ ಏನು ಬೇಡ, ನನಗೆ ಬೇಕಾಗಿರುವುದು ಕೋವಿಲ್ ಚಾವಿ, ಅದು ಬೇಕು ಅಂತ ಹೇಳ್ಬಿಡಿ ಅಂತ ಹೇಳಿ ಅವರಲ್ಲಿ ಈ ದೇವಸ್ಥಾನದ ಚಾವಿಯನ್ನು ತಗೊಂಡ್ ಬನ್ನಿ, ಈ ನಿರ್ವಾಹ ನಮ್ಮ ಕೈಗೆ ಬರಬೇಕು, ಈ ನಿರ್ವಾಹದಲ್ಲಿ ಯಾವೆಲ್ಲ ಕೊರೆಗಳಿದೆಯೋ ಅವುಗಳನ್ನೆಲ್ಲ ಸರಿ ಮಾಡಬೇಕು ಅನ್ನುವ ಅಭಿಪ್ರಾಯಕ್ಕೆ ಬಂದ್ರು ಸ್ವಾಮಿ ರಾಮಾನುಜರು. ಆದ್ದರಿಂದ ಕೂರತ್ತಾಳ್ವಾನನ್ನು ಹೇಳಿ ಅವರಿಂದ ತಿರುವರಂಗ ತಮುದನಾರಿಂದ ಆ ರೀತಿಯೇ ಚಾವಿಯನ್ನು ತಗೊಂಡ್ರು, ಕೋವಿಲ್ ಚಾವಿಯನ್ನು ತಗೊಂಡ್ರು ಸ್ವಾಮಿ ರಾಮಾನುಜರು. ತಗೊಂಡು ಆಮೇಲೆ ನಿರ್ವಾಹಗಳನ್ನೆಲ್ಲ ಮಾಡುದು. ಈ ತರ ದೃಢವಾದ ಒಂದು ಅಭಿಪ್ರಾಯ, ಕೋವಿಲಲ್ಲಿ ಯಾವ ಕೈಂಕರ್ಯಗಳೆಲ್ಲ ಭಗವಾನಿಗೆ ನಡೆಯುತ್ತಿದೆಯೋ ಅವುಗಳೆಲ್ಲ ಸರಿಯಾಗಿ ನಡೆಯಬೇಕು ಅನ್ನುವ ಅಭಿಪ್ರಾಯಕ್ಕೆ ಬಂದ್ರು ತಿರುವರಂಗ ತಮುದನಾರು. ಆಮೇಲೆ ಬಂದು ರಾಮಾನುಜರ ಪಾದಾರಂಭಗಳಲ್ಲಿ ಆಶ್ರಯಿಸಿ ಶ್ರೀ ಕೂರತ್ತಾಳ್ವಾನಿನ ಶಿಷ್ಯರಾಗಾದ್ರು.
ಆ ತಿರುವರಂಗತ್ತಮುದನಾರ್ ಆಮೇಲೆ ಆಶ್ಚರ್ಯವಾದ ರಾಮಾನುಜ ನೂತಂದಾದಿಯನ್ನು ರಚನೆ ಮಾಡಿದ್ರು ರಾಮಾನುಜರ ವಿಷಯವಾಗಿ ಅಂತ ಮೇಲೆ ಅನುಭವಿಸುತ್ತೇವೆ. ಆ ತರ ಇರುವ ತಿರುವರಂಗತ್ತಮುದನಾರ್ ಏನು ಆಶ್ಚರ್ಯ, ಏನು ಆಶ್ಚರ್ಯ, ಎಷ್ಟು ನನ್ನಲ್ಲಿ ಪ್ರೀತಿ ರಾಮಾನುಜರಿಗೆ, ನನ್ನನ್ನು ಬಿಡದೆ ಅನುವರ್ತನೆ ಮಾಡಿ ನನ್ನಿಂದ ಆ ಕೋವಿಲ್ ಚಾವಿಯನ್ನು ತಗೊಂಡು, ಅದು ಮಾತ್ರ ಇಲ್ಲದೆ ನನ್ನನ್ನು ಕುರತ್ತಾಳ್ವಾನಿನ ಶಿಷ್ಯರಾಗಿಯೂ ಮಾಡಿದ್ರಲ್ಲ, ಏನು ಮಹಾನಿವರು ಅಂತ ಅವರು ಕೊಂಡಾಡುವಂತೆ ಉಟ್ರಮುಡೆಯಾಯ್ ಪೆರಿಯಾಯ್, ಅವರಿಗೂ ಕೂಡ ಅನುಭವಿಸಲಾಗದಂತೆ ಎಷ್ಟು ದೊಡ್ಡವರು ಇವರು ಸ್ವಾಮಿ ರಾಮಾನುಜರು, ತುಂಬಾ ಶ್ರೇಷ್ಠವಾದವರು ಅನ್ನುವ ಅಭಿಪ್ರಾಯಕ್ಕೆ ಬಂದರು. ಭಗವಾನ್ ಅವನು ದೊಡ್ಡವನ, ಇವರು ದೊಡ್ಡವರ, ಸ್ವಾಮಿ ರಾಮಾನುಜರು ದೊಡ್ಡವರ ಅಂತ ಇಲ್ಲಿ ಒಂದು ವಾದ ವಿವಾದ ಮಾಡಿದ್ರೆ ನಿಜವಾಗಿ ನೋಡಿದ್ರೆ ರಾಮಾನುಜರೇ ಶ್ರೇಷ್ಠವಾದವರು, ಭಗವಾನಿಗೆ ಅಷ್ಟೊಂದು ಶ್ರೇಷ್ಠತೆ ಇಲ್ಲ, ಅಷ್ಟೊಂದು ವೈಭವ ಇಲ್ಲ ಅಂತ ಹೇಳ್ಬೇಕು. ಕಾರಣವೇನು? ಆ ಭಗವಾನೇ ಇವರು ಒಳಗಡೆ ಬಂದ್ಬಿಟ್ಟು ಇರಿಪಿಡಂ ವೈಗುಂದಂ ವೇಂಗಡಂ மாலிரும் சோலை என்னும் பொறுப்பிடம் மாயனுக்கென்பர் நல்லோர் அவதன்னடும் வந்திருப்பிடம் மாயன் ராமானுஜன் மனத்து இன்னவன் வந்திருப்பிடம் ಎಂದನ್ ಇದಯತ್ತುಳ್ಳೇ ತನಕ್ಕಿನ್ಬುರವೆ. ಅದ್ಭುತವಾದ ಪಾಶುರ ತಿರುವರಂಗತ್ತ ಮುದಾರಿನ ರಾಮಾನುಜನ ಉತ್ತಂದಾದಿಯಲ್ಲಿ ಕೊನೆಯ ಪಾಶುರ ಏನು ವೈಭವ ಗೊತ್ತಾ ರಾಮಾನುಜರದು? ಇರಿಪಿಡಂ ವೈಗುಂದಂ ವೇಂಗಡಂ, ಭಗವಾನ್ ಇದ್ದಾನಲ್ಲ ಮಾಯನಕ್ಕಿರುಪಿಡಂ, ಮಾಯನ್ ಆಶ್ಚರ್ಯಭೂತವಾದ ಮಾವ ಅವನು ಎಲ್ಲೆಲ್ಲ ಇದ್ದಾನೆ. ಇರುಪಿಡಂ ವೈಗುಂದಂ ವೇಂಗಡಂ, ಶ್ರೀ ವೈಗುಂಠದಲ್ಲಿದ್ದಾನೆ, திருவேங்கடದಲ್ಲಿದ್ದಾನೆ, ವೈಗುಂಡಂ ವೇಂಗಡಂ ಮಾಳಿರುಂ சோலைಯನ್ನು பொறுப்பிடம், ಮಾಳಿರುಂ சோலை ತಿರುಮಾಳಿರುಂ சோலை ಅನ್ನುವ ತಿರುಮಾಳಿರುಂ சோலை ಅಲ್ಲಿದ್ದಾನೆ ಭಗವಾನ್. ತಿರುಮಾಳಿರುಂ சோலை ಅಂತ ಇಲ್ಲಿ ಸಮೀಪದಲ್ಲಿ ಮಧುರೆ ಅನ್ನುವ ಆ ಒಂದು ಸ್ಥಳಕ್ಕೆ ಸಮೀಪದಲ್ಲಿರುವ ಆಶ್ಚರ್ಯವಾದ ದಿವ್ಯದೇಶ ತಿರುಮಾಳಿರುಂ சோழமலை. ಆ ತಿರುಮಾಳಿರುಂ சோழமலைಯಲ್ಲಿದ್ದ ಮಾಳಿರುಂ சோலைಯನ್ನು பொறுப்பிடம் ಮಾಯನಕ್ಕೆಂಬರ್ ನಲ್ಲೋರ್, ಮಾಯನ್ ಶ್ರೀ ಭಗವಾನ್ ಶ್ರೀಮನ್ ನಾರಾಯಣನಿಗೆ ಇವುಗಳೆಲ್ಲ ವಾಸಸ್ಥಾನವಾಗಿದೆ. ವೈಕುಂಠ ಏನು, ತಿರುಮಲೆ ಏನು, ತಿರುಮಾಳಿರುಂ ಸೋಳಮಲೆ ಏನು, ಇವುಗಳೆಲ್ಲ ವಾಸಸ್ಥಾನವಿದೆ. ಅಂದ್ರೆ ಏನು ಆಶ್ಚರ್ಯ ಅಂದ್ರೆ ಆ ವಾಸಸ್ಥಾನದ ಜೊತೆ ಭಗವಾನು ಸೇರಿ ಎಲ್ಲಿ ಬಂದಿದ್ದಾನೆ ಅಂದ್ರೆ ರಾಮಾನುಜರ ಹೃದಯಕ್ಕೆ ಬಂದಿದ್ದಾನೆ. ಅಂದ್ರೆ ಯಾರು ದೊಡ್ಡವರು? ಭಗವಾನ್ ದೊಡ್ಡವನ, ರಾಮಾನುಜರ ದೊಡ್ಡವನ? ರಾಮಾನುಜರ ಒಳಗೆ ಭಗವಾನೇ ಬಂದ್ ಸೇರ್ದ, ಆ ವಾಸಸ್ಥಾನಗಳ ಜೊತೆ ಬಂದ್ ಸೇರ್ದ, ದಿವ್ಯದೇಶಗಳ ಜೊತೆ ಬಂದ್ ಸೇರ್ದ. ಅಂದ್ರೆ ಯಾರು ದೊಡ್ಡವರು? ರಾಮಾನುಜರೇ ದೊಡ್ಡವರು. ಮಾಯನ್ ಒಂದಿರಿப்பிಡಂ ಮಾಯನಕ್ಕೆನ್ಬರ್ ನಲ್ಲೋರ್ ಅವದನ್ನೊಡಂ ಒಂದಿರಿப்பிಡಂ ಮಾಯನಿ ರಾಮಾನುಜನ್ ಮನತ್ತೆ ಇನ್ನವನ್ ಒಂದಿರಿப்பிಡಂ ಎಂದನ ಇದಯತ್ತುಳ್ಳೆ ಅಂತ ಕೊಂಡಾಡಿದ್ದಾರೆ ತಿರುವರಂಗತ್ತಮುದನ. ಮಾಯನಿ ರಾಮಾನುಜನ್ ಮನತ್ತೆ, ಮಾಯನಿ ರಾಮಾನುಜನ್ ಮನಸ್ಸಲ್ಲಿ ಎಲ್ಲರೂ ಬಂದ್ ಸೇರ್ಬಿಟ್ರು. ಅವಾಗ ಯಾರು ದೊಡ್ಡವರು? ರಾಮಾನುಜರೇ ದೊಡ್ಡವರು. ಪೆರಿಯಾಯ್ ಉಟ್ರಮುಡೆಯಾಯ್ ಪೆರಿಯಾಯ್ ಉಳಗಿನಿಲ್ ತೋற்றಮಾಯ್ ನಿನ್ನ ಶುಡರೇ ಅಂತ ಆಶ್ಚರ್ಯವಾಗಿ ಇವರ ವೈಭವಗಳೆಲ್ಲ ಚೆನ್ನಾಗಿ ಪ್ರಕಾಶವಾಗುವಂತೆ ಏನ್ ಮಾಡಿದ್ರು ರಾಮಾನುಜರು ಅಂದ್ರೆ, ರಾಮಾನುಜರು ತಿರುವರಂಗತ್ತಮುದನಾರಿದಾರಲ್ಲ ಅವರ ಒಳಗಡೆ ಬಂದು ಸೇರ್ಬಿಟ್ರು. ತಿರುವರಂಗತ್ತಮುದನಾರ್ ಒಳಗಡೆ ಬಂದು ಸೇರಿದ್ರು. ಇಲ್ಲಿ ಸೇರಿದ ಕಾರಣದಿಂದ ಉಳಗಿನಿಲ್ ತೋற்றಮಾಯ್, ಲೋಕದಲ್ಲಿ ಆಹಾ ಏನ್ ಆಶ್ಚರ್ಯ, ಏನ್ ಆಶ್ಚರ್ಯ, ರಾಮಾನುಜರು ಎಷ್ಟು ದೊಡ್ಡವರು, ಅಷ್ಟು ದೊಡ್ಡವರಾದ ರಾಮಾನುಜರು ಅವರೇ ಬಂದು ಯಾವಾಗ್ಲೂ ತಿರುವರಂಗತ್ತಮುದನಾರ್ ಹೃದಯದಲ್ಲೇ ಇದ್ದಾರಲ್ಲ ಅಂತ ಕೊಂಡಾಡುವಂತೆ ಇಲ್ಲಿ ಬಂದು ಸೇರಿದ್ರು. ಉಳಗಿನಿಲ್ ತೋற்றಮಾಯ್ ನಿನ್ನ ಶುಡರ್, ಅದು ಹೇಗೆ ಪ್ರಕಾಶಿಸಿತು ಅಂದ್ರೆ ಶುಡರಾಗಿ ಜ್ವಾಲೆಯಾಗಿ ಪ್ರಕಾಶಿಸುತ್ತಿದೆ ಅಂದ್ರೆ ಅದು ಹೇಗೆ ಅಂದ್ರೆ ಈ ಒಂದು ರಾಮಾನುಜ ನೂತಂದಾದಿ ಅದರ ಮೂಲಕ ರಾಮಾನುಜ ವೈಭವಗಳೆಲ್ಲ ಎಲ್ಲಿ ನಾವು ಅನುಭವಿಸಬಹುದು, ಪ್ರಕಾಶದಿಂದ ಅನುಭವಿಸಬಹುದು ಅಂದ್ರೆ ರಾಮಾನುಜ ನೂತಂದಾದಿಯಲ್ಲಿ ಅನುಭವಿಸಬಹುದು. ಏನಾಶ್ಚರ್ಯ, ಆ ಸೌಭಾಗ್ಯ ಅಡಿಯನ್ಗೊಂದು ದೊಡ್ಡ ಸೌಭಾಗ್ಯ. ರಾಮಾನುಜ ನೂತಂದಾದಿಯಲ್ಲಿ ನಮ್ಮ ಶ್ರೀಮಠದಲ್ಲೇ ಹೇಳುವಂತೆ ಒಂದು ದೊಡ್ಡ ಭಾಗ್ಯ ವಿಶೇಷ. ಅದು 2001ನೇ ವರ್ಷ ಅದು ಪ್ರಾರಂಭವಾಯಿತು. ಅಲ್ಲಿ ಪ್ರಾರಂಭವಾಯಿತು, ಬೆಂಗಳೂರು ಮಹಾನಗರದಲ್ಲಿ ಅದು ಪ್ರಾರಂಭವಾಯಿತು. ಆಮೇಲೆ ಪ್ರಾರಂಭವಾಗಿ ಶ್ರೀಮಠದಲ್ಲೇ ಕೊನೆಯಲ್ಲಿ ಆ ಉಪನ್ಯಾಸಗಳು ನಡೀತಾ ಇತ್ತು, ಕಾಲಕ್ಷೇಪಗಳು ನಡೀತಾ ಇತ್ತು. ವ್ಯಾಖ್ಯಾನವನ್ನು ಕೊಂಡು ಒಂದೊಂದು ಪಾಶುರಕ್ಕೂ ಆಖ್ಯಾನವನ್ನು ಕೊಂಡು ಒಂದೊಂದು ತಿಂಗಳಲ್ಲಿ ತಿರುವಾದರೆ ಆರ್ದ್ರ ನಕ್ಷತ್ರ ಬರುತ್ತಲ್ಲ ಆ ದಿನಗಳಲ್ಲಿ ಅನುಭವ ಅಂತ ಪ್ರಾರಂಭಿಸಿ ಶ್ರೀಮಠದಲ್ಲಿ ಅದು ಕಾಲಕ್ಷೇಪ ರೂಪವಾಗಿ ಸ್ವಾಮಿಯು ನಮ್ಮ ಜಿ.ಆರ್. ಸ್ವಾಮಿಯು ಅದನ್ನೆಲ್ಲ ಅನುಭವಿಸುವಂತೆ ಅದು ನಡೀತಾ ಇತ್ತು ಅಲ್ಲಿ. ಆಮೇಲೆ ಕೊನೆಯಲ್ಲಿ ಅದರ ಶಾತುಮರೆ ಆಶ್ಚರ್ಯವಾಗಿ ಇಲ್ಲಿ ಆಳ್ವಾರ್ತನರಿಯಲ್ಲಿ ಭವಿಷ್ಯದ ಆಚಾರ್ಯ ಸನ್ನದಿಯಲ್ಲಿ 7 ಜೀವರ್ ಸ್ವಾಮಿಗಳು ಬಂದಿದ್ರು ಅನುಗ್ರಹಿಸಲು. ಏನು ಸುಂದರವಾದ ಒಂದು ಅನುಭವ. ಅಡಿಯೇನ ಪೂಜ್ಯ ತಂದೆಯವರು ಇದ್ರು. ಅವಾಗ ಸ್ವಾಮಿ ಶ್ರೀಮಠದಿಂದ ಯದುಗಿರಿ ಯತಿರಾಜ ಮಠದ ಸ್ವಾಮಿ ಅಲ್ಲಿಂದ ನಮ್ಮ ಆಶ್ಚರ್ಯವಾದ ಪರಮಹಂಸ ಇತ್ಯಾದಿ ಬಿರುದಾಲಂಕಾರ ಭೂಷಿತರಾದ
ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಸ್ವಾಮಿ ಇವಾಗಿದ್ದಾರಲ್ಲ ಸ್ವಾಮಿ ಇಲ್ಲಿ ಬಂದು ರಾಮಾನುಜರ ಸಹಸ್ರಾಬ್ದಿ ಆ ವರ್ಷದಲ್ಲಿ 2017ನೇ ವರ್ಷ ಇಲ್ಲಿ ಭವಿಷ್ಯದಾಚಾರ್ಯ ಸನ್ನದಿಯಲ್ಲೇ ರಾಮಾನುಜನು ತಂದಾದಿಯ ಸಾತುಮರೆ. ಏನು ಆಶ್ಚರ್ಯ! ಸ್ವಾಮಿಯೂ ಅಲ್ಲಿಂದ ಬಂದಿದ್ರು, ಬೆಂಗಳೂರಿಂದ ಸ್ವಾಮಿ ಬಂದಿದ್ರು. ತಮ್ಮ ತಿರುಮೇನಿ ಶ್ರಮವನ್ನೆಲ್ಲ ನೋಡದೆ ಇಲ್ಲಿಗೆ ಬಂದು ಅತ್ಯದ್ಭುತವಾಗಿ ಇಲ್ಲಿ ನಡೆಯಿತು. 7 ಜೀಯರ್ ಸ್ವಾಮಿಗಳು ಬಂದಿದ್ರು ಆ ಶಾತುಮರೆಗೆ. ತಿರುಮಲೆಯಿಂದ 2 ಜೀಯರ್ ಸ್ವಾಮಿಗಳು, ಮಾನಮಾಮಲೆ ಜೀಯರ್ ಸ್ವಾಮಿ, ತಿರುಕುರುಮುಡಿ ಜೀಯರ್ ಸ್ವಾಮಿ, ಕಾಂಚೀಪುರದಿಂದ ಅಡಗಿಮಣವಾರ ಜೀಯರ್ ಸ್ವಾಮಿ, ತಿರುಕೋವಲೂರಿಂದ ಜೀಯರ್ ಸ್ವಾಮಿ, ಆ ರೀತಿಯೇ ನಮ್ಮ ಯದುಗಿರಿ ಯತಿರಾಜ ಮಠ ಜೀಯರ್ ಸ್ವಾಮಿ ಇವರುಗಳು ಕೂಡ ಎಲ್ಲರೂ ಬಂದು ಸ್ವಾಮಿ ಅದ್ಭುತವಾಗಿ ಆ ಒಂದು ಗೋಷ್ಠಿಯನ್ನು ನಿರ್ವಹಿಸಿದ್ರು ಆ ಕಾಲದಲ್ಲಿ. ಅದೊಂದು ಸೌಭಾಗ್ಯ ಇವರ ಎಲ್ಲರ ಮುಂದೆ. ಈ ಒಂದು ರಾಮಾನುಜನು ತಂದಾದಿ ಶಾತುಮರೆಯನ್ನು ಹೇಳುವ ಒಂದು ಭಾಗ್ಯ ಅಡಿಯನಿಗೆ ಸ್ವಾಮಿಯ ಒಂದು ಸಂಬಂಧದಿಂದ, ಅವರ ಪಾದಾರವಿಂದಲೇ ಅಡಿಯನಿಗೆ, ಅವರ ಕಟಾಕ್ಷ ವೀಕ್ಷಣದಿಂದಲೇ ಅಡಿಯನಿಗೆ ಅದು ಸಿಕ್ತು. ಅದರಿಂದ ಆಶ್ಚರ್ಯವಾದ ದಿವ್ಯ ಪ್ರಬಂಧ ಇದೆಯಲ್ಲ ರಾಮಾನುಜ ನೂತಂದಾದಿ ಪ್ರಸಂಗಾತು, ಅದನ್ನು ಸೇರಿಸಿ ಇಲ್ಲಿ ಹೇಳಿದೆ. ರಾಮಾನುಜ ನೂತಂದಾದಿ ಅದೇ ಶುಡರಾಗಿರುವುದು, ಅದೇ ದೀಪ ಜ್ವಾಲೆಯಾಗಿರುವುದು. ಅದರಲ್ಲಿ ರಾಮಾನುಜರ ಅತ್ಯದ್ಭುತವಾದ ಗುಣಗಳನ್ನು ನಾವು ಅನುಭವಿಸುವಂತೆ ಇದೆ. ಆ ತರ ಇರುವ ಶುಡರ ಅದು ರಾಮಾನುಜ ನೂತಂದಾದಿಯೇ ಇಲ್ಲಿ ಶುಡರಾಗಿ ರಾಮಾನುಜರ ಸಕಲ ಗುಣಗಳನ್ನು ಅನುಭವಿಸುವಂತೆ ಇದೆ. ಅದನ್ನೇ ಇಲ್ಲಿ ಊಟ್ರಮುಡೆಯಾಯ್ ಪೆರಿಯಾಯ್ ಉಳಗಿನಿಲ್ ತೋற்றಮಾಯ್ ನಿನ್ನ ಶುಡ, ಲೋಕದಲ್ಲಿ ಎಲ್ಲ ಅನುಭವಿಸುವಂತೆ ಇರುವ ಆಶ್ಚರ್ಯವಾದ ಒಂದು ಶುಡರ್ ಅಂದ್ರೆ ಅದೇ ರಾಮಾನುಜನು ತಂದಾದಿ. ಶ್ರೀರಾಮಾನುಜರೇ ಒಂದು ದೀಪ. ಆ ದೀಪವ ಜ್ವಾಲೆ ಅದು ಎಲ್ಲಿ ಪ್ರಕಾಶಿಸುತ್ತಿದೆ ಅಂದ್ರೆ ರಾಮಾನುಜನು ತಂದಾದಿಯಲ್ಲಿ ಪ್ರಕಾಶಿಸುತ್ತಿದೆ ಅಂತ ಅದ್ಭುತವಾಗಿ ಇಲ್ಲಿ ಅನುಭವಿಸಬಹುದು. ಒಳಗಿನಿಲ್ ತೋற்றಮಾ ನಿನ್ನ ಶುಡರೇ ತುಯಿಲಡ, ನೀವೆದ್ದೇಳ್ಬೇಕು, ದೇವರೀರು ಹೇಳ್ಬೇಕು ಅಂತ ಆಂಡಾಳಿಲಿ ಪ್ರಾರ್ಥಿಸುತ್ತಿದ್ದಾರೆ ರಾಮಾನುಜರನ್ನು. ನೀಲ್ ತೋற்றಮಾ ನಿನ್ನ ಶುಡರೇ ತುಯಿಲಡಾಯ್ ಮಾಟ್ಟಾರುಣಕ್ಕೆ ವಳಿದೊಳೆಂದು ವಾಶಕ್ಕನ್. ಶತ್ರುಗಳೆಲ್ಲ ಹೇಗ್ ಬರ್ತಾರೋ ನಿಮ್ಮ ಪಾದಾರವಿಂದಕ್ಕೆ ಬಂದು ಸೇರ್ತಾರೋ ಆ ರೀತಿಯಲ್ಲಿ ನಾವು ಬಂದಿದ್ದೀವಿ. ಶತ್ರುಗಳು ಯಾರು? ರಾಮಾನುಜರಿಗೆ ಶತ್ರುಗಳಿದ್ದಾರ ಅಂದ್ರೆ ರಾಮಾನುಜರಿಗೆ ಶತ್ರುಗಳು ಅಂದ್ರೆ ಭಾಗವತರುಗಳಿಗೆ ಯಾರು ಶತ್ರುಗಳು ಅವರುಗಳೇ ಇಲ್ಲಿ ಭಗವಾನಿಗೆ ಯಾರು ಶತ್ರುಗಳು ಅವರುಗಳೇ ಇಲ್ಲಿ ಭಾಗವತರಾದ ಸ್ವಾಮಿ ರಾಮಾನುಜರಿಗೆ ಶತ್ರು. ಅದನ್ನ ಕೆಳಗೆಲ್ಲ ನಾವು ಅನುಭವಿಸಿ ಬಂದಿದ್ದೇವೆ. ಅದರಿಂದ ಇಲ್ಲಿ ರಾಮಾನುಜರಿಗೆ ನೇರವಾಗಿ ಶತ್ರುವನ್ನು ಇಲ್ಲ. ಆದರೆ ಭಗವಾನಿಗೆ ಯಾರು ಗುಣವಿಲ್ಲ, ವಿಭೂತಿ ಇಲ್ಲ, ವಿಗ್ರಹವಿಲ್ಲ ಅಂತ ಹೇಳ್ತಾರಲ್ಲ ಅದ್ವೈತಿಗಳು, ಅವರುಗಳೇ ಶತ್ರುಗಳು. ನಿಜವಾಗಿಯೂ ಆಶ್ಚರ್ಯವಾದ ಒಂದು ವಿಚಾರ. ಶತ್ರುಗಳು ಅಂತ ನೋಡಿದ್ರೆ ಇಲ್ಲಿ ನಿಜವಾಗಿ ಶತ್ರು ಯಾರಂದ್ರೆ ಯಾದವ ಪ್ರಕಾಶ. ರಾಮಾನುಜರಿಗೆ ಶತ್ರು ಅಂದ್ರೆ ಯಾದವ ಪ್ರಕಾಶ. ಯಾಕಂದ್ರೆ ಅವನೇ ಆಚಾರ್ಯ, ಅವನೇ ಶತ್ರು. ಯಾದವ ಪ್ರಕಾಶನಲ್ಲೇ ರಾಮಾನುಜರು ಎಲ್ಲ ಅರ್ಥಗಳನ್ನು ಕೇಳ್ತಾ ಇದ್ರು ವೇದಾಂತಕ್ಕೆ. ಪೂರ್ವ ಪಕ್ಷ ಅದು ಅಂದ್ರೆ ಅದ್ವೈತ ಸಿದ್ಧಾಂತದಲ್ಲಿ ಏನು ಹೇಳ್ತಾರೆ ಅವರು ಅದನ್ನು ಕೇಳಬೇಕು ಅಂತ ಮೊದಲು ಯಾದವ ಪ್ರಕಾಶನಲ್ಲಿ ಅದ್ವೈತ ಪರವಾಗಿ ಅರ್ಥಗಳನ್ನೆಲ್ಲ ಕೇಳ್ತಾ ಬಂದ್ರು ರಾಮಾನುಜರು ವೇದಾಂತಕ್ಕೆ. ಇವರು ವಿಶಿಷ್ಟ ಅದ್ವೈತ ಪರವಾಗಿ ಅರ್ಥಗಳನ್ನೆಲ್ಲ ಹೇಳ್ತಾ ಇದ್ರು ಯಾದವ ಪ್ರಕಾಶನಿಗೆ. ಆಗಾಗ ಹೇಳ್ತಾ ಇರುವಾಗ ರಾಮಾನುಜರಿಗೆ ಶತ್ರುವಾದ ಯಾದವ ಪ್ರಕಾಶ ಹೇಗೆ ಶತ್ರು ಅಂದ್ರೆ ಅವನು ಭಗವಾನಿಗೂ ಶತ್ರು, ರಾಮಾನುಜರಿಗೂ ಶತ್ರು. ಎರಡು ಶಾಸ್ತ್ರವಾಯಿತು. ರಾಮಾನುಜರನ್ನು ಕೊಲ್ಬೇಕು, ಇದನ್ನು ಕೆಳಗೇನೆ ನಾವು ಅನುಭವಿಸಿದ್ವಿ. ರಾಮಾನುಜರನ್ನು ಕೊಲ್ಬೇಕು ಯಾಕಂದ್ರೆ ಇವರು ವಿಪರೀತವಾಗಿ ಅರ್ಥಗಳನ್ನು ಹೇಳ್ತಾ ಇದ್ದಾರೆ ಅಂತ ಅವನ ಭಾವನೆ. ವೇದಾಂತಕ್ಕೆ ಅರ್ಥ ಯಾವುದು ಅಂದ್ರೆ ಅದ್ವೈತವೇ ವೇದಾಂತಕ್ಕೆ ಅರ್ಥ, ವಿಶಿಷ್ಟಾದ್ವೈತ ಅಲ್ಲ ಅನ್ನುವುದು ಅವನ ಭಾವನೆ. ಅದರಿಂದ ರಾಮಾನುಜರು ವಿಶಿಷ್ಟಾದ್ವೈತ ಪರವಾಗಿ ಅರ್ಥಗಳನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಈ ರಾಮಾನುಜರೇ ನಮಗೆ ಶತ್ರು ಅಂತ ಅವನ ಅಭಿಪ್ರಾಯ. ಆದ್ದರಿಂದ ರಾಮಾನುಜರನ್ನು ಕೊಲ್ಬೇಕು. ಅದು ಎಲ್ಲಿ ಅಂದ್ರೆ ಕಾಶಿಯಲ್ಲಿ ಹೋಗಿ ಮಣಿಕರ್ಣಿಕಾ ಘಟ್ಟದಲ್ಲಿ ಗಂಗೆಯಲ್ಲಿ ಇವರನ್ನು ಮೂಳ್ಗಿಸಿ ಇವರನ್ನು ಕೊಂದು ಬಿಡಬೇಕು ಅನ್ನುವುದು ಅವನ ಅಭಿಪ್ರಾಯ. ಆದ್ದರಿಂದ ರಾಮಾನುಜರ ದೇಹಕ್ಕೂ ಅವನು ಶತ್ರುವಾಗಿದ್ದ, ಆ ರೀತಿಯ ರಾಮಾನುಜರಿಗೂ ಶತ್ರುವಾಗಿದ್ದ. ಕಾರಣ ಇವರು ಹೇಳುವ ಅರ್ಥಗಳು ಯಾದವ ಪ್ರಕಾಶ ಹೇಳುವ ಅರ್ಥಗಳಲ್ಲ, ಭಗವಾನಿಗೆ ಗುಣ ಇಲ್ಲ ಅಂತ ಹೇಳುವ ಅರ್ಥಗಳು. ಆದ್ದರಿಂದ ಇವನು ಭಗವತ್ ಶತ್ರು, ಆದ್ದರಿಂದ ನಮಗೆ ಶತ್ರು ಅನ್ನುವ ಅಭಿಪ್ರಾಯದಲ್ಲಿದ್ರು ರಾಮಾನುಜರು. ಆದರೂ ಕೂಡ ಅವನನ್ನು ಬಿಡಬಾರ್ದು, ಹೇಗಿದ್ರು ಅವನನ್ನು ಶಿಕ್ಷಿಸಿ ಹೇಗಾದ್ರೂ ಮಾಡಿ ಈ ಸಂಪ್ರದಾಯದಲ್ಲಿ ಅವನನ್ನು ಕರ್ಕೊಂಡು ಬರ್ಬೇಕು ಅನ್ನುವುದು ರಾಮಾನುಜರ ಅಭಿಪ್ರಾಯ. ಈ ಪಾಶುರಕ್ಕೆ ಕೆಲವಾರು ಅರ್ಥಗಳನ್ನು ಕೊಡ್ಬೋದು. ಅಂದ್ರೆ ನಿಜವಾಗಿಯೂ ಹೇಳ್ಬೇಕಂದ್ರೆ ಒಂದು ದಿನದಲ್ಲಿ ಹೇಳುವ ಪಾಶುರವೇ ಅಲ್ಲ ಇದು. ಇದು ಒಂದು 3-4 ದಿನ ಹೇಳ್ಬೇಕು. ಯಾಕಂದ್ರೆ ಇಲ್ಲಿ ನೋಡಿದ್ರೆ ಈ ಯಾದವ ಪ್ರಕಾಶ ಇದನ್ನೆಲ್ಲ ಅವನು ಶತ್ರುವಾಗಿದ್ದ. ಈ ಶತ್ರುವಾಗಿರುವ ಯಾದವ ಪ್ರಕಾಶ ಇನ್ನ ಎಷ್ಟೋ ಶತ್ರುಗಳು ಇದ್ರು ರಾಮಾನುಜರಿಗೆ. ಅವರುಗಳೆಲ್ಲ ಹೇಗೆ ಸಂಪ್ರದಾಯಕ್ಕೆ ಬಂದ್ರು ಅಂತ ಹೇಳ್ತಾ ಹೋಗ್ಬೋದು.
ಆದರೆ ಅವಕಾಶ ಇಲ್ಲ ಅಷ್ಟು. ಕೃಪಾವಯ್ಯ ಹೇಳಕ್ಕೆ ಅವಕಾಶ ಅಷ್ಟೊಂದಿಲ್ಲ. ಅದರಿಂದ ಸ್ವಲ್ಪ ಕಡಿಮೆ ಆಗಿ ಅಡಿಯನಿನ ಮಂದಮತಿಗೆ ಎಷ್ಟೆಲ್ಲ ಆಗತ್ತೋ ಅಷ್ಟೆಲ್ಲ ಹೇಳ್ತೀನಿ ಅವಕಾಶಕ್ಕೆ ಅನುಗುಣವಾಗಿ. ಇಲ್ಲಿ ಯಾದವ ಪ್ರಕಾಶ ಅವನು ಶತ್ರುವಾಗಿಯೇ ಇದ್ದ. ಶತ್ರು ಅಂದ್ರೆ ರಾಮಾನುಜರಿಗೆ ಅಭಿಪ್ರಾಯದಲ್ಲಿ ಇವನು ಶತ್ರುವಾಗಿದ್ದ. ಆದ್ರೆ ಶತ್ರು ಅಲ್ಲಿ ಯಾಕೆ ಹೋಗಿ ಶಾಸ್ತ್ರ ವಿಚಾರವನ್ನು ಮಾಡಿದ್ರು ರಾಮಾನುಜರು ಅಂತ ಒಂದು ಭಾವನೆ ಬರ್ಬೋದು. ಅದು ಪೂರ್ವ ಪಕ್ಷವಾಗಿ, ಅಂದ್ರೆ ಅದು ಸಿದ್ಧಾಂತವಲ್ಲ, ರಾಮಾನುಜರ ಅಭಿಪ್ರಾಯವಲ್ಲ. ಪೂರ್ವ ಪಕ್ಷವಾಗಿ ಅದ್ವೈತಿಗಳು ಏನು ಹೇಳ್ತಾರೆ, ವೇದಾಂತಕ್ಕೆ ಅರ್ಥವನ್ನು ಏನು ಅಂತ ನಿರ್ಣಯ ಮಾಡಿದ್ದಾರೆ, ಅದನ್ನು ಅದ್ವೈತ ಪಂಡಿತನಾಗಿರುವನೆಲ್ಲ ಕೇಳಬೇಕು. ಆವಾಗಲೇ ಅರ್ಥಗಳು ಇದನ್ನು ಹೇಳುತ್ತಿದ್ದಾರೆ ಅನ್ನುವುದು ನಮ್ಮ ತಿಳುವಳಿಕೆಗೆ ಬರುತ್ತೆ. ಆಮೇಲೆ ನಮ್ಮ ಸಿದ್ಧಾಂತವೇನು ಅಂತ ಹೇಳ್ಬೋದು. ಆದ್ದರಿಂದ ಅವನಲ್ಲೇ ಕೇಳಬೇಕು ಅಂತ. ಅವನು ಶತ್ರುವಾಗಿದ್ರು ಕೂಡ ಭಗವಾನಿನ ಸ್ವರೂಪ ರೂಪ ಗುಣವಿಭೂತಿಗಳು ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆ ತರ ಒಂದು ಶತ್ರುವಾಗಿದ್ರು ಕೂಡ ನಾವು ಅವನಲ್ಲಿ ಕೇಳ್ಬೋದು. ಕೇಳಿ ಆಮೇಲೆ ನಮ್ಮ ಸಿದ್ಧಾಂತವೇನು ಅನ್ನುವುದನ್ನು ಹೇಳ್ಬೇಕು ಅನ್ನುವ ಅಭಿಪ್ರಾಯದಿಂದಲೇ ಅವನಲ್ಲಿ ಹೋಗಿ ಎಲ್ಲ ಅರ್ಥಗಳನ್ನು ಕೇಳಿದ್ರು ರಾಮಾನುಜರು. ಆದ್ದರಿಂದ ಅವನೇ ಶತ್ರು. ಅವನು ದೇಹಕ್ಕೂ ಶತ್ರುವಾಗಿದ್ದ, ರಾಮಾನುಜರ ಭಾವನೆಯಲ್ಲೂ ಅವನೇ ಶತ್ರುವಾಗಿದ್ದ. ಆ ತರ ಇರುವ ಶತ್ರು ಕೂಡ ಮಾತ್ರ ಅಂದ್ರೆ ಶತ್ರುಗಳು ಅಂದ್ರೆ ನಿಮ್ಮ ಅಭಿಪ್ರಾಯವನ್ನು ಅವನು ಸ್ವೀಕರಿಸಲಿಲ್ಲ. ಮಾಟ್ರಾರಂದ್ರೆ ಏನು, ಬೇರೆ ಪಟ್ಟಿದ್ದ ಅವನು. ಆ ತರ ಇರುವನೇ ಶತ್ರು. ನಿಮ್ಮ ಅಭಿಪ್ರಾಯವನ್ನು ಅವನು ಸ್ವೀಕರಿಸಲಿಲ್ಲ. ನೀವು ವೇದಾಂತಕ್ಕೆ ಅರ್ಥಗಳನ್ನೆಲ್ಲ ಈ ರೀತಿ ವಿಶಿಷ್ಟಾದ್ವೈತ ಪರವಾಗಿ ಹೇಳಿದ್ರೆ ಅವನಿಗೆ ಅದರಲ್ಲಿ ಸಮ್ಮತ ಇರಲಿಲ್ಲ. ಆದ್ದರಿಂದ ಅವನು ಶತ್ರು. ಮಾತ್ರ ಉಣಕ್ಕ ವಲಿದೊಳೆಂದು ನಿಮ್ಮ ಸನ್ನಿಧಾನಕ್ಕೆ ಆಮೇಲೆ ಅವನೇ ಬಂದು ಸೇರಿದ. ವಲಿದೊಳೆಂದು ಉನ್ವಾಶಕ್ಕನ್, ಅವನ ಶಾಸ್ತ್ರವೆಲ್ಲ ಹೋಯಿತು. ಏನಾಯ್ತು ಅವನಿಗೆ, ಯಾದವ ಪ್ರಕಾಶನಿಗೆ ಏನಾಯ್ತು ಅಂದ್ರೆ ಆಮೇಲೆ ನಾವು ಹೇಳುವ ಅರ್ಥಗಳೆಲ್ಲ ಸರಿ ಇಲ್ಲ, ರಾಮಾನುಜರು ಹೇಳುವ ಅರ್ಥಗಳೇ ಸರಿ ಅನ್ನುವ ಭಾವನೆಗೆ ಬಂದ ಅವನು. ಒಮ್ಮೆ ಅಲ್ಲಿ ಹೋಗಿತ್ತು, ಒಮ್ಮೆ ಕಾಂಚೀಪುರದಲ್ಲಿ ಶ್ರೀರಾಮಾನುಜರನ್ನು ಕರ್ಕೊಂಡು ಹೋದ ರಾಘವ ಪ್ರಕಾಶ. ಅಂದ್ರೆ ರಾಮಾನುಜರಿಗೆ ಏನ್ ಶಕ್ತಿ ಇದೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಒಮ್ಮೆ ಅಲ್ಲಿ ಒಂದು ರಾಜನ ಮಗಳಿಗೆ ಅಲ್ಲಿ ಭೂತ ಹಿಡ್ಕೊಂಡಿತು. ಆ ಭೂತವನ್ನು ಓಡಿಸಬೇಕು ಅಂತ ಅಲ್ಲಿ ಯಾದವ ಪ್ರಕಾಶನನ್ನು ಕರೆದ ರಾಜ. ಆವಾಗ ಆ ರಾಘವ ಪ್ರಕಾಶ ಅಲ್ಲಿ ಹೋಗಿ ಆ ಭೂತವನ್ನು ಓಡಿಸಬೇಕು, ಆ ಹುಡುಗಿ ಮೇಲೆ ಹಿಡ್ಕೊಂಡಿದೆಯಲ್ಲ, ಆ ರಾಜಪುತ್ರಿಯ ಮೇಲೆ ಹಿಡ್ಕೊಂಡಿದೆಯಲ್ಲ, ಆ ಭೂತವನ್ನು ಓಡಿಸಬೇಕು ಅಂತ ಅಲ್ಲಿ ಹೋದ್ರು ಯಾದವ ಪ್ರಕಾಶ. ಯಾದವ ಪ್ರಕಾಶ ಅಲ್ಲಿ ಹೋಗಿ ಏ ಭೂತವೇ ಇಲ್ಲಿಂದ ಓಡೋಗು ಅಂತ ಹೇಳಿದಾಗ ಆ ಭೂತ ದೊಡ್ಡ ಧ್ವನಿಯಿಂದ ಚೆನ್ನಾಗಿ ನಗ್ತ, ಏ ಯಾದವ ಪ್ರಕಾಶನೇ, ನಿನ್ನ ಬಗ್ಗೆನೂ ಗೊತ್ತು ನನಗೆ, ನನ್ನ ಬಗ್ಗೆನೂ ಗೊತ್ತು. ನೀನು ಹೇಳಿದ್ರೆ ನಾನು ಓಡೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಯಾಕೆ ಓಡಬೇಕು, ನೀನೇ ಅಷ್ಟು ಶಕ್ತಿವಂತನ, ಓಡೋಗು ಅಂತ ಹೇಳಿದ್ರೆ ನಾನು ಓಡಬೇಕಾ? ಓಡಲ್ಲ. ಈ ಒಂದು ರಾಜಪುತ್ರಿಯ ಮೇಲೆ ನಾನು ಯಾವಾಗ್ಲೂ ಇರ್ತೀನಿ, ನಾನು ಓಡಲ್ಲ ಅಂತ ಹೇಳ್ತು. ಅವಾಗ ಯಾದವ ಪ್ರಕಾಶ ಕೇಳ್ದ, ಯಾರು ಹೇಳಿದ್ರೆ ಓಡ್ತೀಯಾ ಅಂದ್ರೆ ಅಂತ ಕೇಳ್ದ. ಅವಾಗ ಹೇಳ್ತು, ಅದು ನಿನ್ನ ಪಕ್ಕದಲ್ಲಿ ನಿಂತಿದ್ದಾರಲ್ಲ ರಾಮಾನುಜ, ಅವನು ಹೇಳ್ಬೇಕು, ಅವನು ಹೇಳಿದ್ರೆ ಓಡೋಗ್ತೀನಿ ಅಂತ ಹೇಳ್ತು ಆ ಭೂತ. ಅವಾಗ ಯಾದವ ಪ್ರಕಾಶನ್ಗೆ ಏನಪ್ಪಾ ಇದು, ನಮ್ಮ ಶಿಷ್ಯನಾದ ರಾಮಾನುಜನಿಗೆ ಇಷ್ಟೊಂದು ಶಕ್ತಿ ಇದೆಯಾ, ಇವನು ಹೇಳಿದ್ರೆ ಓಡೋಗತ್ತಾ ಅದು ಅಂತ ರಾಮಾನುಜರನ್ನು ನೋಡಿದ್ರು. ರಾಮಾನುಜರೇ ನೀವ್ ಹೇಳಿ ಓಡೋಗತ್ತಾ ನೋಡೋಣ ಅಂತ ಹೇಳ್ದ ಯಾವ ಪ್ರಕಾಶ. ಆವಾಗ್ಲೂ ಅವನಿಗೆ ಅಹಂಕಾರ ಇತ್ತು, ರಾಮಾನುಜರು ಹೇಳ್ಬಿಟ್ರೆ ಓಡೋಗತ್ತಾ, ಎಲ್ಲಿ ಹೋಗತ್ತೆ ಅಂತ ಅಹಂಕಾರ ಇತ್ತು. ಅವಾಗ ರಾಮಾನುಜರು ಅವಾಗ ಹೇಳಿದ್ರು, ಏ ಭೂತವೇ, ಈ ಶರೀರವನ್ನು ಬಿಟ್ಟು ನೀನು ಓಡೋಗು ಅಂತ ಹೇಳಿದ್ರು. ಹೇಳಿದ ಕೂಡಲೇ ಆ ಭೂತ ಆ ಶರೀರವನ್ನು ಬಿಟ್ಟು ಓಡೋಯ್ತು. ಆವಾಗ ಯಾದವ ಪ್ರಕಾಶನಿಗೆ, ಓ ರಾಮಾನುಜರಿಗೆ ಇಷ್ಟೊಂದು ಶಕ್ತಿ ವಿಶೇಷವಿದೆಯೇ, ನಾನು ಏನೋ ಅನ್ಕೊಂಡಿದ್ದೆ, ರಾಮಾನುಜರನ್ನು ಏನೋ ಅರ್ಥಗಳನ್ನು ಹೇಳ್ತಾ ಇದ್ದಾನೆ ವೇದಾಂತಕ್ಕೆ ಅಂತ ಅನ್ಕೊಂಡಿದ್ದೆ, ಆದರೆ ನಿಜವಾಗಿಯೂ ಎಷ್ಟೊಂದು ಶಕ್ತಿ ಇದೆ ಅಂತ ಯಾದವ ಪ್ರಕಾಶನಿಗೆ ಅಭಿಪ್ರಾಯವಾಗಿ ಸರಿ ರಾಮಾನುಜನನ್ನೇ ಆ ಭೂತ ಹೇಳ್ತು. ಅವಾಗ ನೋಡು ಯಾದವ ಪ್ರಕಾಶ, ನಿಂಗೆ ಉಜ್ಜೀವನ ಆಗ್ಬೇಕು ಅಂದ್ರೆ ರಾಮಾನುಜರ ಪಾದಾರವಿಂದಗಳಲ್ಲಿ ಬಿದ್ಬಿಡು, ರಾಮಾನುಜರನ್ನೇ ನಿನಗೆ ಸರ್ವಸ್ವ ಅಂತ ಸ್ವೀಕರಿಸು, ಆವಾಗಲೇ ನಿನಗೆ ಉಜ್ಜೀವನ ಆಗತ್ತೆ, ಇಲ್ಲದೆ ಅಂದ್ರೆ ನಾಶವಾಗ್ತೀಯ ಅಂತ ಯಾದವ ಪ್ರಕಾಶನಲ್ಲಿ ಹೇಳಿ ಹೋಯ್ತು ಆ ಭೂತ. ಕೇಳ್ದ ಯಾದವ ಪ್ರಕಾಶ, ಆಹಾ ರಾಮಾನುಜರಿಗೆ ಇಷ್ಟೊಂದು ವೈಭವ ಇದೆಯೇ ಅಂತ ಅವನ ಮನಸ್ಸಿಗೆ ಬಂದು ರಾಮಾನುಜರನ್ನೇ ಆಚಾರ್ಯನಾಗಿ ಸ್ವೀಕರಿಸಬೇಕು ಅಂತ ರಾಮಾನುಜರಲ್ಲಿ ಬಂದು ಬಿದ್ದ. ಯಾದವ ಪ್ರಕಾಶ ಬಂದ್ಬಿದ್ದು, ರಾಮಾನುಜರೇ ನನ್ನನ್ನು ಸ್ವೀಕರಿಸಬೇಕು, ಆದರೆ ಪ್ರಾಯಶ್ಚಿತ್ತ ಮಾಡಬೇಕಲ್ಲ. ಯಾದವ ಪ್ರಕಾಶನಿಗೆ ಅವಾಗ ಯಜ್ಞೋಪವೀತ ಇರಲಿಲ್ಲ. ಏಕದಂಡಿ ಸನ್ಯಾಸಿಗಳಾದ ಅದ್ವೈತ ಸನ್ಯಾಸಿಗಳಿಗೆ ಯಜ್ಞೋಪವೀತ ಇಲ್ಲ, ಶಿಕೆ ಇಲ್ಲ, ಕಟಿಸೂತ್ರ ಇಲ್ಲ, ಏನೂ ಇಲ್ಲ, ಬರೀ ಒಂದೇ ಒಂದು ವಸ್ತ್ರ ಅಷ್ಟೇ, ಏಕದಂಡ ಒಂದು ವಸ್ತ್ರ, ಏಕವಸ್ತ್ರ ಅಷ್ಟೇ.
ಆ ರೀತಿ ಇರುವವರೇ ಅದ್ವೈತ ಸನ್ಯಾಸಿಗಳು. ಆದ್ದರಿಂದ ಏನ್ ಮಾಡಕ್ಕೆ ಅದು ಇದಕ್ಕೆ ಪ್ರಾಯಶ್ಚಿತ್ತ ಅನ್ನೋದು ಇದೆಯಲ್ಲ, ಅದು ಪ್ರಾಯಶ್ಚಿತ್ತವನ್ನು ಶಾಸ್ತ್ರ ರೀತಿಯಾಗಿ ನಾವು ನೋಡಿದ್ರೆ ಇದಕ್ಕೆ ಏನ್ ಪ್ರಾಯಶ್ಚಿತ್ತ ಅಂದ್ರೆ ಭೂ ಪ್ರದಕ್ಷಿಣ ಮಾಡ್ಬೇಕು, ಭೂಮಿಯನ್ನು ಸುತ್ತಿ ಬರ್ಬೇಕು. ಆಮೇಲೆ ಎಷ್ಟೋ ಅದಕ್ಕೆ ಪ್ರಾಯಶ್ಚಿತ್ತಗಳು ಯಾಗಗಳನ್ನು ಮಾಡಿ, ಆಮೇಲೆ ಗಾಯತ್ರಿ ಮಂತ್ರ ಜಪ ಅದನ್ನು ಲಕ್ಷ ಲಕ್ಷ ಸತಿ ಗಾಯತ್ರಿ ಮಂತ್ರ ಜಪ ಮಾಡಬೇಕು. ಈ ತರ ಪ್ರಾಯಶ್ಚಿತ್ತಗಳೆಲ್ಲ ಮಾಡಿ ಆಮೇಲೆ ಶಿಖೆಯನ್ನು ಧರಿಸಿ ಯಜ್ಞೋಪವೀತನ್ನು ಧರಿಸಿ ಆಮೇಲೆ ಈ ಸಂಪ್ರದಾಯಕ್ಕೆ ಬರ್ಬೇಕು. ಇಷ್ಟೆಲ್ಲ ಪ್ರಾಯಶ್ಚಿತ್ತಗಳಿದೆಯಲ್ಲ, ಯಾದವ ಪ್ರಕಾಶನ್ಗೆ ಅಯ್ಯೋ ತುಂಬಾ ವಯಸ್ಸಾಗ್ಬಿಡ್ತು ನಮ್ಗೆ, ನಾವ್ ಹೇಗೆ ಈ ಪ್ರಾಯಶ್ಚಿತ್ತಗಳನ್ನೆಲ್ಲ ಮಾಡುವುದು ಅನ್ನುವ ಅಭಿಪ್ರಾಯದಲ್ಲಿದ್ದ ಯಾದವ ಪ್ರಕಾಶ. ಆವಾಗ ಸ್ವಪ್ನದಲ್ಲಿ ಕಾಂಚೀಪುರಂ ವರದರಾಜ ಪೆರುಮಾಳ್ ಬಂದ. ಅಯ್ಯೋ ಯಾದವ ಪ್ರಕಾಶನೇ, ಈ ಲೋಕಕ್ಕೆ ಸಮವಾಗಿರುವವರು ಶ್ರೀರಾಮಾನುಜರು, ಅವರನ್ನು ಒಮ್ಮೆ ಪ್ರದಕ್ಷಿಣ ಮಾಡು, ಅಷ್ಟೇ ಸಾಕು, ಬೇರೆ ಏನು ಬೇಡ ಅಂತ ಹೇಳ್ಬಿಟ್ರು ವರದರಾಜ ಪೆರುಮಾಳ್. ಕೂಡಲೇ ಯಾದವ ಪ್ರಕಾಶ ಮಾರನೇ ದಿವಸ ರಾಮಾನುಜರಲ್ಲಿ ಹೋಗಿ ಸ್ವಾಮಿನ್ ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಬೇಕು ಅಂತ ಕೇಳ್ದ. ಆವಾಗ ರಾಮಾನುಜರು ಹೇಳಿದ್ರು, ನೋಡಪ್ಪ ಯಾದವ ಪ್ರಕಾಶರೇ, ನನ್ನ ಆಚಾರ್ಯರಾದವರೇ, ನಿನ್ನನ್ನು ಶಿಷ್ಯನಾಗಿ ನಾನು ಸ್ವೀಕರಿಸಬೇಕು ಅಂದ್ರೆ ನೋಡಿ, ನೀವು ಅದಕ್ಕೆ ಯಜ್ಞೋಪವೀತ ಶಿಖೆ ಇದನ್ನೆಲ್ಲ ಧರಿಸಬೇಕು, ಅದಕ್ಕೆ ಎಷ್ಟೋ ಪ್ರಾಯಶ್ಚಿತಗಳೆಲ್ಲ ಹೇಳಿದ್ಯಲ್ಲ, ಆ ಪ್ರಾಯಶ್ಚಿತಗಳನ್ನೆಲ್ಲ ನೀವು ಮಾಡ್ಬೇಕಲ್ಲ, ಹೇಗ್ ಮಾಡ್ತೀರಾ ಅಂತ ಕೇಳಿದ್ರು. ನೋಡಿ ರಾಮಾನುಜರೇ, ನನಗೆ ತುಂಬಾ ವಯಸ್ಸಾಯ್ತು, ನನಗೆ ಭೂ ಪ್ರದಕ್ಷಿಣ ಮುಂತಾದ ಪ್ರಾಯಶ್ಚಿತಗಳೆಲ್ಲ ಮಾಡಕ್ಕೆ ಶಕ್ತಿ ಇಲ್ಲ. ಅದರಿಂದ ಕಾಂಚೀಪುರ ವರದರಾಜ ಪೆರುಮಾಳ್ ನನ್ನ ಸ್ವಪ್ನದಲ್ಲಿ ಬಂದು ನೀವು ರಾಮಾನುಜರನ್ನು ಒಮ್ಮೆ ಪ್ರದಕ್ಷಿಣ ಮಾಡಿ, ಅಷ್ಟೇ ಸಾಕು ಅಂತ ಹೇಳ್ಬಿಟ್ರು. ಅದರಿಂದ ನಿಮ್ಮನ್ನೇ ನಾವು ಪ್ರದಕ್ಷಿಣ ಮಾಡ್ತೀವಿ, ನಿಮ್ಮನ್ನೇ ನಾವು ನಮಸ್ಕರಿಸುತ್ತೇವೆ, ಅದರಿಂದ ಇದೇ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಹೇಳಿದ್ರು. ಅವಾಗ ಅದರಿಂದ ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಏನು ಅಂದ್ರೆ ಯಜ್ಞೋಪವೀತ ಇಲ್ಲದೆ ಇರಲೇಬಾರದು. ಬ್ರಾಹ್ಮಣನಾದವನು ಯಜ್ಞೋಪವೀತ ಕೊನೆಯ ತನಕ ಧರಿಸಿರಬೇಕು. ಅದಕ್ಕೆ ಪ್ರಾಯಶ್ಚಿತ್ತವೇನು, ಅದು ಇಲ್ಲದಿದ್ರೆ ಪ್ರಾಯಶ್ಚಿತ್ತವೇನಂದ್ರೆ ಈ ಪ್ರಾಯಶ್ಚಿತ್ತಗಳು ಮಾಡಬೇಕು. ಆದ್ದರಿಂದ ರಾಮಾನುಜರನ್ನು ಒಮ್ಮೆ ಪ್ರದಕ್ಷಿಣ ಮಾಡಿದ್ರು ಯಾದವ ಪ್ರಕಾಶರು, ಅವರ ಪಾದಾರ ಬಿಂದಗಳಲ್ಲಿ ಬಿದ್ದು ನಮಸ್ಕರಿಸಿದ್ರು, ನನ್ನನ್ನು ಅಂಗೀಕರಿಸಬೇಕು ಅಂತ ಪ್ರಾರ್ಥನೆ ಮಾಡಿದ್ರು. ಅದಕ್ಕನುಗುಣವಾಗಿ ಯಾದವ ಪ್ರಕಾಶನನ್ನು ತಮ್ಮ ಶಿಷ್ಯನಾಗಿ ಸ್ವೀಕರಿಸಿದ್ರು ಸ್ವಾಮಿ ರಾಮಾನುಜರು. ಅವರಿಗೆ ಗೋವಿಂದಜೀಯರ್ ಅಂತ ಹೆಸರನ್ನು ಕೊಟ್ಟರು. ಈ ಗೋವಿಂದಜೀಯರೇ ಯತಿಗಳು ಅಂದ್ರೆ ಸನ್ಯಾಸಿಗಳು ಯಾವ ರೀತಿ ನಡ್ಕೋಬೇಕು ಅನ್ನುವುದನ್ನು ಬರೆದಿಟ್ಟಿದ್ದಾರೆ. ಏನು ಆಶ್ಚರ್ಯ, ಏನ್ ಸಾಮರ್ಥ್ಯರು ಸ್ವಾಮಿ ರಾಮಾನುಜರು. ಅದ್ವೈತ ಸನ್ಯಾಸಿಯಾಗಿದ್ದವನು ಅವನು ವಿಶಿಷ್ಟಾದ್ವೈತ ಸನ್ಯಾಸಿಗಳು ಹೇಗೆ ನಡ್ಕೋಬೇಕು, ಅವರ ಆಚಾರ ಅನುಷ್ಠಾನಗಳು ಹೇಗಿರ್ಬೇಕು ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಯತಿ ಧರ್ಮ ಸಮುಚ್ಚಯ ಅಂತ ಆ ಪುಸ್ತಕಕ್ಕೆ ಹೆಸರು ಯತಿ ಧರ್ಮ ಸಮುಚ್ಚಯ. ಆ ಯತಿ ಧರ್ಮ ಸಮುಚ್ಚಯ ಪುಸ್ತಕ ಇದೆಯಲ್ಲ, ಆ ಪುಸ್ತಕಕ್ಕೆ ಅನುಗುಣವಾಗಿ ಇವತ್ತಿಗೂ ಕೂಡ ನಮ್ಮ ಶ್ರೀ ವೈಷ್ಣವ ವಿಶಿಷ್ಟಾದ್ವೈತ ಸನ್ಯಾಸಿಗಳು ತಮ್ಮ ಆಚಾರ ಅನುಷ್ಠಾನಗಳನ್ನು ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಏನ್ ಆಶ್ಚರ್ಯವಾದ ಒಂದು ಕಾರ್ಯ ಸ್ವಾಮಿ ರಾಮಾನುಜರದು. ಅದನ್ನೇ ಇಲ್ಲಿ ಆಂಡಾಳ್ மாற்றாருனக்கு வழிதொலைந்து உன் வாசக்கண் மாற்றாது வந்து உன் ಅಡಿಬಣಿಮಾ ಪೋಲ್. ಇವರಿಗೆಲ್ಲ ನಿಮ್ ಪಾದಾರ ವಿಂದಗಳಲ್ಲಿ ಬಿದ್ದು ನಮ್ಮನ್ನು ಅಂಗೀಕರಿಸಬೇಕು ಅಂತ ಕೇಳ್ತಾರಲ್ಲ, ಯಾದವ ಪ್ರಕಾಶ ಆಗಿರುವವನು ಗೋವಿಂದಜೀಯರ ಅವರು ಬಂದಿದ್ದಾರೆ. ನಮ್ಮ ಗೋಷ್ಠಿಯಲ್ಲಿ ಗೋವಿಂದಜೀಯರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ ಇಲ್ಲಿ ಅಂತ ಆಂಡಾಳಿನ ಭಾವನೆ. ಅದನ್ನೇ ಇಲ್ಲಿ ರಾಮಾನುಜರಲ್ಲಿ ಹೇಳಿ, ವಾಸಕ್ಕಣ್ ಆಟ್ರಾದು ಒಂದು ಉನ್ ಅಡಿಬಣಿಮಾ ಪೋಲೆ, ಧರಿಸಲಾಗದಂತೆ ಅವರುಗಳಿಗೆ ಮನಸ್ಸಲ್ಲಿ ಧಾರಣ ಶಕ್ತಿ ಇಲ್ಲದಂತೆ ನಿಮ್ಮ ಪಾದಾರವಿಂದಗಳಲ್ಲಿ ಬಂದು ಬೀಳ್ತಾರಲ್ಲ, ಹೇಗೆ ಯಾದವ ಪ್ರಕಾಶ ಬಂದ್ಬಿದ್ನೋ, ಅರುಳಾಲ ಪೆರುಮಾಳ್ ಅನ್ನುವ ಯಜ್ಞಮೂರ್ತಿ ಬಂದ್ ಬಿದ್ರೋ, ಈ ರೀತಿಯೇ ಅನೇಕರು ಬಂದ್ ಸೇರ್ತಾರೆ ನಿಮ್ಮ ಪಾದಾರವಿಂದಗಳಲ್ಲಿ. ಆ ತರ ಇಲ್ಲದೆ ಪೋಟ್ರಿಯಾಮಂತ ಪುಗಳ್ದು ನಾವೇಗ್ ಬಂದಿದೀವಿ ಅಂದ್ರೆ ನಾವು ನಿಮ್ಮ ಗುಣಗಳನ್ನು ಹಾಡುತ್ತಾ ಬಂದಿದ್ದೇವೆ. ಪೋಟ್ರಿಯಾಮಂದು ಪೋಟ್ರಿ ಪೋಟ್ರಿ ಅಂತ ನಿಮ್ಮ ಗುಣಗಳಿಗೆ ಮಂಗಳಾಶಾಸನ ಮಾಡಿ, ನಿಮಗೆ ಮಂಗಳಾಶಾಸನ ಮಾಡಿ ನಿಮ್ಮ ಗುಣಗಳನ್ನು ಹೊಗಳುತ್ತಾ, ಪೋಟ್ರಿಯಾಮಂದೋ ಪುಗಳ್ದು ಪುಗಳ್ದು ಅಂದ್ರೆ ಗುಣಗಳನ್ನು ಹೊಗಳುತ್ತಾ ಬಂದಿದ್ದೇವೆ. ಏನು ಗುಣ ರಾಮಾನುಜರ ಗುಣ ಅಂತ ಅದನ್ನೇ ಹೊಗಳುತ್ತಾ ಇಲ್ಲಿ ಬಂದು ಸೇರಿದ್ದೇವೆ. ಆದ್ದರಿಂದ ರಾಮಾನುಜರೇ, ನೀವು ಕಣ್ಣನ್ನು ತೆರೆದು ನೋಡ್ಬೇಕು, ನಮ್ಮನ್ನು ಕಟಾಕ್ಷಿಸಬೇಕು, ನಿಮ್ಮ ಕಟಾಕ್ಷ ವೀಕ್ಷಣವೇ ನಮಗೆ ಧಾರಣ ಅಂತ ಹೇಳಿ ಅದ್ಭುತವಾದ ಪಾಶುರವೇ ಪಾಶುರ. ಇದರಿಂದ ಎಲ್ಲರೂ ಶತ್ರುಗಳೆಲ್ಲ ಹೇಗ್ ಬರ್ತಾರೆ ಅಂದ್ರೆ ಅವರುಗಳೆಲ್ಲ ನಿಮ್ಮ ಗುಣಗಳಿಗೆ ಸೋತು, ಅವರುಗಳು ಗುಣಗಳಿಗೆ ಸೋತೆ ಬರ್ತಾರೆ. ಕೊನೆಯಲ್ಲಿ ರಾಮಾನುಜರ ಗುಣ ಏನಿದೆ ಹೇಗಿದೆ ಅಂತ ಅದಕ್ಕೆ ಸೋತ್ರು. ಆ ರೀತಿಯೇ ನಿಮ್ಮ ಉಪದೇಶಗಳಿಗೆ ಸೋತು ಆಮೇಲೆ ಬಂದು ನಿಮ್ಮ ಕಾಲಲ್ಲಿ ಬೀಳ್ತಾರಲ್ಲ, ಯಾದವ ಪ್ರಕಾಶನಾಗಿರುವಂತ ವ್ಯಕ್ತಿ ವಿಶೇಷಗಳು ನಿಮ್ಮ ಕಾಲಲ್ಲಿ ಬಂದ್ ಬೀಳ್ತಾರಲ್ಲ, ನಿಮ್ಮ ವಾಕ್ ಚಾತುರ್ಯಕ್ಕೆ ಸೋತೋಗಿ ಬಂದ್ ಬೀಳ್ತಾರಲ್ಲ, ಆ ರೀತಿಯೇ ನಾವು ಹೇಗ್ ಬಂದಿದೀವಿ ಅಂದ್ರೆ ನಿಮ್ಮ ಗುಣಗಳಿಗೆ ಸೋತಿ
ಇಲ್ಲಿ ಬಂದು ನಿಮ್ಮ ಕಾಲಲ್ಲಿ ಬಂದು ಬಿದ್ದಿದ್ದೇವೆ ರಾಮಾನುಜರೇ, ನಮ್ಮನ್ನು ಅಂಗೀಕರಿಸಬೇಕು, ನೀವು ನಮಗೆ ಕೃಪೆ ಮಾಡಬೇಕು, ನಮಗೆ ಅರ್ಥ ವಿಶೇಷಗಳನ್ನೆಲ್ಲ ಹೇಳಬೇಕು, ನಿಮ್ಮ ಸುಪ್ರಭಾತ ಸೇವೆಯನ್ನು ನಾವು ಕಾಣ್ಬೇಕು, ಅದಕ್ಕಾಗಿ ಇಲ್ಲಿ ನಿಂತಿದ್ದೇವೆ, ಅನುಗ್ರಹಿಸಬೇಕು ರಾಮಾನುಜರೇ ಅಂತ ಪ್ರಾರ್ಥಿಸುವ ಅದ್ಭುತವಾದ ಪಾಶುರವೇ ಈ 21ನೇ ಪಾಶುರ. ಇನ್ನ ಎಷ್ಟೋ ಹೇಳ್ಬೇಕು ವಿಷಯಗಳು, ಆದರೆ ಅವಕಾಶ ದೌರ್ಲಭ್ಯದಿಂದ ಇಲ್ಲಿ ಈ ಅರ್ಥ ವಿಷಯಗಳನ್ನು ನಿಲ್ಲಿಸಿ ನಾಳೆ ದಿನ ಮುಂದಿನ ಪಾಶುರ, ಆ ಪಾಶುರದಲ್ಲಿ ಆಂಡಾಳ್ ಯಾವುದನ್ನು ಹೇಳುತ್ತಿದ್ದಾರೆ, ಸುಪ್ರಭಾತ ಸೇವೆಯನ್ನು ಕಾಣ್ಬೇಕು ಅಂತ ಕಾಯುತ್ತಿದ್ದಾಳೆ ಆಂಡಾಳ್. ಆ ಸೇವೆ ಆಂಡಾಳಿಗೆ ಸಿಗ್ತಾ ಇಲ್ವಾ ಮುಂತಾದ ವಿಷಯಗಳನ್ನು ನಾಳೆ ದಿನ ಈ ಗೋಷ್ಠಿಯಲ್ಲಿ ವಿಣ್ಣಪಿಸುತ್ತೇನೆ. ಎಲ್ಲರೂ ಬಂದಿದ್ದು ಕೇಳಬೇಕು ಅಂತ ಪ್ರಾರ್ಥಿಸಿ ಇವತ್ತಿನ ಪಾಶುರವನ್ನು ಅನುಸಂಧಾನ ಮಾಡೋಣ. அங்கன்மாஞான தரசர் அபிமான பங்கமாய் வந்து நின் பள்ளி கட்டில் கீழே சங்கமிருப்பார் போல் வந்து தலைப்பெய்தோம் இங்கினிவாய் செய்த தாமரை பூ போலே சங்கன் சிறு சிறுதே எம்மேல் விழியாவோ திங்களும் ஆதித்யனும் எழுந்தாற் போல் அங்கனிரண்டும் கொண்டெங்கள் மேல் நோக்குதியே எங்கள் மேல் சாபமிடிந்து ஏலோர் எம்பாவாய் ஆண்டாள் திருவடிகளே சரணம், ஆழ்வார் திருவடிகளே சரணம், எம்பெருமானார் திருவடிகளே சரணம், ஜீயர் திருவடிகளே சரணம். திருவாடிப்பூரத்து சகத்துதித்தாள் வாழியே, திருப்பாவை 30 செப்பினாள் வாழியே, பெரியாழ்வார் பெற்றெடுத்த பெண்பிள்ள வாழியே, பெரும்பூதூர் மாமுனிக்கு பின்னானாள் வாழியே, 143 உரைத்தாள் வாழியே, உயரங்கற்கே கண்ணி உகந்தளித்தாள் வாழியே, வருவாரும் திருமள்ளி வடநாடி வாழியே, வன்புதுவை நகர் கோதை மலர்ப்பதங்கள் வாழியே. यतिराज 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 जय हो, यतिराज यतिराज रामानुज जय हो, रामानुज जय हो.